वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे, हरे राम राम हरे हरे। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने। कृष्ण कृष्ण महावीरा हे रामा मोघ विक्रमा दावागिनादह्यमानान् प्रपन्नं स्त्रातुमर्हतः। कृष्ण कृष्ण महायोगिन् विश्वात्मा विश्वसम्भव भवता लोकनाथेन सनाथा वयमच्युत। नमस्ते वासुदेवाय सर्वभूतक्षयाय च ऋषिकेश नमस्तुभ्यं प्रपन्नं पाहि मां प्रभो। ಹರೇ ಕೃಷ್ಣ. ಶ್ರೀಕೃಷ್ಣನ ದಿವ್ಯ ಲೀಲೆಗಳು. ಗೋವರ್ಧನ ಲೀಲೆ ಎಲ್ಲರಿಗೂ ತುಂಬಾ ಚಿರಪರಿಚಿತವಾದ ಲೀಲೆ, ತುಂಬಾ ಸುಂದರವಾದ ಲೀಲೆ. ಭಗವಂತ ತನ್ನ ಅಲೌಕಿಕ ಶಕ್ತಿಯನ್ನ ಪ್ರದರ್ಶನ ಮಾಡಿದಂತಹ ಲೀಲೆ, ತನ್ನ ಎಲ್ಲ ಭಕ್ತರಿಗೂ ಪ್ರಜವಾಸಿಗಳಿಗೂ ಆಶ್ರಯ ಕೊಟ್ಟ ಲೀಲೆ, ಮನಸ್ಸಿಗೆ ಹೃದಯಕ್ಕೆ ನಾಟುವಂತ ಲೀಲೆ. ಸೊ ನಾವು ಯಾಕೆ ಭಗವಂತನ ಆ ಲೀಲೆಯಲ್ಲಿ ಪಾಲ್ಗೊಳ್ಬಾರದು, ನಾವು ಯಾಕೆ ಗೋವರ್ಧನ ಭಗವಂತನ ಆಶ್ರಯಕ್ಕೆ ನಾವು ಬರಬಾರದು ಅನ್ನೋದನ್ನ ತೋರಿಸುವಂತಹ ಒಂದು ಲೀಲೆ. ದೇವತೆಗಳು ಕೂಡ ತನ್ನ ಶುದ್ಧ ಭಕ್ತರ ಮುಂದೆ ಏನು ಮಾಡಕ್ಕಾಗೋದಿಲ್ಲ ಅನ್ನೋದನ್ನ ತೋರಿಸಿದಂತ ಲೀಲೆ. ಭಗವಂತ ಭಕ್ತಿ ವತ್ಸಲ ಅನ್ನೋದನ್ನ ತೋರಿಸಿದ ಲೀಲೆ. ಭಗವಂತ ಭಕ್ತ ವತ್ಸಲ. ಏನ್ ಹೇಳೋದಕ್ಕೂ ನಮಗೆ ಪದಗಳು ಸಿಗೋದಿಲ್ಲ. ನಾವು ನಮ್ಮ ಈ 2 ಇಂಚ್ ನಾಲಿಗೆ, ಮಾಂಸದ ತುಂಡು ಭಗವಂತನ ವರ್ಣನೆ ಮಾಡೋಕೆ ಅಶಕ್ತ. ಅದಕ್ಕೆ ಭಗವಂತನ ಗುಣ ದಿವ್ಯ ಲೀಲೆಗಳನ್ನ ವರ್ಣನೆ ಮಾಡಕ್ಕೆ ಈ ಮನುಷ್ಯ ಜನ್ಮ ಸಾಕಾಗೋದಿಲ್ಲ, ಒಂದು ಮನುಷ್ಯ ಜನ್ಮ ಸಾಕಾಗೋದಿಲ್ಲ. ಅದಕ್ಕೆ ಅನಂತ ಶೇಷ ಸಂಕರ್ಷಣ ಹೇಳ್ತಾನೆ, ನನಗೆ 1000 ಬಾಯಿಗಳಿದ್ರು ಕೂಡ ನನಗೆ ನಿನ್ನ ವರ್ಣನೆ ಮಾಡಕ್ ಆಗ್ತಾ ಇಲ್ಲ ಅಂತ ಭಗವಾನ್ ಸಂಕರ್ಷಣ ಹೇಳುವಂತ ಮಾತು. ನಾವು ವರ್ಣನೆ ಮಾಡಕ್ ನಾವು ಅನರ್ಹರು. ಆದ್ರೂ ಪ್ರಹ್ಲಾದ್ ಮಹಾರಾಜರು ನರಸಿಂಹದೇವ್ರ ಮುಂದೆ ನಿಂತ್ಕೊಂಡು ಹೇಗೆ ಹೇಳ್ತಾರೆ, ತಸ್ಮಾದ್ ಅಹಂ ವಿಗತ ವಿಕ್ಲವ ಈಶ್ವರಸ್ಯ ಸರ್ವಾತ್ಮನ ಮಹಿ ಗೃಣಾಂ ಮಯಿತೆ ಮನೀಷಿಣಾಂ ಯಥಾ ಮನೀಷಿಣಾಂ. ನಮಗೆ ಎಷ್ಟು ಭಗವಂತ ನಿನ್ ಶಕ್ತಿ ಕೊಟ್ಟಿದ್ದೆ ಅಷ್ಟು ನಾವು ನಿಮ್ಮನ್ನ ವರ್ಣನೆ ಮಾಡಬೇಕು ಅನ್ನೋದನ್ನ ನಾವಿವತ್ತು ಗೋವರ್ಧನ ಲೀಲೆಯಲ್ಲಿ ಎಲ್ಲರಿಗೂ ಶ್ರವಣ ಮಾಡ್ಬೇಕು ಅಂತ ಪತ್ನಿಯರನ್ನ ಉದ್ಧಾರ ಮಾಡಿದಿಲ್ಲ ನೋಡೋದಲ್ಲ, ಅದರ ಯಜ್ಞ ಮಾಡೋದು ಇವೆಲ್ಲ ಪ್ರಯೋಜನಕಾರಿ ಅಲ್ಲ, ಇದು ನಿಷ್ಪ್ರಯೋಜಕ, ವೇಸ್ಟ್. ನಾವು ಅದಲ್ಲೇ ಈಗ ಮುಳುಗೋಗಿದ್ದೀವಿ. ಅದಕ್ಕೆ ಬ್ರಾಹ್ಮಣರು, ನೆನ್ನೆ ಒಂದು ಮಾತು ಹೇಳೋದು ಬರುತ್ತೆ ಅನ್ಸುತ್ತೆ, ಬ್ರಾಹ್ಮಣರು ಆ ಪತ್ನಿಯರನ್ನ ನೋಡಿ ಉದ್ಘಾರ ಮಾಡ್ತಾರೆ, ಮತ್ತೆ ತಮಗ್ ತಾವೇ ಧಿಕ್ಕಾರ ಹಾಕೊಳ್ತಾರೆ. ಏನಂತ ಧಿಕ್ಕಾರ ಹಾಕೊಳ್ತಾರೆ ಅಂದ್ರೆ, ಧಿಕ್ಕಾರ ಇರಲಿ ನಮ್ಮ ಬ್ರಾಹ್ಮಣ ಜನ್ಮಕ್ಕೆ, ಬ್ರಾಹ್ಮಣರಾಗಿ ಹುಟ್ಟಿದ್ದು ನಾವು ಹಾಳಾಗೋಗ್ಲಿ, ಎಲ್ಲ ವೈದಿಕ ಸಾಹಿತ್ಯ ನಾವೇನ್ ಜ್ಞಾನ ಸಂಪಾದನೆ ಮಾಡಿದ್ವು ಅದೆಲ್ಲ ನಾಶ ಆಗ್ಲಿ, ನಾವ್ ಎಲ್ಲ ವೈದಿಕ ಸಾಹಿತ್ಯವನ್ನು ಅಧ್ಯಯನ ಮಾಡಿದ ಹಾಳಾಗೋಗ್ಲಿ, ಮಹಾ ಯಜ್ಞಗಳನ್ನ ಮಾಡಿ ನಾವು ನಮ್ಮ ಎಲ್ಲ ನಿಯಮ ನಿಬಂಧನೆಗಳನ್ನ ಪಾಲಿಸಿದ್ದು ನಾಶ ಆಗೋಗ್ಲಿ, ನಮ್ಮ ಸಂಸಾರವು ನಾಶ ಆಗೋಗ್ಲಿ, ನಮ್ಮ ಜನ್ಮನೇ ನಾಶ ಆಗ್ಲಿ ಅಂತ ಹೇಳ್ಕೊಳ್ತಾರೆ. ನೋಡಿ ಆ ಶ್ಲೋಕಗಳನ್ನ ಓದ್ಬೇಕು. ಧಿಕ್ಕಾರ ಇರಲಿ ನಮ್ಮ ಬ್ರಾಹ್ಮಣ ಜನ್ಮಕ್ಕೆ, ಧಿಕ್ಕಾರ ಇರಲಿ ನಮ್ಮ ಜನ್ಮ ಜ್ಞಾನಕ್ಕೆ, ಧಿಕ್ಕಾರ ಇರಲಿ ನಮ್ಮ ಯಜ್ಞ ಕರ್ಮಕಾಂಡಗಳಿಗೆ, ಧಿಕ್ಕಾರ ಇರಲಿ ಅಂತ. ಅದನ್ನೇ ಪ್ರಭುಪಾದರು ಒತ್ತಿ ಒತ್ತಿ ಹೇಳಿದ್ದು, ಕರ್ಮಕಾಂಡದಲ್ಲಿ ಮುಳುಗಬೇಡಿ, ನಾಶ ಆಗ್ತೀರಾ, ಭಗವಂತನ ಬಗ್ಗೆ ಪ್ರೇಮ ಬರೋದಿಲ್ಲ. ನಮ್ ಶಾಸ್ತ್ರಗಳಲ್ಲಿ ಹೇಳಿರುವುದನ್ನ ಚಾಚು ತಪ್ಪದೆ ಧಾರ್ಮಿಕ ವಿಧಿಗಳನ್ನ ನಡೆಸುವುದರಲ್ಲಿ ನಮ್ಮ ನೈಪುಣ್ಯವು ನಾಶವಾಗಲಿ, ಎಲ್ಲ ಹಾಳಾಗೋಗಲಿ. ಯಾಕಂದ್ರೆ ಮನಸ್ಸು, ದೇಹ ಮತ್ತು ಇಂದ್ರಿಯಗಳ ಊಹೆಗಳನ್ನ ಮೀರಿದ ದೇವೋತ್ತಮ ಪರಮಪುರುಷನ ದಿವ್ಯ ಪ್ರೇಮ ಪೂರ್ವಕ ಸೇವೆಯನ್ನು ನಾವು ಬೆಳೆಸಿಕೊಂಡಿಲ್ಲ. ಇದೇನ್ ಪ್ರಯೋಜನ? ಹಾಳಾಗೋಗ್ಲಿ, ಏನಕ್ಕದು ಪ್ರಯೋಜನ ಇಲ್ಲ, ಅದು ವೇಸ್ಟ್.
ಅದು ನಮಗೆ ಗೊತ್ತಾಗೋದಿಲ್ಲ. ಈಗ ಕರ್ಮಕಾಂಡದಲ್ಲಿ ಮುಳುಗಿರುವ ಗೊತ್ತಾಗಲ್ಲ. ಈಗ ಯಜ್ಞ ಮಾಡ್ತಾ ಇದ್ರು ಬ್ರಾಹ್ಮಣರು, ಏನಾದ್ರು ಗೊತ್ತಾಯ್ತಾ ಅವರಿಗೆ? ಸಾಕ್ಷಾತ್ ಭಗವಂತನೇ ಬಂದ, ಕೊಡು ನನಗೆ ಯಜ್ಞವನ್ನ ಅಂತ, ಗೊತ್ತಾಯ್ತಾ ಅವರಿಗೆ? ಮತ್ತೆ ಏನ್ ಮಾಡಿ ಏನ್ ಪ್ರಯೋಜನ ಆಯ್ತು? ಹಾಗೆ ಇವತ್ತಿನ ಗೋವರ್ಧನ ಲೀಲೆಯಲ್ಲೂ ಕೃಷ್ಣ ತನ್ನ ಅಪ್ಪನಿಗೆ ಹೇಳ್ತಾರೆ ಕರ್ಮಕಾಂಡವನ್ನೇ. ಅದಕ್ಕೆ ಕರ್ಮ ಮೀಮಾಂಸೆ ಅಂತ ಹೇಳ್ತಾರೆ. ಕರ್ಮ ಮೀಮಾಂಸೆಯನ್ನ ಹೇಳ್ತಾನೆ ಕೃಷ್ಣ ಅಪ್ಪನಿಗೆ. ಆ ಲೀಲೆಯನ್ನ ಇವತ್ತು ಯಥಾಶಕ್ತಿ ಶ್ರವಣ ಮಾಡ. ಸರಿ, ಏನಾಯ್ತು? ಹೀಗೆ ಭಗವಂತ ಕೃಷ್ಣ ಬಲರಾಮರು ಗೋವರ್ಧನ ಲೀಲೆ, ಗೋಕುಲದ ಲೀಲೆ ಮಾಡ್ತಾ ಇದಾರೆ. ಸರಿ, ಒಂದ್ಸಲ ಏನಾಯ್ತು, ಗೋಕುಲದಲ್ಲಿ ಈ ನಂದ ಮಹಾರಾಜ ಮತ್ತೆ ಈ ವ್ರಜವಾಸಿಗಳೆಲ್ಲ ಸೇರ್ಕೊಂಡು ಇಂದ್ರನ್ಗೆ ತೃಪ್ತಿ ಮಾಡಬೇಕು ಅಂತ ಹೇಳಿ ಇಂಥದ್ದೊಂದು ಯಜ್ಞ ಮಾಡಕ್ಕೆ ಸಿದ್ಧತೆ ಮಾಡ್ಕೊಳ್ತಿರ್ತಾರೆ. ಯಾವ ಯಜ್ಞವನ್ನ ಭಂಗ ಮಾಡಿ ಬಂದೋ ಕೃಷ್ಣ, ಅದೇ ತರದ ಇನ್ನೊಂದು ಯಜ್ಞ, ಇಂದ್ರನಿಗೆ ಪೂಜೆ ಮಾಡೋ ಯಜ್ಞ. ಇಂದ್ರ ದೇವತೆಗಳ ರಾಜ, ದೇವತೆಗಳ ಪೂಜೆ ಮಾಡಬಾರ್ದು ಅಂತ ಹೇಳಿದ್ದು ಕೃಷ್ಣ, ನಾವಲ್ಲ, ಪ್ರಭುಪಾದರಲ್ಲ, ಅಥವಾ ಇಸ್ಕಾನ್ ಡಿವೋಟೀಸ್ ಎಲ್ಲ ಹೇಳ್ತಾರೆ. ಅದು ಕೃಷ್ಣ ಹೇಳಿದ್ದು, ದೇವತೆಗಳ ಪೂಜೆ ಮಾಡಬಾರ್ದು ಅಂತ. ಮಾಡೋದ್ರಿಂದ ಏನಾಗುತ್ತೆ ಅದನ್ನ ತಿಳ್ಕೊಂಡು ಮಾಡ್ಬೇಕು. ಮಾಡಿದ್ರೆ ಏನಾಗುತ್ತೆ, ಮಾಡದೆ ಹೋದ್ರೆ ಏನಾಗುತ್ತೆ. ದೇವತೆಗಳ ಆರಾಧನೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಕೃಷ್ಣ ಭಕ್ತಿ ಹೋಗ್ಬಿಡುತ್ತೆ, ಬರೋದಿಲ್ಲ, ಕೃಷ್ಣ ಭಕ್ತಿ ಬರೋದಿಲ್ಲ. ಇಲ್ಲ ನಮ್ಗೆ ದುಡ್ಡು, ಮನೆ, ಮಠ ಸಿಗುತ್ತಲ್ಲ, ಸಿಗುತ್ತೆ, ಎಷ್ಟು ದಿನ ಸಿಗುತ್ತೆ, ಆದ್ರೆ ಅನುಭವಿಸಕ್ ಆಗದೇನೋ ಮಾಡ್ತಾನೆ ಭಗವಂತ. ಎಲ್ಲರೂ ಎಲ್ಲಾ ಶ್ರೀಮಂತಿಕೆ ಅನುಭವಿಸ್ತಾ ಇಲ್ಲ, ಎಲ್ಲರೂ ಎಲ್ಲಾ ಸಂಪಾದನೆ ಮಾಡಿರೋ ಹಣವನ್ನು ಅನುಭವಿಸ್ತಾ ಇಲ್ಲ. ಅನುಭವಿಸದೇ ಇರೋ ತರ ಮಾಡೋ ಶಕ್ತಿ ಭಗವಂತನಿಗಿದೆ. ನಾವ್ ಯಾವ ದೇವತೆಗಳನ್ನ ಆರಾಧನೆ ಮಾಡಿದ್ರು ಅದರಿಂದ ನಮ್ಗೆ ಏನ್ ಬರುತ್ತೆ, ಅದು ಕ್ಷುಲ್ಲಕ, ಕ್ಷಣಿಕ ಅಂತ. ಅಂತ್ಯವತ್ತು ಫಲಂ ತೇಷಾಂ ತದ್ವಾತ್ಯಲ್ಪ ಮೇಧಸಾಂ. ಇಂದ್ರ ಪೂಜೆ ಮಾಡಬಾರ್ದು ಅಂತ ತೋರ್ಸ್ಕೊಡೋಕೋಸ್ಕರ ಏನ್ ಮಾಡ್ತಾನೆ ಕೃಷ್ಣ, ಒಂದು ಸಣ್ಣ ಲೀಲೆ ಮಾಡ್ತಾನೆ. ಗೋವರ್ಧನದಲ್ಲಿ ಚರ್ಚೆ ಆಗ್ತಾ ಇದೆ, ಇಂದ್ರ ಪೂಜೆ ಮಾಡ್ಬೇಕು, ಪ್ರತಿ ವರ್ಷ ಮಾಡ್ತಾ ಇದ್ರು. ಚಂದ್ರಚರಿತಾಮೃತ ತಂದೆ ಹೇಳುತ್ತೆ, ಯಾರು ಕೃಷ್ಣ ಪ್ರಜ್ಞೆಯಲ್ಲಿ, ಕೃಷ್ಣನ ದಿವ್ಯ ಸೇವೆಯಲ್ಲಿ ನಿರತರಾಗಿರ್ತಾರೆ ಅವ್ರಿಗೆ ಯಾವ ಕರ್ತವ್ಯ ಇರೋದಿಲ್ಲ, ಯಾವ ಋಣನೂ ಇರೋದಿಲ್ಲ. ಇಲ್ಲಾಂದ್ರೆ ನಾವು ಋಣ ತೀರ್ಸ್ಬೇಕಾಗತ್ತೆ. ದೇವತೆಗಳ ಋಣ ತೀರ್ಸ್ಬೇಕು, ಪಿತೃಗಳ ಋಣ ತೀರ್ಸ್ಬೇಕು, ಗುರು ಋಣ ತೀರ್ಸ್ಬೇಕು, ಋಷಿ ಋಣ ತೀರ್ಸ್ಬೇಕು, ಸಮಾಜದ ಋಣ ತೀರ್ಸ್ಬೇಕು. ನಾವು ಕೃಷ್ಣ ಭಕ್ತಿ ಮಾಡಿಲ್ಲ ಅಂದ್ರೆ ತೀರ್ಸಕ್ಕಾಗತ್ತಾ? ಅದು ದೇವತೆಗಳ ಋಣ ತೀರ್ಸಕ್ಕಾಗತ್ತಾ? ಇಂದ್ರ ಇಷ್ಟು ವರ್ಷ ನಮ್ಗೆ ಮಳೆ ಕೊಟ್ಟಿದ್ದಾನೆ, ತೀರ್ಸಿ ನೋಡ ವಾಪಸ್ ನೀವು. ನಾವು ಮಾಡೋ ಯಜ್ಞ, ಕರ್ಮ, ಪೂಜೆ ಅವೆಲ್ಲ ಋಣ ತೀರ್ಸೋಕೆ ಮಾಡುವಂತ ಸಣ್ಣ ಪ್ರಯತ್ನ ಅಷ್ಟೇನೆ, ಆಕಾಶಕ್ಕೆ ಕೊಡೆ ಹಿಡ್ದಂಗೆ ಅಷ್ಟೇ. ಗೊತ್ತಿಲ್ಲಲ್ಲ ನಮಗೆ, ಅದಕ್ಕೆ ನಾವೇನ್ ಮಾಡ್ತೀವಿ, ಆಕಾಶಕ್ಕೆ ಏಣಿ ಹಾಕ್ತಿವಿ, ಕೊಡೆ ಹಿಡಿತೀವಿ. ಇದು ನಮ್ಮ ಅಜ್ಞಾನ ತೋರಿಸುತ್ತೆ. ಪಂಚ ಮಹಾಋಣಗಳನ್ನ ನಾವು ತೀರ್ಸಕ್ ಆಗೋದಿಲ್ಲ. ಪಿತೃ ಋಣ ತೀರ್ಸಕ್ಕಾಗತ್ತಾ? ಚಿತೆಗೆ ಬೆಂಕಿ ಇಟ್ ಮಾತ್ರಗೆ ಋಣ ತೀರ್ಬಿಡುತ್ತಾ? ಅಷ್ಟೇ ನಮ್ ಋಣ. ಅಂದ್ರೆ ಅರ್ಥ ಏನು, ನಮ್ ತಂದೆ ತಾಯಿಗಳು ಅವ್ರ ಚಿತೆಗೆ ಬೆಂಕಿ ಹಚ್ಚಿಸ್ಕೊಳ್ಳೋಕೋಸ್ಕರ ಮಕ್ಳನ್ನ ಹಡಿದ್ರು ಅಂತ ಆಯ್ತಲ್ಲ. ಋಣ ತೀರ್ಸಕ್ ಆಗೋದಿಲ್ಲ ಯಾರದನ್ನು. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಕೃಷ್ಣನ್ ಹೇಳ್ತಾನೆ ಸ್ವಯಂ, ಭಾಗವತಮಲ್ಲಿ ಬರುತ್ತೆ, ಯಾರು ನನ್ನ ಪ್ರೇಮ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ ಅವರು ಯಾವ ಋಣವನ್ನ ತೀರ್ಸೋ ಅಗತ್ಯ ಇಲ್ಲ, ನಾನ್ ತೀರ್ಸ್ಕೊಳ್ತೀನಿ ಅದನ್ನ. ಇದು ಕೃಷ್ಣ ಭಕ್ತರ ನಂಬಿಕೆ, ಭಗವಂತನ ಆಶ್ವಾಸನೆ. ಭಗವಂತ ಹೇಳ್ತಾನೆ, ಯಾರು ಕೃಷ್ಣ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾನೆ ಅವನು ಯಾವ ವೇದಗಳನ್ನಾಗ್ಲಿ, ವಿಧಿಗಳನ್ನಾಗ್ಲಿ, ಯಾವ ಬಗೆಯ ಪೂಜೆಯನ್ನಾಗ್ಲಿ, ಯಾವ ಕರ್ತವ್ಯವನ್ನಾಗ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಎಷ್ಟು ಜನಕ್ಕೆ ನಂಬಿಕೆ ಬರುತ್ತೆ ಹೇಳಿ? ಓಕೆ, ಕೃಷ್ಣ ಭಕ್ತಿ ಮಾಡ್ತಾ ಇರೋರ್ಗೇನೆ ಎಷ್ಟು ಜನಕ್ಕೆ ನಂಬಿಕೆ ಬರುತ್ತೆ? ಯಾವ ಕರ್ಮ ಮಾಡದೇ ಇದ್ರು ಕೂಡ ನಾವು ಅದಕ್ಕೆ ಬದ್ಧರಲ್ಲ, ಕರ್ತವ್ಯ ಚ್ಯುತಿ ಮಾಡಿದ್ದ ಲೋಪ ಬರೋದಿಲ್ಲ ಅಂತ ಹೇಳ್ತಾರೆ. ನಂಬಿಕೆ ಬರುತ್ತಾ ನಮ್ಗೆ? ಇಲ್ಲ, ನಂಬಿಕೆ ಬರೋದಿಲ್ಲ. ಎಲ್ಲಿ ತನಕ ನಾವು ಭಗವಂತನ ಪರಿಶುದ್ಧ ಭಕ್ತರು ಆಗೋದಿಲ್ವೋ ಅಲ್ಲಿವರೆಗೂ ನಾವು ಕರ್ಮಗಳನ್ನ ಮಾಡ್ಲೇಬೇಕಾಗುತ್ತೆ, ಕರ್ತವ್ಯ ಮಾಡ್ಲೇಬೇಕಾಗುತ್ತೆ. ಈಗ ಶುದ್ಧ ಭಕ್ತಿ ಮಾಡುವಂತ ಪ್ರಯತ್ನ ಮಾಡ್ಬೇಕು, ಅಲ್ಲಿ ತನಕ ಕರ್ಮಕಾಂಡ ಆಚರಣೆ ಮಾಡ್ಬೇಕು. ಯಾವಾಗ ಭಗವಂತನ ಭಕ್ತಿ ಮಾಡ್ತಾರೆ, ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ, ಅವಾಗ ಎಲ್ಲ ದೇವತೆಗಳ ಪೂಜೆಯನ್ನು ಮಾಡಿದಂತೆ. ಇಲ್ಲಾಂದ್ರೆ ನಾವು ಕೃಷ್ಣ ಪ್ರೇಮವನ್ನ ಪಡೆಯಕ್ಕೆ ಆಗೋದಿಲ್ಲ. ಸರಿ, ಕೃಷ್ಣ ಎಲ್ಲ ವೈದಿಕ ವಿಧಿ ವಿಧಾನಗಳನ್ನು, ದೇವತೆಗಳ ಆರಾಧನೆಯನ್ನು ನಿಲ್ಲಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಕೃಷ್ಣ ಅಪ್ಪನ ಹತ್ರ ಬಂದು ಹೇಳ್ತಾನೆ, ಅಪ್ಪ ನಂದ ಮಹಾರಾಜರೇ, ಇಷ್ಟು ದೊಡ್ಡ ಯಜ್ಞ ಮಾಡಕ್ಕೆ ಏನು ತಯಾರಿ ಮಾಡ್ತಾ ಇದ್ರಲ್ಲ, ಯಾಕೆ?
ಇಷ್ಟು ದೊಡ್ಡ ಯಜ್ಞ ಯಾಕೆ ಮಾಡ್ತಾ ಇದ್ದೀರಾ ನೀವು? ಏನ್ ಸಿಗುತ್ತೆ ಅದರಿಂದ ನಿಮಗೆ? ಹೇಳಿ, ಏನಾದ್ರು ಸಿಗಂಗಿದ್ರೆ ಹೇಳಿ. ಅದಕ್ಕೆ ಕೃಷ್ಣ ಕೇಳ್ತಾನೆ ಹಬ್ಬನ, ಏನಂತ ಕೇಳ್ತಾನೆ? ಕಿಂ ಫಲಂ, ಏನ್ ಫಲ ಅದರಿಂದ? ಕಸ್ಯಚೋದ್ದೇಶ, ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಿದ್ದೀರಾ? ಕೇನವ ಸಾಧ್ಯತೆ ಮಖ, ಅದೇ ಮಖ ಅಂದ್ರೆ ಯಜ್ಞಗಳು ಅಂತ. ಈ ಯಜ್ಞ ಮಾಡೋದ್ರಿಂದ ಏನಾದ್ರೂ ನಿಮ್ಗೆ ಬೆನಿಫಿಟ್ ಇದೆಯಾ? ಕರ್ಮಣ ಜಾಯತೆ ಜಂತು ಕರ್ಮಣ ಇವ ಪ್ರಲೀಯತೆ. ಕರ್ಮಣ ಜಾಯತೆ ಜಂತು, ಕರ್ಮದಿಂದ ಜೀವಿ ಹುಟ್ಟುತ್ತಾನೆ, ಕರ್ಮದಿಂದನೇ ಜೀವಿ ಮರಣ ಹೊಂದುತ್ತಾನೆ. ಇಂದ್ರನಿಗೂ ಅಪ್ಲೈ ಆಗುತ್ತೆ ಇದು. ಇಂದ್ರನು ಕೂಡ 100 ಯಜ್ಞ ಮಾಡಿನೇ ಇಂದ್ರ ಪದವಿಯನ್ನು ಪಡೆದಿದ್ದು. ಅದಕ್ಕೆ ಅವನು ಶತಕ್ರತು ಅಂತ ಹೇಳ್ತಾರೆ. ಶತಕ್ರತು ಅಂದ್ರೆ 100 ಯಜ್ಞಗಳನ್ನು ಮಾಡಿದವನು ಅಂತ ಅರ್ಥ. ಅವನು ಕರ್ಮಕಾಂಡಿಯೇನೆ, 100 ಯಜ್ಞ ಮಾಡಿದಕ್ಕೆ ಅವನು ಇಂದ್ರ ಪದವಿ ಕೊಟ್ಟಿರೋದು ಅಷ್ಟೇನೆ. ಭಕ್ತಿ ಮಾಡಿದ್ದ ಅಂತಲ್ಲ, ಭಕ್ತಿ ಮಾಡಿದ್ರು ಅಂತ ಅಲ್ಲ ಕೊಟ್ಟಿರೋದು. ಭಕ್ತಿ ಮಾಡಿದ್ರೆ ಇಂದ್ರ ಪದವಿ ಕೊಡ್ತಿರ್ಲಿಲ್ಲ. ಆದ್ರೆ ನಾವು ಇಂದ್ರ ಪದವಿ ಬಿಡಿ, ಸ್ವರ್ಗಲೋಕಕ್ಕೆ ಹೋಗ್ಬೇಕು ಅಂತಾನೆ ಪೂಜೆ ಮಾಡ್ತೀವಿ. ಎಷ್ಟು ಮೂರ್ಖತನ ಇದೆ ನಮ್ಮಲ್ಲಿ. ಕೃಷ್ಣ ಹೇಳ್ತಾನೆ, ಜ್ಞಾತ್ವಾ ಚ ಕರ್ಮಾಣಿ ಜನೋಯಂ ಅನುತಿಷ್ಠತಿ ವಿದುಷಾ ಕರ್ಮ ಸಿದ್ಧಿ ಸ್ಯಾತ್ ತಥಾ ಅವಿದುಷೋ ಭವೇತ್. 10:14:6, 10:24:6. ಕೃಷ್ಣ ಅಪ್ಪನಿಗೆ ಹೇಳ್ತಾನೆ, ಅಪ್ಪ ಅನಂತ ಮಹಾರಾಜ, ಎಲ್ಲ ಪ್ರತಿಯೊಬ್ಬ ವ್ಯಕ್ತಿನೂ ಒಂದು ತಿಳಿದು ಅಥವಾ ತಿಳಿಯದನೋ ಮಾಡ್ತಾನೆ. ಎರಡಕ್ಕೂ ಫಲ ಇದೆ. ತಿಳಿದು ಮಾಡಿದ್ರು ಫಲ ಇದೆ. ಟ್ಯಾಬ್ಲೆಟ್ ಅಲ್ಲಿ ಏನು ಕಂಪೋಸಿಷನ್ ಇದೆ ಅಂತ ಗೊತ್ತಿಲ್ಲದೆ ನುಂಗಿದ್ರು ಕಾಯಿಲೆ ವಾಸಿ ಆಗುತ್ತೆ, ಗೊತ್ತಿದ್ದು ನುಂಗಿದ್ರು ಕಾಯಿಲೆ ವಾಸಿ ಆಗುತ್ತೆ. ಆದ್ರೆ ಕರ್ಮ ಹಾಗಲ್ಲ. ವಿದುಷಃ ಕರ್ಮ ಸಿದ್ಧಿ, ತಿಳ್ಕೊಂಡ್ ಮಾಡಿದ್ರೆ ಕರ್ಮ ಸಿದ್ಧಿ ಆಗುತ್ತೆ. ಸ್ಯಾತ್ ತಥಾ ಅವಿದುಷೋ ಭವೇತ್. ಅವಿದುಷೋ ಅಂದ್ರೆ ಗೊತ್ತಿಲ್ಲದೆ ಮಾಡೋದ್ರಿಂದ ಅದರಿಂದ ಫಲ ಸಿಗೋದಿಲ್ಲ, ಪೂರ್ಣ ಫಲವನ್ನ ನಾವು ಪಡೆಯೋಕ್ಕಾಗೋದಿಲ್ಲ. ಅದಕ್ಕೆ ಕೇಳಿದ್ವಿ, ಕಿಂ ಫಲಂ ಕಸ್ಯಚೋ ದೇಶ ಕೇನವಾ ಸಾಧ್ಯತೆ ಮಖ. ನೀನ್ ಇಂದ್ರ ಪೂಜೆ ಮಾಡೋದ್ರಿಂದ ಏನ್ ಪ್ರಯೋಜನ ಆಗುತ್ತೆ ಅಪ್ಪ ಅಂತ ಕೇಳ್ದ. ಇಂದ್ರ ಪೂಜೆ ಮಾಡೋದು ಏನ್ ಸಿಗುತ್ತೆ ನಿನಗೆ? ಮಳೆ ಸಿಗುತ್ತೆ. ಮಳೆ ಏನು ಅವ್ರ ಮನೆ ಆಸ್ತಿನ ಅದು? ಇಂದ್ರನ ಆಸ್ತಿನ ಅದು ಮಳೆ? ಇಂದ್ರನ ಆಸ್ತಿ ಅಲ್ಲ, ನಾನ್ ಕೊಟ್ಟಿರೋ ಶಕ್ತಿ ಅದು. ನಾನ್ ಕೊಟ್ಟಿರೋ ಜವಾಬ್ದಾರಿ ಮಾಡ್ತದೇನೆ ಅಷ್ಟೇನೆ. ಮಾಡ್ಲೇಬೇಕು, ಮಾಡ್ತದೇನೆ. ಮಾಡಲ್ಲ ಅಂತ ಹೇಳಿ ನೋಡೋಣ, ಹೇಳ್ಬಿಡ್ಲಿ ನೋಡೋಣ. ಸೂರ್ಯ ನಾನು ಹುಟ್ಟೋದಿಲ್ಲ, ನಾನು ಶಾಖ ಕೊಡೋದಿಲ್ಲ ಅಂತ ಹೇಳ್ಬಿಡ್ಲಿ ನೋಡೋಣ. ಯಾರ ಭಯದಿಂದ ಸೂರ್ಯ ಹುಟ್ಟತಾನೆ ಮುಳುಗ್ತಾನೆ, ಯಾರ ಭಯದಿಂದ ಯಮ ಕೆಲಸ ಮಾಡ್ತಾನೆ, ಯಾರ ಭಯದಿಂದ ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ಯಾರ ಭಯದಿಂದ ಶಿವ ಪ್ರಳಯ ಮಾಡ್ತಾನೆ, ಯಾರ ಭಯದಿಂದ ಎಲ್ಲ ನಡೆಯುತ್ತೆ, ಅವನೇ ನಾನು. ಕೃಷ್ಣ ದೇವತಮ ಪರಮ ಪುರುಷ. ಕಿಮ್ಮ ಸಾಧ್ಯತೆ ಮಖ, ಏನ್ ಪ್ರಯೋಜನ ಅದರಿಂದ? ಏನು ಪ್ರಯೋಜನ ಇಲ್ಲ, ಬಿಟ್ಬಿಡಿ ಅದನ್ನ ಅಂತ ಹೇಳ್ತಾರೆ. ಬಿಟ್ಬಿಡ್ತಾರ? ಈಗ ನಾವ್ ಹೇಳ್ತೀವಿ ಬಿಟ್ಬಿಡಿ, ಎಲ್ಲ ಬಿಟ್ಬಿಟ್ಟು ಟೀ ಕಾಫಿ ಎಲ್ಲ ಬಿಟ್ಬಿಡಿ. ಯಾಕಂದ್ರೆ ಕೃಷ್ಣನೇ ಬರ್ಬೇಕು ಅಂತಿದ್ದು ಅದಕ್ಕೆ. ಅದಕ್ಕೆ ಹೇಳಿ, ಯಾವಾಗ್ಲೂ ಭಗವದ್ಗೀತಾ ಶ್ರವಣ ಮಾಡ್ತಾ ಇದ್ರೆ ಖಂಡಿತ ಭಗವಂತ ನಮ್ಮ ಅನರ್ಥಗಳನ್ನ ನಿವಾರಣೆ ಮಾಡ್ತಾನೆ, ನಮ್ಮ ಎಲ್ಲಾ ಋಣಗಳಿಂದ ಮುಕ್ತರನ್ನಾಗಿ ಮಾಡ್ತಾನೆ. ಇಲ್ವಾ, ಋಣನ ತಲೆ ಮೇಲೆ ಹಾಕೊಂಡು ಹೋಗ್ಬೇಕಾಗುತ್ತೆ. ಒಂದೊಂದು ಅಕ್ಕಿ ಕಾಳು ಕೂಡ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ. ಅನ್ನ ಉಣುಬಂದು ಕೇಳದನು ಬೇಯಿಸಿದ ನೀರು, ನಿನ್ನ ದುಡಿತದ ಬೆವರೋ ಪರರ ಕಣ್ಣೀರು. ತಿನ್ನು ನೀಂ ಜಗಕ್ಕೆ ತಿನ್ನಲಿತ್ತನಿತ ಮಿಕ್ಕೂಟ, ಜೀರ್ಣಿಸದ ಋಣಶೇಷ ಮಂಕುತಿಮ್ಮ. ಜೀರ್ಣಿಸದ ಋಣಶೇಷ. ಭಗವಂತನ ಭಕ್ತಿ ಸೇವೆ ಮಾಡ್ಲಿಲ್ಲ ಅಂದ್ರೆ ಋಣ ಹಾಗೆ ಇರುತ್ತೆ, ತೀರೋದಿಲ್ಲ ಅದು. ಅದಕ್ಕೋಸ್ಕರ ಲೀಲೆ ಮಾಡ್ತಾನೆ ಭಗವಂತ. ಕತೆ ಗೊತ್ತು ಎಲ್ಲರಿಗೂ. ಏನು, ಕೃಷ್ಣ ಇಂದ್ರ ಮಳೆ ಸುರಿಸ್ದ, ಅವನಿಗೆ ಇಂದ್ರನ್ ಕೋಪ ಬಂತು, ಕೃಷ್ಣ ಬೆಟ್ಟ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟ, ಅಷ್ಟೇ ಗೊತ್ತಿರೋದು ನಮಗೆ ಕತೆ. ಅದಕ್ಕೆ ಕತೆ ಸಾರಾಂಶ, ಕತೆ ತತ್ವ ನೋಡೋಣ. ಸರಿ, ಸಿದ್ಧತೆ ಮಾಡ್ಕೋತಾ ಇದ್ರು, ಗೊತ್ತು ಕೃಷ್ಣನಿಗೆ ಎಲ್ಲಾನು. ಪ್ರಶ್ನೆ ಮಾಡ್ತಾನೆ, ದಯವಿಟ್ಟು ಸ್ವಲ್ಪ ಹೇಳ್ತೀರಾಪ, ನನಗೂ ಕುತೂಹಲ ಇದೆ ಈ ತರ ಪೂಜೆ ತಿಳ್ಕೊಬೇಕು ಅಂತ. ಕುತೂಹಲ ಇದೆ ನನಗೂ, ತಿಳಿಸಿ ಸ್ವಲ್ಪ. ಸರಿ, ಅಪ್ಪ ಏನ್ ಮಾಡ್ತಾನೆ, ಏನೋ ಮಗು ಕೇಳ್ತಾ ಇದೆಯಲ್ಲ, ದೇವ್ರಂತ ಗೊತ್ತಿಲ್ಲ, ಏನೋ ಮಗು ಕೇಳ್ತಾ ಇದೆಯಲ್ಲ. ಸರಿ, ಅಪ್ಪ ಹೇಳ್ತಾನೆ, ನೋಡು ಮಗು, ನಿನ್ಗಿದೆಲ್ಲ ಅರ್ಥ ಆಗೋದಿಲ್ಲ, ನೀನು ಸಣ್ಣ ಮಗು, ಬಾಲಕ. ನೀನ್ ದೊಡ್ಡವನಾದ್ಮೇಲೆ ನಿನ್ಗೆ ಅರ್ಥ ಆಗುತ್ತೆ. ನೀನ್ ನೆಕ್ಸ್ಟ್
ಈ ನಂದ ಗೋಕುಲದಲ್ಲಿ ದೊಡ್ಡ ಪ್ರಜಾ ಆಗ್ತೀಯಾ? ಏನ್ ಗೊತ್ತು ನಂದ ಮಹಾರಾಜನಿಗೆ? ಏನು ಗೊತ್ತಿಲ್ಲ ಪಾಪ ಅವನಿಗೆ. ಕೃಷ್ಣನ್ ಮಗ ಅನ್ನೋದೊಂದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅವನಿಗೆ. ಶುದ್ಧ ಭಕ್ತರಿಗೆ ಗೊತ್ತಿರ್ಬೇಕಾಗಿರೋದು ಇಷ್ಟೇನೆ, ಕೃಷ್ಣ ದೇವತಮ್ಮ ಪರಮ ಪುರುಷ, ಅವ್ನ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅನ್ನೋದಿದ್ರೆ ಮಾತ್ರ ನಮಗೆ ಕೃಷ್ಣ ಅನುಗ್ರಹ ಮಾಡ್ತಾನೆ. ಇಲ್ಲ ಅಂದ್ರೆ ಸರಿ. ನಂದ ಮಹಾರಾಜ ಹೇಳಲಿಲ್ಲ ಯಾಕೆ ಮಾಡ್ತಾ ಇದೀರಾ, ಏನ್ ಉದ್ದೇಶ, ಇದರ ಫಲ ಏನು ಕೇಳ್ತಾನೆ. ಕೃಷ್ಣ ಹೇಳಲಿಲ್ಲ, ಸುಮ್ನೆ ಇದ್ದ. ಮತ್ತೆ ಬಿಡ್ತಾನ ಕೃಷ್ಣ? ಹೇಳು. ಯಾವ್ದನ್ನು ಬಚ್ಚಿಡಬಾರ್ದು ಅಪ್ಪ. ಪ್ರೀತಿ ಪಾತ್ರರಾದವರು, ತಂದೆ ಆಗ್ಲಿ ಮಗ ಆಗ್ಲಿ ಗಂಡ ಹೆಂಡತಿ ಆಗ್ಲಿ, ಯಾವ್ದನ್ನು ಮುಚ್ಚಿಡಬಾರ್ದು. ಹೇಳು, ಮನಸ್ಸು ಬಿಚ್ಚಿ ಮಾತಾಡು, ಹೇಳು. ಬಿಡ್ತಾ ಇಲ್ಲ ಕೃಷ್ಣ. ಕರ್ಮ ಮೆಂಬರ್ ಶುರು ಮಾಡ್ತಾನೆ ಈಗ. ಹೇಳ್ಬೇಕು ಕರ್ಮ, ನೀನ್ ಮಾಡ್ತಾರ ಕರ್ಮದ ಉದ್ದೇಶ ಹೇಳು ನನಗೆ ಗೊತ್ತಾಗ್ಬೇಕು ಅಂತ. ಸರಿ, ತಾಕೀತ್ ಮಾಡೇ ಬಿಟ್ಟ ಕೃಷ್ಣ. ಅಪ್ಪ ನೀನ್ ಹೇಳಲೇಬೇಕು ಇವಾಗ. ಎಲ್ರು ಕರ್ಮದಲ್ಲಿ ನಿರತರಾಗಿದ್ದಾರೆ. ಕೆಲವರಿಗೆ ಕರ್ಮ ಯಾವ್ದೊಂದು ಗೊತ್ತು, ಫಲ ಏನಂತ ಗೊತ್ತು. ಕೆಲವರಿಗೆ ಕರ್ಮ ಯಾವ್ದೊಂದು ಗೊತ್ತಿಲ್ಲ. ಅದೇ ಜ್ಞಾತ್ವಾಚ ಕರ್ಮಾಣಿ ಜನವಯ ಮನುತಿಷ್ಠತಿ. ವಿದುಷಃ ಕರ್ಮ ಸಿದ್ಧಿ ಸ್ಯಾತ್ ಅವಿದುಷೋ ನ ಭವೇತ್. ನೀನು ಗೊತ್ತಿದ್ದು ಮಾಡ್ತಾ ಇದೀಯೋ ಗೊತ್ತಿಲ್ಲದೆ ಮಾಡ್ತಾ ಇದೀವಿ ಹೇಳು. ನಾವು ಕೇಳ್ತೀವಲ್ವಾ, ಏನ್ರಿ ಮಾಡ್ತಿದ್ದೀರಿ ಸರ್? ಗೊತ್ತು, ಗಣಹೋಮ ಮಾಡಿಸ್ತಾ ಇದೀವಿ ಸರ್. ಯಾಕೆ? ಯಾಕೆ ಅಂದ್ರೆ ಮತ್ತೆ ಯಾಕೆ ಅಂತಾನೆ ಗೊತ್ತಿಲ್ಲ ಯಾಕೆ ಮಾಡಿಸ್ತಿದ್ದೀರಿ ನೀವು? ಇಲ್ಲ, ಏನೋ ಯಾರೋ ಹೇಳಿದ್ರು. ಯಾರೋ ಯಾಕೆ ಹೇಳಿದ್ರು? ಅವ್ರು ಯಾರು ಹೇಳಿದವರು? ಯಾಕೆ ಹೇಳಿದ್ರು ಅವರು? ಕಸ್ಯಚೋದ್ದೇಶ, ಏನ್ ಉದ್ದೇಶ? ನೀವು ಹಾಳಾಗೋಗ್ಲಿ ಅಂತ ಹೇಳಿರ್ಬೋದು, ಕರ್ಮಕಾಂಡದಲ್ಲಿ ಸಿಕ್ಕಾಕೊಳ್ಳಿ, ನಾಶ ಆಗ್ಲಿ ಅಂತ ಹೇಳಿರ್ಬೋದು. ನಿಮ್ಗೆ ಗೊತ್ತಿದ್ಯಾ? ಪುರೋಹಿತರು ಅದೇ ಹೇಳ್ತೀವಿ. ಯಾಕೆ ಪುರೋಹಿತರು ನಾವು ನಿಷ್ಠುರವಾಗಿ ಮಾತಾಡೋದಂದ್ರೆ, ಪುರೋಹಿತರು ನಾವು ಹಾಳಾಗೋಗ್ಲಿ ಅಂತಾನೆ ಮಾಡಿಸೋದು, ಉದ್ಧಾರ ಆಗ್ಲಿ ಅಂತ ಅಲ್ಲ. ಉದ್ಧಾರ ಆಗ್ಲಿ ಅಂದ್ರೆ ಬೈದು ಕೃಷ್ಣ ಭಕ್ತಿ ಮಾಡಿ ಅಂತ ಹೇಳ್ತಾರೆ, ಹಾಳಾಗೋಗ್ಲಿ ಅಂದ್ರೆ ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಅಂತ ಹೇಳ್ತಾರೆ. ಅಷ್ಟೇನೆ, ನಮ್ಗೆ ಉಲ್ಟಾ ಕಾಣಿಸ್ತದೆ ಅಷ್ಟೇನೆ, ಮಿರರ್ ಇಮೇಜ್. ಏ ಶಿವಾನಂದ ಪ್ರಭು ಯಾವಾಗ್ಲೂ ಹಿಂಗ್ ಮಾತಾಡ್ತಾರಪ್ಪ, ಹಂಗ್ ಮಾತಾಡ್ತಾರಪ್ಪ, ಸರಿ ಇಲ್ಲ. ಆ ಪುರೋಹಿತರಾದ್ರೆ ನೋಡ್ರಿ, ಗಣಹೋಮ ಮಾಡು ಅಂತ ಹೇಳಿದ್ರು, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡು ಅಂದ್ರು, ಶನಿಮಾತ್ಮನ ಕತೆ ಓದು ಅಂತ ಹೇಳಿದ್ರು. ಅವ್ರು ತುಂಬಾ ಒಳ್ಳೆಯವರು ಅಲ್ವಾ? ಆ ನಾಶ ಆಗಕ್ಕೆ ಹೇಳೋದು ಅವ್ರು ಪುರೋಹಿತರು. ಅದಕ್ಕೆ ವಿಶ್ವರೂಪನ್ ತ್ವಷ್ಟನ್ ಮಗ ಇಂದ್ರನ ಪರವಾಗಿ ಪೂಜೆ ಮಾಡ್ತಾಳೆ. ಏನಾಯ್ತು ಅವನ ಕತೆ? ತಲೆ ಹೋಯ್ತು. ಉದ್ದೇಶನೇ ಗೊತ್ತಿಲ್ಲ. ನೋಡಕ್ಕೆ ನಮ್ಗೆ ವಿರುದ್ಧವಾಗಿ ಕಾಣಿಸಿರುತ್ತೆ, ಅದ್ರಲ್ಲಿ ಒಳ್ಳೇದಿರುತ್ತೆ. ನೋಡಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಅದರಲ್ಲಿ ದುಷ್ಟತನ ಇರುತ್ತೆ. ಅದಕ್ಕೆ ಕೃಷ್ಣ ಇದನ್ನ ಬಯಲು ಮಾಡ್ಬೇಕು, ಜಗತ್ತಿಗೆ ಸಾರಬೇಕು, ಜನಗಳಿಗೆ ಬುದ್ಧಿ ಹೇಳಬೇಕು. ಅಪ್ಪನ್ನೇ ಇವಾಗ ಗಾಳಾಗಿ ಉಪಯೋಗಿಸ್ಕೊಳ್ತಾ ಇದೆ ನಂದ ಮಹಾರಾಜನ. ಮಾಡಬಾರದು. ನೀವು ಯಾಕೆ ಮಾಡ್ತೀರಿ ಹೇಳಿ? ಉದ್ದೇಶ ಹೇಳಿ. ಕೆಲವರು ಉದ್ದೇಶವನ್ನಾಗ್ಲಿ ಫಲವನ್ನಾಗ್ಲಿ ತಿಳಿಯದೆ ಕರ್ಮಗಳು ಮಾಡ್ತಾರೆ. ಅದೇ ಹೇಳ್ದಲ್ಲ, ಯಾಕೆ ಮಾಡ್ಬೇಕು ಗೊತ್ತಿಲ್ಲ, ಅದ್ರ ಫಲ ಏನು ಗೊತ್ತಿಲ್ಲ, ಅದನ್ನ ಮಾಡ್ಬೇಕು. ತಿಳುವಳಿಕೆ ಇಲ್ಲದೆ ಕರ್ಮ ಮಾಡೋವನಿಗೆ ಪರಿಪೂರ್ಣ ಫಲ ಸಿಗೋದಿಲ್ಲ. ಯಾರ್ ಮಾತಿದು? ಶ್ರೀ ಭಗವಾನುವಾಚ. ಮಗು ಹೇಳ್ತಾ ಇದೆ, ಕೃಷ್ಣ ಹೇಳ್ತಾ ಇದ್ದಾನೆ. ಅಥವಾ ಏನಾದ್ರು ಇದು ಶೋ ಆಫ್ ಮಾಡ್ತಾ ಇದ್ದೀರಾ ಅಂತಾನು ಕೇಳ್ತಾನೆ ಕೃಷ್ಣ. ಸುಮ್ಮನೆ ಶೋ ಮಾಡ್ತಿದ್ದೀರಾ? ವರ್ಷಕ್ಕೊಂದ್ಸಲ ಪೂಜೆ ಮಾಡ್ಬೇಕು, ಮಾಡ್ತಾ ಇದ್ದೀರಾ? ಇಲ್ಲ ಅಂತ ಹೇಳಿ ಉದ್ದೇಶ ದಯವಿಟ್ಟು ತಿಳಿಸ್ಕೊಡಿ. ಯಜ್ಞದ ಉದ್ದೇಶವನ್ನು ತಿಳಿಸ್ಕೊಡಿ. ಬಿಡ್ಲಿಲ್ಲ ಕೃಷ್ಣ. ಈಗ ನಂದ ಮಹಾರಾಜ ಬಾಯ್ ಬಿಡ್ತಾನೆ. ಮೊದಲನೇ ಸಲ ಪ್ರಶ್ನೆ ಕೇಳಿದಾಗ ಮಗು ಏನೋ ಕೇಳ್ತಾ ಇದೆ, ಹೋಗಪ್ಪ ಆಟ ಆಡ್ಕೋ ಹೋಗು, ನಾವೇನೋ ಮಾಡ್ಕೊಳ್ತೀವಿ, ಇಂದ್ರ ಯಜ್ಞ ಮಾಡ್ಕೋತೀವಿ, ನೀನ್ ಆಟ ಆಡ್ಕೋ ಹೋಗು, ಹೋಗು ದನ ಮೇಯ್ಸೋಗ ಹೋಗು ನೀನ್ ಕಾಡಿಗೆ ಅನ್ನೋ ಅರ್ಥ. ನಿನ್ಗೇನು ಗೊತ್ತಾಗೋದಿಲ್ಲ, ಮಗು ಸಣ್ಣ ಮಗು ಅಂತ. ಬಿಡ್ತಾನ ಭಗವಂತ? ಮಗು ನಿನ್ ಮಗನಾಗಿ ಬಂದಿದ್ದೀನಿ ಅಷ್ಟೇ, ಬಟ್ ನಾನು ಭಗವಾನ್ ಕೃಷ್ಣ. ಸರಿ, ನಂದ ಮಹಾರಾಜ ಬಾಯ್ಬಿಟ್ಟು ಹೇಳ್ತಾನೆ, ನೋಡಪ್ಪ ಮಗು, ಈ ಇಂದ್ರ ಯಜ್ಞ ಅಂತ ಮಾಡ್ತಾ ಇದೀವಲ್ಲ, ಇಂದ್ರ ಪೂಜೆ, ಅದು ಸಾಂಪ್ರದಾಯಿಕ ಅಷ್ಟೇ. ಸಿಕ್ಕಾಕೊಂಡ ನಂದ ಮಹಾರಾಜ. ನಾವು ಸಿಕ್ಕಾಕೊಳ್ತೀವಿ. ಏನಕ್ಕಪ್ಪ ಕೊಂಡ ಆಯ್ತಿರಿ? ಸಾಂಪ್ರದಾಯಿಕ, ನಮ್ಮ ಅಜ್ಜಿ ತಾತ ಮಾಡ್ತಾ ಇದ್ರು, ಅವ್ರ ಅಪ್ಪ ಮಾಡ್ತಾರೆ, ಮಾಡ್ತಾ ಇದೀವಿ. ಯಾಕೆ ಈ ಪೂಜೆ ಮಾಡ್ತಾರ? ನಮ್ಮ ಅಜ್ಜಿ ತಾತ ಮಾಡ್ತಾ ಇದ್ರು, ನಮ್ಮ ಅಪ್ಪ ಅಮ್ಮ ಮಾಡ್ತಾರೆ, ನಾನು ಮಾಡ್ತಾ ಇದೀನಿ. ಸಿಕ್ಕಾಕೊಂಡ್ವಿ ನಾವೆಲ್ಲರೂ ಇವಾಗ. ನಂದ ಮಹಾರಾಜ ಬಾಯ್ಬಿಟ್ಟು ಹೇಳಿಬಿಟ್ಟ, ಸಾಂಪ್ರದಾಯಿಕನ ಬಿಡ್ರಿ ಫಸ್ಟ್ ಅಂತ ಹೇಳೋದು ಅದಕ್ಕೋಸ್ಕರ. ನಮ್ ಸಂಪ್ರದಾಯ ನಮ್ಗಿದು. ನಮ್ ಸಂಪ್ರದಾಯ ಅಂದ್ರೆ ಏನ್ ಗೊತ್ತಾ? ಕೃಷ್ಣನಿಂದ ಬಂದಿದ್ರೆ ಮಾತ್ರ ಸಂಪ್ರದಾಯ. ಹಾಗಾದ್ರೆ ಎಲ್ಲಾನು ಅವನಿಂದಾನೇ ಬರುತ್ತೆ ಅಲ್ವಾ ಅಂತಾನು ಪ್ರಶ್ನೆ ಮಾಡ್ಬೋದು. ಹೌದು, ಎಲ್ಲಾನು ಅವನಿಂದಾನೇ ಬರುತ್ತೆ. ತಿಳುವಳಿಕೆನು ಜ್ಞಾನ ಅವನಿಂದಾನೇ ಬಂದಿದೆ. ಮತ್ತೆ ಜ್ಞಾನ ಅಪ್ಲೈ ಮಾಡ್ರಿ. ಎಲ್ಲ ಅವನಿಂದಾನೇ ಬರುತ್ತೆ ಅಂದ್ಬಿಟ್ಟು ಜ್ಞಾನ ಬಿಟ್ಬಿಟ್ಟು ಅಜ್ಞಾನ ಮಾತ್ರ ಯಾಕೆ ಇಟ್ಕೋತೀರಿ ನೀವು? ಭಾರಿ ಬುದ್ಧಿವಂತರು ಅಲ್ವಾ? ಪ್ರಶ್ನೆ ಮಾಡ್ತೀರಿ ನಾವು. ನಮ್ಮನ್ನ ಎಷ್ಟೋ ಜನ ಪ್ರಶ್ನೆ ಮಾಡ್ತಾರೆ,
ಸರ್ ನೀವು ಧರ್ಮ ಅಧರ್ಮ ಎಲ್ಲ ಹೇಳ್ತಿರಲ್ವಾ, ಎಲ್ಲ ಅವನೇ ತಾನೇ ಕೊಟ್ಟಿದ್ದು. ಹೌದು, ಧರ್ಮನು ಅವಂದೇ, ಅಧರ್ಮನು ಅವನೇ, ಸುಖ ಅವನೇ ಕೊಡ್ತಾನೆ, ದುಃಖ ಅವನೇ ಕೊಡ್ತಾನೆ, ವಿವೇಕ ಅವಿವೇಕನು ಕೊಡ್ತಾನೆ, ಎಲ್ಲ ಅವನೇ ಕೊಡ್ತಾನೆ. ಆದ್ರೆ ನೀನ್ ಮಹಾ ಮೂರ್ಖ ಆಗಿದ್ಯಾ, ಅಜ್ಞಾನ ಮಾತ್ರ ಹಿಡ್ಕೊತಾ ಇದೀಯಾ. ಯಾಕೆ ಜ್ಞಾನ ಕೊಟ್ಟಿಲ್ವಾ ಭಗವಂತ? ಕೊಟ್ಟಿದಂತಾನೆ, ವಿವೇಕ ಕೊಟ್ಟಿದಂತಾನೆ, ಮತ್ತೆ ಅಪ್ಲೈ ಮಾಡ್ರಿ ಅದನ್ನ. ಎಲ್ಲಾ ಕೊಟ್ಟಿದ್ದಾನೆ ಅವನೇ ಅಂದ್ಬಿಟ್ಟು ನಾವು ಬರೀ ಅಧರ್ಮ ಅವಿವೇಕ ಮಾತ್ರ ಇಟ್ಕೊಳಕ್ಕಾಗುತ್ತಾ? ಭಾಗವತಂ ಯಾಕೆ ಕೊಟ್ಬಿಟ್ಟ ಮತ್ತೆ ಕೃಷ್ಣ ಉತ್ತಮನಿಗೆ ಹೇಳಿದ್ದು ಪ್ರಚಾರ ಮಾಡುವಂತ? ಭಾಗವತಂ ಎಲ್ಲ ಹೇಳಿದಂತಾನೆ. ಹಾಗಾದ್ರೆ ಮತ್ತೆ ಓದ್ಬೇಕು ನೀವು, ಹಾಗಾದ್ರೆ ಭಾಗವತಂ ತಿಳ್ಕೊಬೇಕು ಅಂತ ನಾವು ಪ್ರಶ್ನೆ ಉತ್ತರ ಹೇಳ್ಬೋದಲ್ಲ ಹಾಗಾದ್ರೆ ಅವ್ರಿಗೆ. ಪ್ರಶ್ನೆ ಪ್ರಶ್ನೆ ಮಾಡ್ಬೇಕು ಅಂತ ಮಾಡೋದಲ್ಲ, ಅದ್ರ ಉದ್ದೇಶ ತಿಳ್ಕೊಬೇಕು. ಕೃಷ್ಣ ಪ್ರಶ್ನೆ ಮಾಡಿದ್ದು ಸುಮ್ಮನೆ ಮಾಡ್ಬೇಕು ಅಂತ ಅಲ್ಲ. ಪಾಪ ನಂದ ಮಹಾರಾಜ್ ಸಿಕ್ಕಾಕ್ಸ್ಬೇಕು, ಗೋಜಿಗೆ ಈಡ್ ಮಾಡ್ಬೇಕು ಅಂತ ಅಲ್ಲ. ಮುಖ ಸಪ್ಪೆ ಆಯ್ತು ನಂದ ಮಹಾರಾಜನಿಗೆ, ನೀವ್ ಮಾಡೋದು ವ್ಯರ್ಥ ಅಂತ ಅಂದಾಗ. ಬಟ್ ಹಾಗಂತ ನಾವು ಕೇಳದೆ ಬಿಡಕ್ಕಾಗುತ್ತಾ? ಕೃಷ್ಣ ಕೇಳ್ತಾನೆ ಈಗ, ಇಲ್ಲಪ್ಪ ಮಗು, ಇದು ಸಂಪ್ರದಾಯ ಅಷ್ಟೇನೆ, ಮಳೆ ಬರೋದು ಇಂದ್ರನ ಕೃಪೆಯಿಂದ. ಮಳೆ ಬರೋದು ಇಂದ್ರನ ಕೃಪೆಯಿಂದನಾ? ಹೇಳಿ, ಎಷ್ಟ್ ಜನ ಒಪ್ಕೊಳ್ತೀರಾ ಮಳೆ ಬರೋದು ಇಂದ್ರನಿಂದ ಅಂತ? ನೀರ್ ಬರೋದು ಕೊಳಾಯಿಂದ ಅಂತ ಎಷ್ಟ್ ಜನ ಒಪ್ಕೊಳ್ತೀರಾ? ಮಗು ಕೇಳಿದೆ, ಮಗು ನೀರ್ ಎಲ್ಲಿಂದ ಬರುತ್ತೆ? ಟ್ಯಾಪ್ ಇಂದ ಬರುತ್ತೆ ಅಂತ ಹೇಳುತ್ತೆ ಮಗು. ಅದು ಮಗು ದಡ್ಡದು, ಅದು ಬುದ್ಧಿ ಇಲ್ಲ ಹೇಳುತ್ತೆ. ನಿಮಗ್ ಬುದ್ಧಿ ಇಲ್ವಾ? ಕೊಳಾಯಿಂದ ನೀರ್ ಬರುತ್ತಾ? ಕೊಳಾಯಿ ಮೂಲಕ ಬರೋದು, ಕೊಳಾಯಿಂದ ಬರೋದಲ್ಲ ನೀರು. ಕೊಳಾಯಿಂದ ಬರೋದು ಬೇರೆ, ಕೊಳಾಯಿ ಮೂಲಕ ಬರೋದು ಬೇರೆ. ಮಾತು ಬರ್ತಾ ಇದೆ, ಎಲ್ಲಿಂದ ಬರ್ತದೆ? ಬಾಯಿಂದ ಬರ್ತಾ ಇದೆ. ಬಾಯಿಂದ ಅಲ್ಲ ಬರ್ತಾ ಇರೋದು, ಬಾಯಿ ಮೂಲಕ ಬರ್ತಾ ಇರೋದು. ನಾಯಿಗೂ ಬಾಯಿ ಇದೆ, ಮಾತಾಡ್ಲಿ ನೋಡೋಣ. ನಾಯಿಗೂ ನಾಲಿಗೆ ಇದೆ, ಮಾತಾಡ್ಲಿ ಹಾಗಾದ್ರೆ. ನಾಲಿಗೆ ಇದ್ರೆ ಮಾತಾಡೋದಲ್ಲ. ಯಪ್ಪ, ಎಷ್ಟು ಸಣ್ಣ ವಿಚಾರಗಳಿವೆಲ್ಲ. ಸಣ್ಣ ವಿಚಾರಗಳನ್ನ ದೊಡ್ಡದಾಗ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ತತ್ವಸಾರ ಅಂತ ಇಟ್ಟಿರೋದು ಇದನ್ನ, ಭಾಗವತ ತತ್ವಸಾರ ಅಂತ. ನಾಲಿಗೆ ಇರೋರೆಲ್ಲ ಮಾತಾಡಂಗಿದ್ರೆ ನಾಯಿ ಮಾತಾಡ್ಬೇಕಿತ್ತು ಹಾಗಾದ್ರೆ. ಹಾಗಾದ್ರೆ ಕನ್ಕ್ಲೂಷನ್ ಬಂತು, ನಾಲಿಗೆ ಮಾತಾಡೋದಲ್ಲ, ನಾಲಿಗೆ ಮೂಲಕ ಮಾತಾಡೋದು ಅಂತ ಅರ್ಥ ಆಯ್ತು. ಸರಿ, ನಂದ ಮಹಾರಾಜ ಹೇಳ್ತಾರೆ, ನೋಡಪ್ಪ, ಇಂದ್ರನ ಕೃಪೆಯಿಂದ ಮಗು ಮಳೆ ಬರುತ್ತೆ, ಮೋಡಗಳು ಅವನ ಪ್ರತಿನಿಧಿಗಳು, ನಮ್ಗೆ ನೀರು ಬೇಕಲ್ವಾ, ದನ ಕರುಗಳಿಗೆ ಕುಡಿಯೋದಕ್ಕೆ ನೀರು ಬೇಕು, ಕೆರೆ ಕಟ್ಟೆಗಳಿಗೆ ನೀರು ಬೇಕು ಅಲ್ವಾ, ಅದಕ್ಕೆ ಇಂದ್ರ ಪೂಜೆ ಮಾಡ್ತೀವಿ ಅಂತ ಹೇಳ್ಬಿಟ್ಟ. ಒಂದ್ ಕೆಲಸ ಮಾಡ ಆಗಿದ್ರೆ, ಯಾವಾಗಾದ್ರೂ ನೀರು ಬರ್ಲಿಲ್ಲ ಅಂತ ಅಂದ್ರೆ, ಈ BWSSB ಏನಾದ್ರು ಪ್ರಾಬ್ಲಮ್ ಆದಾಗ ಕೊಳಾಯಿ ಪೂಜೆ ಮಾಡೋಣ ಇನ್ಮೇಲೆ ನಾವೆಲ್ಲ. ಓ ಕೊಳಾಯೇ ನಮಃ, ಓ ನಲ್ಲಿಯೇ ನಮಃ ಅಂತ ಹೇಳೋಣ. ಮಳೆ ಬಂದ್ಬಿಟ್ರೆ ನೋಡೋಣ ಹಾಗಾದ್ರೆ ನೀರು. ನೀವು ಟ್ಯಾಪ್ ಆನ್ ಮಾಡ್ತೀರಾ, ಅಲ್ಲಿ KRS ಅಲ್ಲಿ ನೀರಿದ್ರೆ ಬರುತ್ತೆ ಅಷ್ಟೇನೆ, ಇಲ್ಲಾಂದ್ರೆ ಏನ್ ಬರುತ್ತೆ ಪಾಪ ಕೊಳಾಯಿ, ಅದೇನ್ ಕೊಡುತ್ತೆ? ನೀವು ಕೊಳಾಯಿ ಪೂಜೆ ಮಾಡೋದ್ರಿಂದ ನೀರ್ ಬರೋಂಗಿದ್ರೆ ಮೋಡ ಪೂಜೆ ಮಾಡಿ, ಯಾಕಂದ್ರೆ ಮಳೆ ಬರುತ್ತೆ. ಇಂದ್ರ ಪೂಜೆ ಮಾಡಿ ಮಳೆ ಬರುತ್ತೆ. ಇಂದ್ರ ಒಂಥರ ಕೊಳಾಯಿ ಟ್ಯಾಂಕ್ ಇದ್ದಂಗೆ ಅಷ್ಟೇನೆ, ನೀರಿದ್ರೆ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ ಅಷ್ಟೇ. ದೇವತೆಗಳ ಕೆಲಸ ಅಷ್ಟೇ ಅಪ್ಪ, ಅರ್ಥ ಮಾಡ್ಕೊಳ್ಳಿ. ದೇವತೆಗಳ ಕೆಲಸ ಅಷ್ಟೇನೆ. ದೇವತೆಗಳು ಪೂಜೆ ಮಾಡಂಗಿದ್ರೆ ಎಲ್ಲ ಸಿಗುತ್ತೆ ಅನ್ನೋದಾದ್ರೆ, ಲಕ್ಷ್ಮಿ ಪೂಜೆ ಮಾಡಿದ್ರೆ ದುಡ್ಡು ಸಿಗುತ್ತೆ, ಗಣಪತಿ ಪೂಜೆ ಮಾಡಿದ್ರೆ ವಿಘ್ನಾಶ ಆಗುತ್ತೆ, ಆ ಪಾರ್ವತಿ ಪೂಜೆ ಮಾಡಿದ್ರೆ ಅದಾಗುತ್ತೆ, ಚಂಡಿ ಚಾಮುಂಡಿ ಪೂಜೆ ಮಾಡಿದ್ರೆ ಅದಾಗುತ್ತೆ ಅನ್ನೋಂಗಿದ್ರೆ ನೀವು ಕೊಳಾಯಿ ಪೂಜೆ ಮಾಡಿ. ನೀರ್ ಬರ್ದೇ ಇದ್ದಾಗ. ನೀರ್ ಬಂದ್ಬಿಡ್ತು ಅಂದ್ರೆ ಬೇಕಾದ್ರೆ ನಾವು ನಿಮ್ಗೆ ಪರ್ಮಿಷನ್ ಗ್ರಾಂಟೆಡ್, ನೀವ್ ಯಾರನ್ನ ಬೇಕಾದ್ರೆ ಪೂಜೆ ಮಾಡ್ಕೊಳ್ಳಿ ಅಂತ. ಮೂರ್ಖತನ ಅಲ್ವಾ ಇದು? ಆ ಮೂರ್ಖತನವನ್ನ ಭಗವಂತ ತನ್ನ ತಂದೆ ಮೂಲಕ ತೋರಿಸ್ತಾನೆ. ತಂದೆ ಮೂರ್ಖ ಅಲ್ಲ, ಆ ಮೂರ್ಖತನವನ್ನ ಕೊಟ್ಟು ಭಗವಂತ ನಂದಗೋಪನ ಬಾಯಿಂದ ಮಾತಾಡ್ತಾ ಇದ್ದಾನೆ. ನೋಡಪ್ಪ, ಮಳೆ ಕೊಡೋದು ಇಂದ್ರ, ನಾವ್ ಅದಕ್ಕೆ ಇಂದ್ರನ ತೃಪ್ತಿ ಪಡಿಸ್ಬೇಕು. ನೀರಿಲ್ಲ ಅಂದ್ರೆ ನಾವ್ ವ್ಯವಸಾಯ ಮಾಡಕ್ಕಾಗತ್ತಾ? ದವಸ ಧಾನ್ಯ ಬೆಳೆಯಕ್ಕಾಗತ್ತಾ? ಮಳೆ ಇಲ್ಲದೆ ನಾವ್ ಬದುಕಕ್ಕಾಗತ್ತಾ ಹೇಳು? ಧಾರ್ಮಿಕ ಸಮಾರಂಭ, ಆರ್ಥಿಕ ಬೆಳವಣಿಗೆ, ಇವೆಲ್ಲಕ್ಕೂ ನೀರ್ ಬೇಕಲ್ವಾ? ನೀರಿಲ್ಲ ಅಂದ್ರೆ ಧರ್ಮ ಹೆಂಗ್ ಮಾಡ್ತೀರಿ? ನೀರಿಲ್ಲ ಅಂದ್ರೆ ಅರ್ಥ ಸಂಪಾದನೆ ಹೇಗ್ ಮಾಡ್ತೀರಿ? ನೀರಿಲ್ಲ ಅಂದ್ರೆ ಮೋಕ್ಷ ಹೆಂಗ್ ಸಂಪಾದನೆ ಮಾಡ್ತೀರಿ? ನೀರ್ ಕರೆಕ್ಟ್, ನಿಜ, ಸತ್ಯನೇ ಹೌದು. ಆದ್ರೆ ಅದು ಪರಿಪೂರ್ಣ ಸತ್ಯ. ಎಷ್ಟ್ ಜನಕ್ಕೆ ಏನೇನ್ ಓಡ್ತಿದೆ ತಲೆಯಲ್ಲಿ, ಬರ್ಲಿ, ಎಲ್ಲ ಬರ್ಲಿ, ಕಲಸ್ಬೇಕು ಒಳಗಡೆಯಿಂದ. ಅದು ಕಿವುಚ್ಬೇಕು ಒಳಗಡೆ ಇರೋದೆಲ್ಲ ಕಲ್ಮಶಗಳು. ನಿಂಬೆಹಣ್ಣು ಹಂಗೆ ಇಟ್ಟು ರಸ ಬರೋದಿಲ್ಲ, ಅದನ್ನ ಹಾಕಿ ಹಿಂಡಬೇಕು. ಹಿಂಡದಾಗ್ಲೇ ಅದ್ರೊಳಗೆ ರಸ ಬರುತ್ತೆ ಆಚೆ. ನಿಂಬೆಹಣ್ಣು ಕೊಡೋದಿಲ್ಲ, ಅದು ಹಿಂಡದಾಗ್ಲೇ ಬರೋದು. ಅದಕ್ಕೆ ನಮ್ಮೊಳಗೆ ಏನೆಲ್ಲ ಅಜ್ಞಾನಗಳಿದೆ, ಅನರ್ಥಗಳಿದೆ, ಎಲ್ಲ ಹಿಂಡಬೇಕು, ಕಿವುಚ್ಬೇಕು. ಅದಕ್ಕೆ ಭಗವಂತ ಕಿವುಚ್ತಾನೆ.
ಸರಿ ಹೇಳ್ದ, ಇಷ್ಟಾದ್ರೂ ಒಪ್ಕೊಳ್ಳಿಲ್ಲ ನಂದಗೋಪ. ಧಾರ್ಮಿಕ ಸಮಾರಂಭ ಬಿಡಬಾರ್ದಪ್ಪ, ಕೊಂಡ ಹಾಯ್ಬೇಕು, ಊರಬ್ಬ ಮಾಡ್ಬೇಕು, ಜಾತ್ರೆ ಮಾಡ್ಬೇಕು, ಮರಿ ಕಡಿಬೇಕು ಎಲ್ಲ ನಾವ್ ಹೇಳ್ತೇವಲ್ಲ, ಬಿಡಬಾರ್ದು ಅಂತ. ನಂದಗೋಪನ ಅದೇ ಹೇಳ್ತದಾನೆ, ಬಿಡಬಾರ್ದು, ಸಂಪ್ರದಾಯ ಬಿಡಬಾರ್ದು. ಅಕಸ್ಮಾತ್ ಏನಾದ್ರು ಯಾವ್ದಾನ ಕಾರಣಕ್ಕೆ, ಏನೇ ಕಾರಣಕ್ಕಾದ್ರೂ ನಾವು ಇದನ್ನ ಬಿಟ್ಬಿಟ್ರೆ ಅವನು ಒಳ್ಳೇದಾಗೋದಿಲ್ಲ, ಒಳ್ಳೇದಾಗೋದಿಲ್ಲ. ಏನ್ ಒಳ್ಳೇದಾಗೋದಿಲ್ಲ? ಒಳ್ಳೇದು ಅಂದ್ರೆ ಏನು ಹೋಗ್ಲಿ? ಜನ್ಮಾಷ್ಟಮಿ ಕಾಂಟ್ರಿಬ್ಯೂಷನ್ ಕಲೆಕ್ಷನ್ಗೆ ಹೋದ್ರೆ 10 ರೂಪಾಯಿ ಕೊಟ್ಬಿಟ್ಟು, ಸರ್ ದೇವ್ರು ಒಳ್ಳೇದ್ ಮಾಡ್ಲಿ ಸರ್ ಅಂತಾರೆ. ಸರ್ ಆಯ್ತು ಸರ್, ಥ್ಯಾಂಕ್ ಯು ಸರ್, ಏನಾದ್ರು ಒಂದು ಅಪ್ಲಿಕೇಶನ್ ಕೊಡಿ ಸರ್ ದೇವರಿಗೆ, ಕೃಷ್ಣನ್ಗೆ ಒಳ್ಳೇದ್ ಮಾಡಿ ಅಂತ. 10 ರೂಪಾಯಿ ಕೊಟ್ಬಿಟ್ಟು ಒಳ್ಳೇದಾಗ್ಲಿ ಸರ್, ದೇವ್ರು ಒಳ್ಳೇದ್ ಮಾಡ್ಲಿ ಸರ್ ನಿಮ್ಗೆ ಅಂತ ಹೇಳ್ತಾರೆ ಸರ್. ಅವ್ನು ಒಳ್ಳೇದಾದ್ರೂ ಮಾಡ್ಲಿ, ಕೆಟ್ಟದಾದ್ರೂ ಮಾಡ್ಲಿ, ನಮ್ ಪಾಡಿಗೆ ನಾವು ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಒಳ್ಳೇದ್ ಮಾಡ್ಲಿ ಅಂತ ಮಾಡ್ತಾ ಇಲ್ಲ ನಾವು, ಹೌದಾ? ಒಳ್ಳೇದ್ ಮಾಡ್ಲಿ ಅಂತ ಭಕ್ತಿ ಮಾಡ್ಬೇಕಾ? ಸ್ವಾರ್ಥ ಆಯ್ತಲ್ಲ ಅದು. ದೇವ್ರೇ ಒಳ್ಳೇದ್ ಮಾಡು ಅನ್ನೋದಂಗಿದ್ರೆ ಸ್ವಾರ್ಥ ಆಯ್ತು. ಇಂದ್ರ ಮಳೆ ಕೊಡು ಅಂತ ಪೂಜೆ ಮಾಡಂಗಿದ್ರೆ ಸ್ವಾರ್ಥ ಆಯ್ತು. ದುಡ್ಡು ಕೊಡು ಅಂತ ಲಕ್ಷ್ಮೀ ಪೂಜೆ ಮಾಡೋ ಸ್ವಾರ್ಥ ಆಯ್ತು. ಈ ಸ್ವಾರ್ಥಿಗೆಲ್ಲ ಭಗವಂತ ಬಗ್ಬಿಡ್ತಾನ? ಸರಿ, ಇಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೆ ಕೃಷ್ಣ ಏನ್ ಮಾಡ್ತಾನೆ ಗೊತ್ತಾ? ಆಯ್ತು ಮಾಡಿ, ನೀವ್ ಇಂದ್ರ ಪೂಜೆ ಮಾಡಿ, ಹೆಂಗ್ ಮಾಡ್ತೀರಿ ನಾನ್ ನೋಡೇ ಬಿಡ್ತೀನಿ ಅಂತ ಮನ್ಸಲ್ಲಿ ಅನ್ಕೊಂಡು ಇಂದ್ರನ್ ಕೋಪ ಬರೋ ತರ ಮಾತಾಡ್ತಾನೆ ಕೃಷ್ಣ. ಏನಂತ? ಕಿಮಿಂದ್ರೇಣೇ ಭೂತಾನಿ ಸ್ವಸ್ವ ಕರ್ಮಾನುವರ್ತಿನ. ಇಂದ್ರನ್ ಕೇಳಿಸ್ಬೇಕು, ಅದು ಗೊತ್ತಾಗ್ಬೇಕು, ಇಂದ್ರನ್ ವಿಚಾರ ಹೋಗ್ಬೇಕು. ಯಾವ ಇಂದ್ರ? ಬ್ರಹ್ಮದೇವರು ದ್ವಾರಕೆಗೆ ಬಂದಾಗ ಯಾವ ಬ್ರಹ್ಮ ಕೇಳ್ಕೊಬರಗು ಸ್ವಲ್ಪ, ಯಾವ ಬ್ರಹ್ಮ ಅಂತ. ಓಹ್, ಚತುರ್ಮುಖ ಬ್ರಹ್ಮನ ಅಂತ ಹೇಳ್ತಾನಲ್ಲ, ಹಾಗೆ ಯಾವ ಇಂದ್ರ? ಯಾವ ಇಂದ್ರನು ಏನು ಕೊಡೋಂಗಿಲ್ಲ. ಕಿಮಿಂದ್ರೇಣ ಭೂತಾನಿ ಸ್ವಸ್ವ ಕರ್ಮಾನುವರ್ತಿನ. ಅವರವರ ಕರ್ಮಕ್ಕೆ ಅನುಸಾರವಾಗಿ ಫಲ ಸಿಗುತ್ತೆ ನಮಗೆ, ಅಷ್ಟೇನೆ. ಇದನ್ನೆಲ್ಲ ಕೇಳಿ ಮತ್ತೆ ದೇವತೆಗಳ ಆರಾಧನೆ ಮಾಡ್ತೀವಿ ಅಂದ್ರೆ ನಾವ್ ಹೇಳ್ತೀವಲ್ವಾ, ನೀವು ಭಾಗವತಂ ಕೇಳೋದೇ ವ್ಯರ್ಥ ಆಗ್ಬಿಡುತ್ತೆ. ಅದೇಂದ್ರೆ ವ್ಯರ್ಥ ಪೂರ್ತಿ ವ್ಯರ್ಥ ಆಗೋದಿಲ್ಲ, ಒಳಗಿರೋ ಅನರ್ಥಗಳು ನಿವಾರಣೆ ಆಗ್ತಿರುತ್ತೆ. ನಾವಿನ್ನೂ ಅಜ್ಞಾನದಲ್ಲೇ ಮುಳುಗಿದೀವಿ ಅಂತ ಅರ್ಥ. ಇಷ್ಟೆಲ್ಲ ಹೇಳಿದ್ಮೇಲೆ ಬ್ರಾಹ್ಮಣರು ಏನ್ ಮಾಡ್ತಾರೆ ಗೊತ್ತಾ? ನಿನ್ನೆ ಲೀಲೆಯಲ್ಲಿ ಮತ್ತೆ ಕಂಸನ್ ಎದುರ್ಕೊಂಡು ಅವ್ರ ಪಾಡಗ ಅವ್ರು ಯಜ್ಞ ಮಾಡ್ತಿರ್ತಾರೆ. ಬಾಬಾ, ಕಂಸನ್ಗೆ ಎದುರ್ಕೊಂಡು, ಹೇ ನಾವು ನಮ್ಮ ಪಾಡಗ್ ನಾವು ಮಾಡ್ಬೇಕು. ಯಾರ್ ಭಯ ನಮಗೆ? ಭಗವಂತ ಆಶ್ವಾಸನೆ ಕೊಡ್ತಾನೆ, ನಾನು ಇರ್ತೀನಿ ನಿಮ್ ಜೊತೆ ಅಂತ. ಅವ್ರವ್ರ ಕರ್ಮಕ್ಕನುಸಾರವಾಗಿ ಅವ್ರಿಗೆ ಫಲ ಸಿಗುತ್ತೆ. ಎಷ್ಟು ಹೇಳಿದ್ರು ಕೂಡ ಮತ್ತೆ ಕರ್ಮ ಕಾಣ್ತಲೇ ದೊಡ್ತಾರೆ. ಸರಿ, ಕೃಷ್ಣ ಏನ್ ಮಾಡ್ದ? ಯಾವಿಂದ್ರ ಅಂತೆ ಕೇಳಿಬಿಟ್ಟ. ಸರಿ, ಯಾಕೆ ಯಜ್ಞ ಬಿಡಬೇಕು, ಯಜ್ಞ ಮಾಡಬಾರದು, ಕರ್ಮಕಾಂಡ ಮಾಡಬಾರದು? 2 ಕಾರಣ ಹೇಳ್ತಾರೆ ಇಲ್ಲಿ. ಏನ್ ಕಾರಣ ಯಾರಿಗಾದ್ರು ಗೊತ್ತಿದ್ಯಾ? ಯಜ್ಞವನ್ನ ಯಾಕೆ ಮಾಡಬಾರದು ನಾವು, ಕರ್ಮಕಾಂಡ ಯಜ್ಞಗಳನ್ನ ಯಾಕೆ ಮಾಡಬಾರದು? 2 ಕಾರಣ. ಒಂದು ಕಾರಣ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ, ಕಾಮೈ ಸೈಸೈಹೃತ ಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಾ ಯೇ ಅಪಿ ಅನ್ಯ ದೇವತಾ ಭಕ್ತ್ಯ ಯಜಂತೆ ಶ್ರದ್ಧಯಾನ್ವಿತಾ ತೇಪಿ ಮಾಮೈವ ಕೌಂತೆಯ ಯಜಂತಿ ಅವಿದುಪೂರ್ವಕಂ. 2 ಕಾರಣ ಹೇಳ್ತಾನೆ ಕೃಷ್ಣ ಗೀತೆಯಲ್ಲಿ. ಗೀತೆ ಓದಿ, ನೀವು ಭಾಗವತ ಓದಿ, ಚೆನ್ನಾಗಿ ಅರ್ಥ ಆಗುತ್ತೆ, ಅರ್ಥ ಮಾಡಿಸ್ತೇನೆ ಭಗವಂತ. 2 ಕಾರಣಕ್ಕೋಸ್ಕರ ನಾವು ಭಗವಂತನ ಬಿಟ್ಟು ದೇವತೆಗಳನ್ನ ಪೂಜೆ ಮಾಡ್ತೀವಿ. ಒಂದು ಭೌತಿಕ ಪ್ರಯೋಜನಕ್ಕೋಸ್ಕರ, ಆ ವರ್ಕೆ ಹೊತ್ಕೊಳ್ಳಿ, ಈ ಅರ್ಕೆ ಹೊತ್ಕೊಳ್ಳಿ, ಈ ಸಂಕಲ್ಪ ಮಾಡ್ಕೊಳ್ಳಿ, ಈ ಆಶ್ಲೇಷ ಬಲಿ ಪೂಜೆ ಮಾಡಿಸಿ, ಅದು ಮಾಡಿಸಿ, ಇದು ಮಾಡಿಸಿ ಅಂತೆಲ್ಲ ಮಾಡ್ತಾರಲ್ಲ, ಭೌತಿಕ ಪ್ರಯೋಜನಕ್ಕೋಸ್ಕರ ಮಾಡ್ತಾ ಇರೋದು. ವೇದ ಓದಿರೋ ಬ್ರಾಹ್ಮಣರೇ ಮಾಡ್ತಾರೆ ಕೆಲಸಗಳನ್ನ, ಅವ್ರು ಹೇಳೋದಿಲ್ಲ ಬಾಯ್ಬಿಟ್ಟು ನಮಗೆ, ಹೋಗ್ರಿ ಭೌತಿಕ ಪ್ರಯೋಜನ ಯಾಕೆ ಬೇಕು ನಿಮ್ಗೆ, ಕೃಷ್ಣ ಭಕ್ತಿ ಮಾಡ್ರಿ ಅಂತ ಹೇಳಲ್ಲ ಅವ್ರು ನಮ್ಗೆ. ನಾವ್ ಹೇಳ್ತೀವಿ, ನೇರವಾಗಿ ಹೇಳ್ತೀವಿ, ಸ್ವಲ್ಪ ಕಹಿಯಾಗಿರುತ್ತೆ ಅಷ್ಟೇ, ಬಟ್ ಅದು ಅಂತಿಮವಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಎತ್ತದಗ್ರೆ ವಿಷಮಿವ ಪರಿಣಾಮ ಅಮೃತೋಪಮಂ. ಇದನ್ನು ಹೇಳ್ತಾನೆ ಕೃಷ್ಣ ಗೀತೆಯಲ್ಲಿ, ಯಾವ್ದು ಬಿಡ್ಲಿಲ್ಲ. ಎತ್ತದಗ್ರೆ ವಿಷಮಿವ, ಯಾವುದು ಪ್ರಾರಂಭದಲ್ಲಿ ವಿಷ ತರ ಆಗಿರುತ್ತೋ, ಪರಿಣಾಮ ಅಮೃತೋಪಮಂ, ಅದರ ರಿಸಲ್ಟ್ ಅಮೃತ ಆಗಿರುತ್ತೋ ಅಂತ ಸುಖವನ್ನೇ ನಾವು ಬಯಸ್ಬೇಕಲ್ವಾ? ಹೌದು ಅಲ್ವೋ? ಯಾವ್ದು ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿರುತ್ತೆ ಆಮೇಲೆ ವಿಷ ಆಗುತ್ತೆ, ಅದು ರಾಜಸಿಕ ತಾಮಸಿಕ ಆಗಿರುತ್ತೆ, ರಾಜಸಿಕ ಆಗಿರುತ್ತೆ.
ತಾಮಸಿಕ ಪ್ರಾರಂಭದಿಂದ ಕೊನೆ ತನಕ ಅದು ಕಹಿನೇ ಇರುತ್ತೆ, ಸಿಹಿನೇ ಇಲ್ಲ ಅದರಲ್ಲಿ. ಸರಿ, ಕೃಷ್ಣ ಹೇಳ್ದ, ಅದನ್ನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ, ಕಹಿ ಕಹಿ ಆಗ್ತದೆ ಈಗ ಅವರಿಗೆ ಸತ್ಯ ಅರ್ಥ ಮಾಡ್ಕೊಳಕ್ಕೆ. ಸೊ ಮೊದಲನೇದೇನು, ಯಾವ ಎರಡು ಕಾರಣಕ್ಕೆ ನಾವು ದೇವತೆಗಳನ್ನ ಆರಾಧನೆ ಮಾಡಬಾರದು ಅಂದ್ರೆ, ಭೌತಿಕ ಪ್ರಯೋಜನಕ್ಕೋಸ್ಕರ ನಾವು ದೇವತೆಗಳನ್ನ ಆರಾಧನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ದೇವತೆಗಳಿಂದ ನಾವು ಪಡೆಯುವಂತ ಫಲ ಅಲ್ಪ ಕಾಲದ್ದು, ಸ್ವಲ್ಪ ದಿನ ಇರುತ್ತೆ ಅಷ್ಟೇನೆ. ಅದಕ್ಕೆ ಮಂದ ಬುದ್ಧಿಯವ್ರಿಗೆ ಮಾತ್ರ ದೇವತೆಗಳ ಆರಾಧನೆ, ದಡ್ರಿಗೆ ಮಾತ್ರ ದೇವತೆಗಳ ಆರಾಧನೆ ಇರೋದು. ನಮ್ಮೇಲೆ ಬೇಜಾರ್ ಮಾಡ್ಕೋಬಾರ್ದು ಮತ್ತೆ, ಏನ್ ಹಿಂಗೆ ಹೇಳ್ತಾರಪ್ಪ ಅಂತ. ಯಾರಿಗೆ ಕಾಮನೆ ಇರುತ್ತೋ ಅಂತವ್ರು ಮಾತ್ರ ದೇವತೆಗಳ ಆರಾಧನೆ, ಕೃಷ್ಣ ಆರಾಧನೆ ಮಾಡಕ್ ಆಗಲ್ಲ ಅವರು, ಕೃಷ್ಣ ಭಕ್ತಿ ಮಾಡಕ್ ಆಗಲ್ಲ ಅವರು. ಕಾಮೈ ಸ್ಥೈ ಹೃತಜ್ಞಾನ, ದಡ್ರು. ಹೃತಜ್ಞಾನ ಅಂದ್ರೆ ಜ್ಞಾನ ಇಲ್ದಿರೋರು ಅಂತ, ಜ್ಞಾನ ಹೃತ ಆಗ್ಬಿಟ್ಟಿರುತ್ತೆ, ನಾಶ ಆಗಿರುತ್ತೆ ಅವ್ರಿಗೆ. ದಡ್ರು, ಜ್ಞಾನ ಇಲ್ಲ ಅಂತ ಅರ್ಥ. ಯಾರು ದೇವತೆ ಪೂಜೆ ಮಾಡ್ತಾರೋ ಗ್ರ್ಯಾಂಡ್ ಆಗಿ, ಅವ್ರಿಗೆ ಅವ್ರ ಗ್ರ್ಯಾಂಡ್ ಮಂದ ಬುದ್ಧಿಗಳು ಅಂತ ಅಷ್ಟೇ, ಗ್ರ್ಯಾಂಡ್ ಫೂಲ್ಸ್ ಅಂತ ಅವ್ರನ್ನ ಕರೆಯೋದು. ಸರ್ ಗ್ರ್ಯಾಂಡ್ ಆಗಿ ಪೂಜೆ ಇಟ್ಕೊಂಡಿದೀವಿ ಸರ್, ಇವತ್ತು ದೇವತೆಗಳ ಪೂಜೆ, ಚಾಮುಂಡೇಶ್ವರಿ ಪೂಜೆ ಇಟ್ಕೊಂಡಿದ್ವಿ ಬನ್ನಿ ಸರ್ ಮನೇಲಿ ಅಂತ ಗ್ರ್ಯಾಂಡ್ ಆಗಿ ಇಟ್ಕೊಂಡು, ಓ ಆರ್ ಯು ಗ್ರ್ಯಾಂಡ್ ಫೂಲ್? ಎಸ್ ಅಫ್ ಕೋರ್ಸ್ ಯು ಆರ್ ಎ ಗ್ರ್ಯಾಂಡ್ ಫೂಲ್. ಬರೀ ಫೂಲ್ ಅಲ್ಲ ನೀವು, ಗ್ರ್ಯಾಂಡ್ ಫೂಲ್. ಕೃಷ್ಣ ಅದಕ್ಕೆ ಹೇಳಿದ್ರು, ಕಾಮೈ ಸ್ಥೈಸ್ಥೈ ಹೃತಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಾ ತಮ್ ತಮ್ ನಿಯಮಮಾಸ್ತಾಯ ಪ್ರಕೃತಿಯ ನಿಯತಾ ಸ್ವಯ. ಅದಕ್ಕೆ ನಾನೇನ್ ಮಾಡ್ತೀನಿ ಗೊತ್ತಾ, ಅವರ ಶ್ರದ್ಧೆಯನ್ನ ಅದರಲ್ಲೇ ಮೀಸಲಾಗೋ ತರ ಮಾಡ್ಬಿಡ್ತೀನಿ. ಇನ್ ಯಾವ ಕಾಲಕ್ಕೂ ಅವ್ನು ಬರೀ ಇಂದ್ರ ಪೂಜೆ, ಆ ಪೂಜೆ ಈ ಪೂಜೆ ಮಾಡ್ಕೊಂಡೇ ಎದ್ದು ಬಿಡ್ಲಿ ಅಂತ ನಾನು ಅವ್ರಿಗೆ ನಾನೇ ಮಾಡೋದು, ಅದನ್ನ ಶ್ರದ್ಧೆನೆ ಕೊಡೋದು. ಬೇಜಾರಾಗುತ್ತಾ ಕೃಷ್ಣನ್ ಮೇಲೆ, ಏನಪ್ಪಾ ಕೃಷ್ಣ ದೇವತೆಗಳ ಮೇಲೆ ಹಿಂಗೆ ಹೇಳ್ಬಿಟ್ರೆ ಮತ್ತೆ ನಾನು ಏನ್ ಮಾಡ್ಲಿ ಅಂದ್ರೆ, ನನ್ನ ಶರಣಾಗತಿಗೆ ಬರ್ಬೇಕಷ್ಟೇ ನೀವು. ಏನ್ ಮಾಡ್ಲಿ ಅಂತ ಪ್ರಶ್ನೆ ಮಾಡಂಗಿಲ್ಲ, ನನ್ನನ್ನೇ ಶರಣಾಗತಿ ಆಗಬೇಕು ನೀವು. ನೀವು ಯಾವುದೇ ಶಾಸ್ತ್ರ ಓದಿಯಪ್ಪ, ಎಷ್ಟೋ ಜನ ಹೇಳ್ತಾರೆ ನಾವು ಶಿವ ಪುರಾಣ ಓದಿದೀವಿ, ಸ್ಕಂದ ಪುರಾಣ, ನಾರದ ಪುರಾಣನೂ ಇದೆ. ಹಾಗಾದ್ರೆ ನಾರದ ಮುನಿ ಶ್ರೇಷ್ಠ ದೇವರು ಅಂತ ಆಗುತ್ತಲ್ಲ. ಹಾಗಾದ್ರೆ ಕೂರ್ಮ ಪುರಾಣ ಇದೆ, ಮತ್ಸ್ಯ ಪುರಾಣ ಇದೆ, ಬ್ರಹ್ಮಾಂಡ ಬ್ರಹ್ಮವೈವರ್ತ ಪುರಾಣ ಇದೆ. ಅಂದ್ರೆ ಆ ಪುರಾಣದಲ್ಲಿ ಅವ್ರವ್ರ ಶ್ರೇಷ್ಠ ಅಂತ ಅರ್ಥ. ಯಾವ ಪುರಾಣದಲ್ಲೂ ಕೂಡ ಸರ್ವೇ ರಾಮೇವ ವೇದ್ಯೋ ಅಹಮೇವ ವೇದ್ಯೋ ಅಂದ್ರೆ ನನ್ನನ್ನೇ ತಿಳ್ಕೊಬೇಕು ಅದ್ರಲ್ಲಿ ಅಂತ ಅರ್ಥ. ಆದ್ರೆ ಅರ್ಥ ಆಗ್ಬಿಡುತ್ತೆ, ಸ್ವಲ್ಪ ನಮ್ಗೊಂದು ಸಾಸಿವೆ ಕಾಳಷ್ಟು ಜ್ಞಾನ ಬಂದ್ರೆ ಭಗವಂತನ ಮೇಲೆ ಎಲ್ಲ ಅರ್ಥ ಆಗುತ್ತೆ. ಕತ್ತಲೆ ಕೋಣೆ ಒಂದು ಸಣ್ಣ ತೂತಿದ್ರೆ ಗವಾಕ್ಷಿಲಿ ಎಷ್ಟು ಚೆನ್ನಾಗಿ ಬೆಳಕು ಕಾಣಿಸ್ತಾ ಇರುತ್ತೆ, ಆಚೆ ಬೆಳಕಿದೆ ಅಂತ ಗೊತ್ತಾಗುತ್ತೆ ಅಲ್ವಾ. ಆ ಸಣ್ಣ ತೂತ್ ಒಂದ್ ಮಾಡ್ಕೋಬೇಕಷ್ಟೇ ನಾವು. ಕಂಪ್ಲೀಟ್ ನಾವು ವಾಕ್ ಮೇಲೆ ಕೂತ್ ಬಿಟ್ಟಿದ್ವಿ, ಗಾಳಿನೇ ಆಡ್ದಿರೋಂಥ ಜಾಗದಲ್ಲಿ, ಅಂದ ಕೂಪದಲ್ಲಿ ನಾವು ಬಿದ್ದೋಗಿದೀವಿ. ಅದಕ್ಕೆ ನಿಮ್ಗೆ ಏನು ಅರ್ಥ ಆಗ್ತಾ ಇಲ್ಲ. ತುಂಬಾ ಚೆನ್ನಾಗಿ ಹೇಳ್ತಾರೆ, ಹೌದು ಪ್ರಭುಜಿ ನಾವು ತುಂಬಾ ಮೂರ್ಖತನದಲ್ಲಿ ಇದ್ವಿ, ನಾವು ಯಾರು ಏನ್ ಹೇಳ್ತದೆಲ್ಲ ಮಾಡ್ತಾ ಇದ್ವಿ, ಇವಾಗ ಅರ್ಥ ಆಗ್ತಾ ಇದೆ. ಭಾಗವತ್ ಓದಿದ ಮೇಲೆ ಅರ್ಥ ಆಗ್ತಾ ಇದೆ, ಕ್ಲಾಸಸ್ ಕೇಳಿದ್ಮೇಲೆ ಅರ್ಥ ಆಗ್ತಾ ಇದೆ. ಕೃಷ್ಣ ದೇವತಮ ಪರಮ ಪುರುಷ, ನಾವು ಅವನನ್ನೇ ಶರಣಾಗತಿ ಆಗ್ಬೇಕು, ಅವನನ್ನೇ ಪೂಜೆ ಮಾಡ್ಬೇಕು. ಬೇರೆ ಇನ್ಯಾವ ದೇವತೆಗಳ ಪೂಜೆ ಮಾಡೋದ್ರಿಂದನೂ ಕೂಡ ನಮ್ಗೆ ಭೌತಿಕ ಸುಖ ಸಿಗುತ್ತೆ ಅಷ್ಟೇ, ಬಿಟ್ರೆ ಅದನ್ನು ಕೊಡೋದು ಕೃಷ್ಣನೇ. ಮತ್ತೆ ನಮ್ಗೆ ಅಂತಿಮ ಉದ್ದೇಶವನ್ನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಕಸ್ಯಚೋದ್ದೇಶ ಕೇನವ ಯಜತೆ ಮಕೈ, ಕೇನವ ಸಾಧ್ಯತೆ ಮಕೈ, ಏನ್ ಪ್ರಯೋಜನ ಇದೆ ಅದರಿಂದ ಅಂತ ಕೇಳ್ಬಿಟ್ಟ. ಯಾಕಂದ್ರೆ ಮಹೈವ ವಿಹಿತಾನಿತಾನ್, ಮಯೈವ ನನ್ನಿಂದಲೇ, ಮಯೈವ ಅಂದ್ರೆ ನನ್ನಿಂದಲೇ ಅಂತ ಅರ್ಥ. ಪದೇ ಪದೇ ಹೇಳ್ತೀನಿ, ಏವ ಅಂದ್ರೆ ಖಂಡಿತವಾಗಿ ನಾನೇ ಅಂತ ಅರ್ಥ, ಮಯೈವ ಅಂದ್ರೆ ನನ್ನಿಂದಲೇ, ವಿಹಿತಾನ್, ವಿಹಿತಾನ್ ಅಂದ್ರೆ ನಮಗೆ ಬೇಕಾಗಿರುವಾಗಲೂ, ತಾನ್ ಅವನಲ್ಲ. ನೀವೇನೆಲ್ಲ ಕೇಳ್ತಿರೋ ಅದೆಲ್ಲ ಕೊಡೋದು ನಾನೇ, ಆದ್ರೆ ನೀವು ಅವಿಧಿ ಪೂರ್ವಕವಾಗಿ ಆಚರಣೆ ಮಾಡಿದ್ರಿ ಅಷ್ಟೇ. ಯಾಕೆ ಅವಿಧಿ ಪೂರ್ವಕ ಆಚರಣೆ ಮಾಡ್ಬೇಕು? ಎಡಗೈಯಲ್ಲಿ ತಿಂದ್ರು ಅನ್ನ ಒಳಗಡೆ ಹೋಗುತ್ತಪ್ಪ ಹೊಟ್ಟೆಗೆ, ಯಾಕೆ ತಿನ್ಬಾರ್ದು ಮತ್ತೆ ಎಡಗೈಯಲ್ಲಿ? ಹಾಗಾದ್ರೆ ನಾವು ತಿನ್ಬೋದಲ್ಲ, ಬೇಡ ಕೈಯೇ ಯೂಸ್ ಮಾಡೋದು ಬೇಡ, ಪ್ರಾಣಿಗಳು ತಿಂತಾವಲ್ಲ ತಟ್ಟೆಗೆ ಬಾಯಿ ಹಾಕಿ, ಹಂಗೆ ತಿನ್ಬೋದಲ್ಲ. ಮಾಡ್ತಿರುವ ಆತರ ನಾವು? ಕೈ ಹಾಕ್ರಿ ಗಲೀಜ್ ಮಾಡ್ಕೋಬೇಕು, ಮತ್ತೆ ಕೈ ತೊಳಕ್ ಬೇರೆ ನೀರು ಅಂತ ಹೇಳ್ಬಿಟ್ಟು ತಟ್ಟೆಗೆ ಬಾಯಿ ಹಾಕಿ ತಿನ್ಬೋದಲ್ಲ. ಅದನ್ನೇ ಅವಿಧಿ ಪೂರ್ವಕಂ ಅಂತ ಹೇಳೋದು. ಹೇಗ್ ತಿನ್ಬೇಕು ಹಾಗೆ ತಿನ್ಬೇಕಲ್ವಾ, ಅದನ್ನೇ ವಿಧಿ ಪೂರ್ವಕ ಅಂತ ಹೇಳೋದು. ಹಾಗೆ ಶಾಸ್ತ್ರವನ್ನ ನಾವು ಅಧ್ಯಯನ ಮಾಡಿದಾಗ, ಅಥವಾ
ಗುರು ಸಾಧುಗಳನ್ನ ನಾವು ಅನುಸರಿಸಿದಾಗ ನಮ್ಗೆ ಅರ್ಥ ಆಗೋದು ಇಷ್ಟೇ, ಇನ್ನೇನು ಅರ್ಥ ಆಗೋದಿಲ್ಲ ನಮ್ಗೆ. ಇಷ್ಟೇ ಅರ್ಥ ಆಗೋದು, ಏನು? ಕೃಷ್ಣ ದೇವತಮ ಪರಮ ಪುರುಷ, ನಾವು ಒಂದು ಭಕ್ತಿ ಸೇವೆ ತೊಡಗ್ಬೇಕು ಅಷ್ಟೇ. ಹೊಸದಾಗಿ ಇನ್ನೇನು ಅರ್ಥ ಆಗ್ಬೇಕು? ಇದು ಅರ್ಥ ಆಗೋ ಅವಶ್ಯಕತೆ ಇಲ್ಲ, ಇದು ಜೀವನಿಗೆ ಸಹಜವಾದ ಸ್ವಭಾವನೆ. ಕಬ್ಬಲ್ ಸಿಹಿ ಇದೆ ಅಂತ ಹೇಳ್ಬಿಟ್ಟು ನಾವು ಹಂಗೆ ನೋಡ್ತಾ ಇದ್ರೆ ಸಿಹಿ ಬಾಯಿಗೆ ಹೋಗೋದಿಲ್ಲ. ಅದನ್ನ ಅರಿಬೇಕು, ಗಾಣದಲ್ಲಿ ಹಾಕಿ ಅದನ್ನ ಅರಿಬೇಕು, ಅವಾಗಲೇ ರಸ ಆಚೆ ಬರೋದು. ಅದಕ್ಕೆ ಗುರು ಸಾಧು ಶಾಸ್ತ್ರ ಬೇಕು. ಮಣ್ಣಿದೆ, ನೀರಿದೆ, ಬೆಂಕಿ ಇದೆ, ಕುಂಬಾರನು ಇದ್ದಾನೆ, ಮಡಕೆ ಆಗೋಂದ್ರೆ ಆಗ್ಬಿಡುತ್ತೆ ಅದು? ಅದಕ್ಕೊಂದು ವಿಧಿ ಅಂತ ಇರುತ್ತೆ. ಅದನ್ನ ಚೆನ್ನಾಗಿ ಹದ ಮಾಡ್ಬೇಕು, ತುಳಿಬೇಕು, ಅದನ್ನ ಉಂಡೆ ಮಾಡ್ಬೇಕು, ಕುಲಾಲ್ ಚಕ್ರಕ್ಕೆ ಹಾಕ್ಬೇಕು, ತಿರುಗಿಸ್ಬೇಕು, ಆಮೇಲೆ ಒಂದು ಶೇಪ್ ಕೊಡ್ಬೇಕು. ಇದೆಲ್ಲ ಪ್ರೋಸೆಸ್ ಇದು. ಮಣ್ಣು ನೀರು ಬೆಂಕಿ ಇದೆ, ಕುಂಬಾರ ಇದ್ದಾನೆ ಅಂದ್ಬಿಟ್ರೆ ಮಡಕೆ ಆಗ್ಬಿಡತ್ತಾ? ಇಲ್ಲ. ಅದಕ್ಕೆ ಗುರು ಸಾಧು ಶಾಸ್ತ್ರ ಬೇಕು. ಭಾಗವತಮಲ್ಲಿ ಜ್ಞಾನ ಇದೆ, ಭಗವದ್ಗೀತೆಯಲ್ಲಿ ಜ್ಞಾನ ಇದೆ, ಅಲೌಕಿಕ ಜ್ಞಾನ ಇದೆ, ಬಟ್ ನಾವ್ ಅದನ್ನ ಪ್ರೋಸೆಸ್ ಮಾಡ್ಬೇಕು. ಮಡಕೆ ಮಾಡ್ತೀನಿ ಅಂತ ಯಾವ್ದೋ ಮರಳು ತಂದು ಮಾಡಕ್ ಆಗೋದಿಲ್ಲ. ಸಮುದ್ರದಲ್ಲಿ ಮರಳಿದೆ ಅಂದ್ಬಿಟ್ಟು ತಂದು ಮಡಕೆ ಮಾಡ್ತೀನಿ ಅಂತ ಆಗಲ್ಲ. ಆಗುತ್ತಾ? ಪ್ರಯತ್ನ ಮಾಡಿದಿರ ಯಾರಾದ್ರು? ಜೇಡಿ ಮಣ್ಣೇ ಆಗಬೇಕು. ಮಣ್ಣು, ಎಲ್ಲ ಮಣ್ಣು ಒಂದೇ ಅಲ್ಲ, ಜೇಡಿ ಮಣ್ಣಲ್ಲೇ ಮಣ್ಣು ಮಾಡ್ಬೇಕು. ಇನ್ಯಾವ್ದೋ ಮಣ್ಣು ತಂದ್ಬಿಟ್ಟು ಮಾಡ್ತೀನಿ ಅಂದ್ರೆ 3 ದಿನಕ್ಕೆ ಹೊಡೆದೋಗ್ಬಿಡುತ್ತೆ, ಬುಡವಿಲ್ಲದ ಮಡಕೆ ಆಗ್ಬಿಡುತ್ತೆ. ಇದೆಲ್ಲ ನಾವು ಅಜ್ಞಾನದಿಂದನೇ ಮಾಡ್ಕೋತಾ ಇರೋದು. ಅದಕ್ಕೋಸ್ಕರ ಕೃಷ್ಣ ಭಕ್ತಿ ಮಾಡ್ಬೇಕು. ಕೃಷ್ಣ ಒಳಗಿಂದ ಜ್ಞಾನವನ್ನ ಫಿಲ್ಟರ್ ಮಾಡ್ತಾನೆ, ಸೋಸ್ತಾನೆ, ಯಾವ್ದ್ ಬೇಕಾದ್ ಇಟ್ಕೊಳ್ತಾನೆ, ಯಾವ್ದ್ ಬೇಡ ಬಿಸಾಕ್ಬಿಡ್ತಾನೆ. ಇದೆಲ್ಲ ನಾವ್ ಯಾಕೆ ಅರ್ಥ ಮಾಡ್ಕೊಳ್ಳೋ ಗೋಜಿಗೆ ಹೋಗ್ತಾ ಇಲ್ಲ ನೋಡಿ. ನೀವ್ ಎಷ್ಟೇ ಮೃಷ್ಟಾನ ತಿಂದ್ರು ಅದು ಮಲ ಆಗಿ ಆಚೆ ಬಂದೇ ಬರುತ್ತೆ. ಎಲ್ಲ ಬರೋದಿಲ್ಲ, ಎಷ್ಟ್ ಬೇಕು ಅಷ್ಟು ಇಟ್ಕೊಂಡ್ ಮಿಕ್ಕಿದ್ನ ಆಚೆ ಕಳಿಸ್ಬಿಡುತ್ತೆ ಸಿಸ್ಟಮ್. ಬೇಡ, ಅಗತ್ಯ ಇಲ್ಲ ಅದು ಅಂತ. ಇಲ್ಲ ನಾವು ಪಡೆದಿದ್ದೆಲ್ಲ ನಾವೇ ಇಟ್ಕೊಂಡ್ಬಿಡ್ತೀವಿ, ಅದಾಗೋದಿಲ್ಲಪ್ಪ. ನಾವೇನೆಲ್ಲ ಪಡ್ಕೊಂಡಿದೀವಿ ಜ್ಞಾನ ಊಟದಾಗಿಂದ ಇಲ್ಲಿ ತನಕ, ಬೇಡ ಅಷ್ಟ್ ಯಾಕೆ? ಅದ್ರಲ್ಲಿ ಬೇಡದಿರೋ ಜ್ಞಾನನೇ ಇದೆ, ತೆಗೆದು ಬಿಸಾಕೋದನ್ನ. ಬಾ ನನ್ನ ಹತ್ರ, ನಾನು ಫಿಲ್ಟರ್ ಮಾಡ್ತೀನಿ, ಯಾವ್ದು ಬೇಕಾದ್ ಇಟ್ಕೋತೀನಿ, ಬೇಡದಿರೋ ಬಿಸಾಕ್ತೀನಿ. ಆ ಜ್ಞಾನನೇ ಇಲ್ಲಿ ಹೇಳ್ತಾ ಇರೋದು. ದೇವತೆಗಳ ಭಕ್ತಿ ಮಾಡುವುದು ಕೂಡ ಅದು ಅಜ್ಞಾನ. ಇವೆಲ್ಲ ಶಾಕಿಂಗ್ ಸ್ಟೇಟ್ಮೆಂಟ್ಸ್ ಆದ್ರೂ ಸತ್ಯ, ಇದು ಸಾರ್ವಕಾಲಿಕ ಸತ್ಯ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ ತಾನೇನೆ. ಒಂದ್ಸಲ ಗೀತೆ ಓದಿ, ಎಲ್ಲರೂ ಗೀತೆ ಕಂಪಲ್ಸರಿ ಓದ್ಬೇಕು. ಗೀತೆ ಭಾಗವತ ಓದಿದ್ರೆ ಮತ್ತೆ ನೀವು ಕ್ಲಾಸ್ ಕೇಳ್ಬೇಕು, ಹಂಗ್ ಮಾಡ್ಬೇಕು. ಎಲ್ರದ್ದು ಅಟೆಂಡೆನ್ಸ್ ತಗೊಂಡು ಎಲ್ರದ್ದು ಪ್ರತಿಯೊಬ್ರದ್ದು ನೀವೇನ್ ಓದಿದ್ದೀರಾ ಇಲ್ಲ ನಾವೇನು ಓದ್ತಾ ಇಲ್ಲ, ಸುಮ್ನೆ ಕ್ಲಾಸ್ ಕೇಳ್ಕೊತೀವಿ, ಪ್ರಯೋಜನ ಇಲ್ಲ. ಅದು ಈ ಕಿವಿಲೋ ಯಾಕೆ ಕಿವಿ ಬಂದ್ಬಿಡುತ್ತೆ. ಯಾಕಂದ್ರೆ ನಮ್ಮಲ್ಲಿ ಒಂದು ಫಿಲ್ಟರ್ ಇದೆ ನಮ್ಮ ಹತ್ರ. ಏನ್ ಫಿಲ್ಟರ್ ಅಂದ್ರೆ ನಮ್ಗೆ ಏನ್ ಬೇಕು ಅದು ಮಾತ್ರ ರಿಸೀವ್ ಮಾಡ್ತೀವಿ, ಏನ್ ಬೇಡ ಅದನ್ನ ನಾವೇನ್ ಮಾಡ್ತೀವಿ, ಬಿಸಾಕ್ಬಿಡ್ತೀವಿ. ಈ ಫಿಲ್ಟರ್ ಹಾಕಿರೋದ್ರಿಂದಾನೇ ನಮ್ಗೆ ಸರಿಯಾದ ಜ್ಞಾನ ಒಳಗಡೆ ಹೋಗ್ತಾ ಇಲ್ಲ. ಆಸ್ ಇಟ್ ಇಸ್ ಏನ್ ಹೇಳ್ತಾರೆ ಅದನ್ನ ಹಾಗೆ ತಗೋಬೇಕು. ಉದಾಹರಣೆಗಳು ಕೊಡೋದೇನಕ್ಕೆ ಅಂದ್ರೆ ಅರ್ಥ ಮಾಡಿಸೋ ಪರ್ಪಸ್ಗೋಸ್ಕರ ಅಷ್ಟೇನೆ. ಉದಾಹರಣೆ ಇಟ್ಕೋಬೇಡಿ ಇನ್ನು, ಅದ್ ಯಾವ ಭಾಗವತಮಲ್ಲಿ ಹೇಳಿಲ್ಲ ಉದಾಹರಣೆಗಳನ್ನ. ಉದಾಹರಣೆ ನಾವು ನಿಮ್ಗೆ ಅರ್ಥ ಮಾಡ್ಸೋಕೋಸ್ಕರ ಹೇಳ್ತಾ ಇರೋದು ಅಷ್ಟೇ. ಪ್ರಭುಪಾದರು ಎಷ್ಟೋ ಕಡೆ ಹೇಳ್ತಾರೆ, ಪ್ರತಿ ಉದಾಹರಣೆ ಕೊಡದೆ ಪ್ರಭುಪಾದರು ಏನು ಮಾತಾಡೋದಿಲ್ಲ, ಪ್ರತಿಯೊಂದಕ್ಕೂ ಉದಾಹರಣೆ ಕೊಟ್ಟಿನೇ ಹೇಳ್ತಾರೆ, ಅರ್ಥ ಮಾಡ್ಸೋಕೋಸ್ಕರ. ಸೊ ಇಲ್ಲಿ ಕೃಷ್ಣ ಅರ್ಥ ಮಾಡಿಸ್ತಾನೆ, ನಾನ್ ದೇವ್ರು ಅಂತ ಹೇಳ್ತಾ ಇಲ್ಲ, ನಾನೊಬ್ಬ ಸಣ್ಣ ಮಗು ತರಾನೇ ಮಾತಾಡ್ತಾ ಇರೋದು. ಅಪ್ಪ, ನಾವು ಏನನ್ನ ಪಡೆದಿದ್ದೀವೋ ದೇವತೆಗಳಿಂದ, ಇಂದ್ರನಿಂದ, ಬೇರೆ ಬೇರೆ ದೇವತೆಗಳಿಂದ, ಆ ಫಲನ ನಿಜವಾಗ್ಲೂ ಕೊಡೋದು ಭಗವಂತ. ನಾನು ಅಂತ ಹೇಳ್ತಾ ಇಲ್ಲ ಇಲ್ಲಿ, ಅದು ಕೊಡೋದು ಭಗವಂತಪ್ಪ, ದೇವತೆಗಳೆಲ್ಲ ಕೊಡೋದು. ಆ ದೇವತಮ್ಮ ಪರಮ ಪುರುಷನ ಅನುಮತಿ ಇಲ್ಲದೆ ಯಾವ ದೇವತೆನೂ ಕೂಡ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಕ್ ಆಗೋದಿಲ್ಲ. ದೇವತೆ ಅಷ್ಟೇ ಅಲ್ಲ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಹೆಲ್ಪ್ ಮಾಡ್ಬೇಕಾದ್ರೂ ಕೂಡ ಭಗವಂತನ ಅನುಗ್ರಹ ಇದ್ರೇನೆ. ಭಗವಂತನ ಅನುಗ್ರಹ ಮತ್ತೆ ಅನುಮತಿ ಇರ್ಬೇಕು. ನಾನ್ ಮಾಡ್ಬೋದಾ ಸರ್, ಅವ್ನ್ ಬಿದ್ದವನಿಗೆ ನೀರ್ ಕೊಡ್ಬೇಕಾ? ಕೊಡುವಂತ ಭಗವಂತ ಅನುಮತಿ ಕೊಟ್ರೆ ಕೊಡಕ್ ಆಗೋದು, ನಾವು ಇಲ್ಲಾಂದ್ರೆ ಆಗೋದಿಲ್ಲ. ಸೊ ಕೊಡೋದ್ರಿಂದ ಏನಾಗುತ್ತೆ, ಅವನಿಗೆ ಲೌಕಿಕ ಪುಣ್ಯ ಬರುತ್ತೆ ಅಷ್ಟೇ. ಲೌಕಿಕ ಪುಣ್ಯ ಕೊಡೋದು ಭಗವಂತನೇ, ದೇವತೆಗಳ ಮೂಲಕ. ಮಯೈವ ವಿಹಿತಾನ್ ಹಿತಾನ್. ಯಾರ ಬುದ್ಧಿ ಲೌಕಿಕ ಆಗಿರುತ್ತೆ ಅವ್ರಿಗೆ ಲೌಕಿಕ ಫಲ ಸಿಗುತ್ತೆ, ಯಾರ ಬುದ್ಧಿ ಕೃಷ್ಣ ಪ್ರಜ್ಞೆಯಲ್ಲಿ ಇರುತ್ತೆ ಅವ್ನಿಗೆ ಭಗವಂತ ಅಲೌಕಿಕ ಫಲ ಕೊಡ್ತಾನೆ. ಎರಡು ಬೇರೆ ಬೇರೆ ವ್ಯತ್ಯಾಸ ಇದೆ. ಕೆಲವು ಸಲ ಏನಾಗುತ್ತೆ, ದೇವತೆಗಳಿಗೆ ಅಹಂಕಾರ ಬರುತ್ತೆ, ಗರ್ವ ಬರುತ್ತೆ. ಗರ್ವ ಬಂದಾಗ ಏನಾಯ್ತು, ಅವರು ನಾವೇ ಸರ್ವಶ್ರೇಷ್ಠರು ಅಂತ ಭಾವಿಸ್ಬಿಡ್ತಾರೆ. ಭಗವಂತನ ಪರಮಾಧಿಕಾರವನ್ನ ಮರ್ತು ಹೋಗ್ತಾರೆ. ನಾನೇ ಶ್ರೇಷ್ಠ, ನಾನೇ ಇಂದ್ರ, ನಾನೇ ಬ್ರಹ್ಮ, ನಾನೇ ಅಂತ ಬಂದ್ಬಿಡುತ್ತೆ. ಆ ಸಮಯದಲ್ಲಿ ಭಗವಂತ ಅವರ
ಗರ್ವವನ್ನ ಇಳಿಸೋದಕ್ಕೋಸ್ಕರ ಏನ್ ಮಾಡ್ತಾನೆ, ಈ ಲೀಲೆ ಮಾಡ್ತಾನೆ. ಇಷ್ಟೊತ್ತಿಗಾಗಲೇ ಇಂದ್ರನಿಗೆ ಗರ್ವ ಬಂದಿದೆ. ನಾನು ನಾನು ಇಂದ್ರ, ದೇವೇಂದ್ರ, ಸುರೇಂದ್ರ ಅಂತೆಲ್ಲ ಈ ಅಹಂಕಾರ ಇಳಿಸ್ಬೇಕು, ಅವನು ಉದ್ಧಾರ ಮಾಡ್ಬೇಕು. ಸರಿ, ಆಕ್ಚುಲಿ ಇಂದ್ರ ಒಳ್ಳೆಯವನೇಪ್ಪ, ಭಕ್ತ. ಅಂದ್ರೆ ಕಾಮಿ ಭಕ್ತ ಅಷ್ಟೇ, ಭಕ್ತ, ಕಾಮಿ ಭಕ್ತ. ರಾಕ್ಷಸ ಏನಲ್ಲ ಅವನು. ಹಿರಣ್ಯಕಶಿಪು ತರ ಏನ್ ರಾಕ್ಷಸ ತರ ಮಾಡಲಿಲ್ಲ ಅವನು. ಸಮಯ ಏನಾಗುತ್ತೆ, ಭಕ್ತರಲ್ಲೂ ಕೂಡ ಗರ್ವ ಬರುತ್ತೆ. ಅದನ್ನ ಭಗವಂತ ಇಷ್ಟಪಡೋದಿಲ್ಲ. ಹೇಗಾದ್ರೂ ಮಾಡಿ ಈ ಭಕ್ತನ ಉದ್ಧಾರ ಮಾಡ್ಬೇಕಲ್ಲ ಅಂತ ಏನ್ ಮಾಡ್ತಾನೆ, ಒಂದು ಸಣ್ಣ ಪನಿಷ್ಮೆಂಟ್ ಕೊಡ್ತಾನೆ. ಈಗ ಕೃಷ್ಣ ಏನ್ ಮಾಡ್ತಾನೆ, ನಾಸ್ತಿಕರ ತರ ಮಾತಾಡಕ್ ಶುರು ಮಾಡ್ತಾನೆ. ಹಿಂದಿನ ಕೋಪ ಬರ್ಸ್ಬೇಕಲ್ಲ, ಅದಕ್ಕೋಸ್ಕರ. ಕೃಷ್ಣನಿಗೆ ಏನ್ ಕರ್ಮಮೀಮಾಂಸೆ ಮಾತಾಡೋ ಅವಶ್ಯಕತೆ ಇಲ್ಲ. ಅವನು ನೇರವಾಗಿ ಅವನು ಭಕ್ತ ಜನ ಪ್ರಿಯ. ಅವನು ಭಕ್ತಿ ಬಗ್ಗೆ ಮಾತಾಡ್ಬೇಕು ಹೊರತು ಕರ್ಮದ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಆದ್ರೂ ಸಮಯ ಕರ್ಮದ ಬಗ್ಗೆನೆ ಮಾತಾಡ್ಬೇಕಾಗುತ್ತೆ. ನಾವು ಒಂದೊಂದ್ಸಲ ಏನಾಗುತ್ತೆ, ಕೆಲವರು ಇನ್ನು ಭಕ್ತಿ ಮಾಡ್ತಿರಲ್ಲ ಬರ್ತಾರೆ, ಅವ್ರಿಗೆ ನೀವು ಹೀಗ್ ಮಾಡ್ಬೇಕು, ಭಕ್ತಿ ಮಾಡ್ಬೇಕು, ನೀವು ಹಾಗೆ ಅಂದ್ರೆ ಸರ್ ಬರಲ್ಲ ನಾನು ಅಂತ ಹೋಗ್ಬಿಡ್ತಾರೆ. ಮತ್ತೆ ಅದಕ್ಕೆ ಏನ್ ಮಾಡ್ಬೇಕು, ಅವ್ರದ್ದು ಕೂರ್ಸ್ಕೊಂಡು ಸರ್ ಇದು ಮಾಡಿ, ಅವ್ರಿಗೆ ಏನ್ ಟೇಸ್ಟ್ ಅದನ್ನೇ ಹೇಳ್ಬೇಕು. ಅವ್ರಿಗೆ ಅನ್ಸ್ಬೇಕು, ವಾವ್ ಕೃಷ್ಣ ಡಿವೋಟೀಸ್ ಇದನ್ನ ಹೇಳ್ತಾರೆ, ಇದ್ರ ಬಗ್ಗೆನೂ ಮಾತಾಡ್ತಾರೆ ಅಂತ ಅನ್ಸ್ಬೇಕು ಅವ್ರಿಗೆ. ಸ್ವಲ್ಪ ಅವರು ಕೃಷ್ಣ ಭಕ್ತಿಯಲ್ಲಿ ಆಸಕ್ತಿ ತೋರಿಸ್ತಾರೆ ಅಂತ ಅಂದಾಗ ಏನ್ ಮಾಡ್ಬೇಕು, ಅವ್ರಿಗೆ ಭಕ್ತಿ ಬಗ್ಗೆ ಮಾತಾಡ್ಬೇಕು. ಒಂದೇ ಸಲ ಕರೆದು ಕೂರ್ಸ್ಕೊಂಡು ಚಕ್ರ ಬಲ ಹಾಕ್ಬಿಟ್ರೆ ನೀನ್ ಭಕ್ತಿ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಶುದ್ಧ ಭಕ್ತಿ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತಾನೆ, ಸರಿ ನಾನು ಹೋಗ್ತೀನಿ ಮತ್ತೆ ಭೌತಿಕ ಜಗತ್ತಿಗೆ ಅಂತ ಹೊಡೋಗ್ಬಿಡ್ತಾನೆ. ಕೃಷ್ಣ ಹೇಗೆ ಹೇಳ್ದ ಹಾಗೆ ಹೇಳೋ ಪ್ರಯತ್ನ ಮಾಡ್ಬೇಕು. ಅಪ್ಪನಿಗೆ ಕರ್ಮಮೀಮಾಂಸೆ ಬೋಧನೆ ಮಾಡ್ತಾನೆ, ಅಪ್ಪ ಕರ್ಮ ಕರ್ಮ ಅಂತ ಹೇಳ್ತಾನೆ, ಆಮೇಲೆ ಭಕ್ತಿ ಬಗ್ಗೆ ಮಾತಾಡೋದು. ನಮ್ಗೆ ಏನ್ ಸಂಸ್ಕಾರ ಇದೆ, ಭಕ್ತಿ ಮಾಡೋ ಸಂಸ್ಕಾರ ಇದೆಯಾ ನಮ್ಗೆ? ಹೋಗ್ಲಿ, ಭಕ್ತಿ ಬಗ್ಗೆ ಮಾತಾಡೋಷ್ಟು ಅರ್ಹತೆ ಇದೆಯಾ ನಮ್ಮಲ್ಲಿ? ಇನ್ನು ಕರ್ಮದಲ್ಲಿ ತೊಡಗಿದೀವಿ ನಾವು. ಕರ್ಮಕಾಂಡ, ಅಪೇಕ್ಷೆಗಳು, ಭೌತಿಕ ಇಚ್ಛೆಗಳು, ಸಂಸಾರ, ಕುಟುಂಬ, ಹೆಂಡತಿ, ಮಕ್ಕಳು ಅಲ್ವಾ? ಪೂರ್ತಿ ನಿವಾರಣೆ ಆಗೋದು ಯಾವಾಗ? ನಾವು ನಿಧಾನಕ್ಕೆ ಒಂದೊಂದೇ ಮೆಟ್ಲು ಹತ್ಕೊಂಡು ಕರ್ಮಮೀಮಾಂಸೆ, ಉತ್ತರ ಮೀಮಾಂಸೆ, ಪೂರ್ವ ಮೀಮಾಂಸೆ ಎಲ್ಲ ಅರ್ಥ ಮಾಡ್ಕೊಂಡು, ಓಹೋ ಇದರಿಂದ ಏನು ಪ್ರಯೋಜನ ಇಲ್ಲ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಅಷ್ಟೇ ನಮ್ಮ ಜೀವನದ ಅಂತಿಮ ಗುರಿ ಅಂತ ಅರ್ಥ ಆಗೋ ತನಕ ನಾವು ನಿಧಾನಕ್ಕೆ ಸ್ಕ್ರೂ ಮಾಡ್ಬೇಕು. ಅದಕ್ಕೆ ವೆಹಿಕಲ್ಗಳಲ್ಲಿ 1, 2, 3, 4, 5 ಗೇರ್ ಇರುತ್ತೆ. ಒಂದೇ ಸಲ ಟಾಪ್ ಗೇರ್ ಹಾಕ್ಬಿಟ್ಟು ಜರ್ರ ಅಂತ ಹೋಗ್ಬಿಟ್ರೆ ಏನಾಗುತ್ತೆ, ಅದು ರೋಲ್ಸ್ ರಾಯ್ಸ್ ಕಾರ್ ಆಗಿದ್ರು ಕೂಡ ಅದು ಮುರಿದೋಗ್ಬಿಡುತ್ತೆ ಗೇರ್ ಟೀತ್. ಅದಕ್ಕೆ ಏನ್ ಮಾಡ್ಬೇಕು, ಮಾಡಿ ಬಟ್ ಯಾಕೆ ಮಾಡ್ತೀರಿ ತಿಳ್ಕೊಂಡ್ ಮಾಡಿ ಅಂತ ಹೇಳಿ ಕೃಷ್ಣ ನಂದಗೋಪನಿಗೆ ಕರ್ಮ ಮೀಮಾಂಸೆ ಬಗ್ಗೆ ಮಾತಾಡ್ತಾನೆ. ನಾಸ್ತಿಕರ ತರ ಮಾತಾಡ್ತಾನೆ. ನಾಸ್ತಿಕ ಅಲ್ಲ, ನಾಸ್ತಿಕರ ತರ ಮಾತಾಡೋದು. ನಾಸ್ತಿಕರಾಗಿ ಮಾತಾಡೋದು ಬೇರೆ, ನಾಸ್ತಿಕರ ತರ ಮಾತಾಡೋದು ಬೇರೆ. ಸರಿ, ಇಂದ್ರನಿಗೆ ಗರ್ವ ಜಾಸ್ತಿ ಆಗ್ತಾ ಇದೆ. ಈಗ ಕೃಷ್ಣ ನಂದಗೋಪನಿಗೆ ಹೇಳ್ತಾನೆ ಕರ್ಮಮೀಮಾಂಸೆ. ಮತ್ತೆ ಕೃಷ್ಣ ಕರ್ಮದ ಬಗ್ಗೆನೇ ಮಾತಾಡಿದಾನೆ ಅಂತ ಹೇಳಿ ಅಲ್ಲೇ ಸಿಕ್ಕಾಕೋಬಾರ್ದು. ಮತ್ತೆ ಎಷ್ಟೋ ಜನ 3 ಅಧ್ಯಾಯ ಓದ್ಬಿಟ್ಟು, ಸರ್ ನನಗೆ ಅರ್ಥ ಆಯ್ತು, ಭಗವದ್ಗೀತೆ ಪೂರ್ತಿ ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ಕಾಯಕವೇ ಕೈಲಾಸ ಅರ್ಥ ಆಯ್ತು. ಹೋಗ್ರಿ ಸುಮ್ನೆ. ತುಂಬಾ ಜನಕ್ಕೆ ಗೊಂದಲ, ಸರ್ ನನ್ಗೆ ಎಲ್ಲ ಅರ್ಥ ಆಯ್ತು ಸರ್, 2 ಚಾಪ್ಟರ್ ಓದೆ, ಏನ್ ಅರ್ಥ ಆಯ್ತು? ಕೃಷ್ಣ ಯುದ್ಧ ಪ್ರೇಮಿ ಸರ್, ಕೃಷ್ಣ ಸರಿ ಯುದ್ಧ ಅಂತ ಹೇಳ್ದ, ಇವನು ಕೃಷ್ಣ ಯುದ್ಧ ಮಾಡೋದು ಹೇಳಿಲ್ಲ. ಮರ್ಯಾದೆಯಿಂದ ಜಾಗ ಖಾಲಿ ಮಾಡ್ಬಿಡಿ. ಇಷ್ಟೇ ಓದಿ ಇಷ್ಟೇ ಅರ್ಥ ಮಾಡೋದು ನೀವು ನಾಶ ಆಗ್ತೀರ. ಭಗವಂತನ ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಅರ್ಥ ಆಗಲ್ಲ. ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಕೊನೇ ಶ್ಲೋಕ ತನಕ ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಕೆಲವರು 6 ಅಧ್ಯಾಯ ಓದ್ಬಿಡ್ತಾರೆ. ಈಗ ಧ್ಯಾನ ಹೇಗಿರ್ತಾರಲ್ಲ, ಮೆಡಿಟೇಷನ್ ಸೆಂಟರ್ ಮಾಡೋರು ಇರ್ತಲ್ಲ, ಅವರು ಅರ್ಥ ಆಯ್ತಲ್ಲ. ಏನ್ ಅರ್ಥ ಆಯ್ತು? ಧ್ಯಾನವೇ ಶ್ರೇಷ್ಠ ಅಂತ ಅರ್ಥ ಆಯ್ತು. ನೀವು ಹೋಗ್ತಾರೆ ಇಲ್ಲಿಂದ ಸುಮ್ಮನೆ, ನಿಮ್ಗೇನು ಅರ್ಥ ಆಗೋದಿಲ್ಲ ಭಗವದ್ಗೀತೆ, ಹೋಗ್ರಿ. ಜ್ಞಾನ ಕರ್ಮ ಧ್ಯಾನ ಅಲ್ಲಪ್ಪ ಅಂತಿಮ ಗುರಿ. ಸರ್ವಧರ್ಮಾನ್ ಪರಿತ್ಯಜ್ಯ. ಹೌದು, ಇವೆಲ್ಲ ಧರ್ಮಗಳೇ. ಜ್ಞಾನ ಕರ್ಮ ಧ್ಯಾನ ಹಠಯೋಗ ಇವೆಲ್ಲ ಧರ್ಮಗಳೇ, ಧರ್ಮದ ಭಾಗ. ಬಟ್ ಕೃಷ್ಣ ಹೇಳ್ತಾ ಗೊತ್ತಾ, ಅದನ್ನು ಬಿಟ್ಟು ಬನ್ನಿ ಅಂತ. ಮತ್ತೆ ಕೊನೆವರೆಗೂ ಓದ್ಲಿಲ್ಲ ಅಂದ್ರೆ ನಿಮ್ಗೆ ಏನ್ ಅರ್ಥ ಆಗುತ್ತೆ? ನಮ್ಗೆ ನಾವ್ ಮಾಡಿದ ಸರಿ ಅನ್ಕೊಂಡು ಹೋಗ್ಬಿಡ್ತೀವಿ. ಅದಕ್ಕೆ ಯಾಕೆ ಭಗವದ್ಗೀತೆ ಅರ್ಥ ಆಗೋದಿಲ್ಲ ಅನ್ನೋದಕ್ಕೆ ಒಂದು ಕಾರಣ, ನಾವು ಪೂರ್ತಿಯಾಗಿ ಇನ್ವಾಲ್ವ್ ಆಗಿ ಓದಿದಿಲ್ಲ ಅದನ್ನ.
ನಾವು ಮೊದ್ಲೆಲ್ಲ ಭಗವದ್ಗೀತೆ ಹಿಂಗೆ ಓದ್ತಾ ಇದ್ವಿ, ಮೇಲ್ ತೇಲ್ಸ್ಕೊಂಡು ಹೋಗ್ತಾ ಇದ್ವಿ, ಸಮುದ್ರ ನೀರು ಉಪ್ಪು ಅನ್ಕೊಂಡು. ಆಮೇಲೆ ಗೊತ್ತಾಯ್ತು ಇಲ್ಲ ಇದೇ ಸಮುದ್ರದಲ್ಲೇ ಮುತ್ತು ರತ್ನ ಸಿಗುತ್ತೆ ಅಂತ. ಎಲ್ರಿಗೂ ಯಾಕೆ ಈ ತರ ಹೇಳಿ ಇನ್ಸ್ಪೈರ್ ಮಾಡ್ಬೇಕು ಅನ್ಸೋದಂದ್ರೆ, ನಮಗ್ ಭಾಗವತ ಅರ್ಥ ಆಗಲ್ಲ ಇಲ್ಲ ಅಂದ್ರೆ. ಈಗ ಎಲ್ರ ಮನೆಗೂ ಭಾಗವತ ಕೊಟ್ಟು ಬಂದಿದೀವಿ, ಇನ್ನು ಭಗವದ್ಗೀತೆ ಓದ್ತಾ ಇಲ್ಲ ಅವರು. ಭಾಗವತ ಏನ್ ಅರ್ಥ ಆಗುತ್ತೆ ಅವರಿಗೆ? ನಾವ್ ಎಷ್ಟು ಓದಿರ್ತೀವಿ ಅಷ್ಟೇ ಅರ್ಥ ಆಗುತ್ತೆ. ಮತ್ತೆ ಕೃಷ್ಣ ಇಲ್ಲಿ ಕರ್ಮ ಮೀಮಾಂಸೆ ಬಗ್ಗೆ ಯಾಕೆ ಮಾತಾಡ್ಬೇಕಾಗಿತ್ತು ನಂದ ಗೋಪುರಿಗೆ? ಭಗವದ್ಗೀತೆ ಸಾರಾಂಶ ಏನ್ ಗೊತ್ತಾ? ಎಲ್ಲ ಬಿಟ್ಬಿಟ್ಟು ಭಗವಂತನ ಶರಣಾಗತಿ ಆಗ್ಬೇಕಷ್ಟೇನೆ. ನೀವೇನ್ ದೇವತೆ ಪೂಜೆ ಮಾಡ್ತಿದಿರೋ, ಹಠ ಯೋಗ, ಜ್ಞಾನ ಯೋಗ, ಕರ್ಮ ಯೋಗ, ಧ್ಯಾನ ಯೋಗ ಎಲ್ಲ ಬಿಟ್ಟು ಬಂದು ನಾವು ಕೃಷ್ಣ ಶರಣಾಗತಿ ಆಗ್ಬೇಕು. ಆಮೇಲೆ ಮಿಕ್ಕಿದ್ದು ಉಳಿದಿದ್ದು ಸರಿ. ಅಪ್ಪನಿಗೆ ಹೇಳ್ತಾರೆ, ಅಪ್ಪ ನನ್ಗನ್ಸುತ್ತೆ ನಿಮ್ಮ ಕೃಷಿ ಕೆಲಸಗಳಿಗೆ ಇಂದ್ರ ಅವಶ್ಯಕತೆ ಇಲ್ಲ, ಮಳೆ ಅವಶ್ಯಕತೆ ಇಲ್ಲ ಅಂತ. ಎಷ್ಟು ಜನಕ್ಕೆ ಒಪ್ಪಿಗೆ ಆಗತ್ತಿದ್ದು? ಎಷ್ಟು ಜನ ರೈತರು ಇದ್ದೀರಾ? ಮಳೆ ಇಲ್ದೆ ಬೆಳೆ ಬೆಳೆದ್ ಬಿಡ್ತಾ? ಮಳೆ ಬೇಕೇ ಬೇಕು ತಾನೆ? ಹೌದು, ಮಳೆ ಬೇಕೇ ಬೇಕು. ಮಳೆ ಬೇಕು ಅಂತ ಇಂದ್ರ ಪೂಜೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇರೋದು. ಕೃಷ್ಣ ಹೇಳಿದ್ದು ಮಳೆನೇ ಬೇಡ ಅಂತ ಅಲ್ಲ, ಮಳೆಗೋಸ್ಕರ ಇಂದ್ರ ಪೂಜೆ ಮಾಡೋದು ಬೇಡ ಅಂತ ಹೇಳ್ತಾ ಇರೋದು ಅಷ್ಟೇ. ಅರ್ಥ ಆಯ್ತಾ? ಅರ್ಥ ಆಗ್ತಾ ಇದ್ದಿಲ್ಲ? ಯಾವ ಪಾಯಿಂಟ್ಸ್ ನಮ್ಗೆ ಮನಸ್ಸಿಗೆ ನಾಟುತ್ತೆ, ಅದ್ ಕ್ಲಿಕ್ ಆಗುತ್ತೆ ಒಳಗಡೆ ಹೋಗಿ, ಅದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಯಾರು ದ್ವೇಷ ಮಾಡಿ ಮಾತಾಡ್ತಾ ಇಲ್ಲ. ಕೃಷ್ಣನಿಗೆ ದೇವತೆಗಳ ಮೇಲೆ ದ್ವೇಷನಾ? ಇಂದ್ರ ಮೇಲೆ ದ್ವೇಷ ಇದೆಯಾ ಕೃಷ್ಣನಿಗೆ? ದ್ವೇಷ ಇದ್ರೆ ಯಾಕೆ ಇಂದ್ರ ಪದವಿ ಕೊಡ್ತಾ ಇದ್ದ? ಎಲ್ಲ ದೇವತೆಗಳಿಗೆ ರಾಜನಾಗಿ ಯಾಕೆ ಮಾಡ್ತಾ ಇದ್ದ? ಅವನ್ ಕಂಡ್ರೆ ಪ್ರೀತಿ ಇದೆ ಭಗವಂತನಿಗೆ, ಅದ್ರ ಅಹಂಕಾರ ಬಂದಿರೋದು ಇಷ್ಟ ಆಗ್ಲಿಲ್ಲ ಅವನಿಗೆ ಅಷ್ಟೇ. ನಾವ್ ಹೇಳ್ತಾ ಇದ್ದೀವಲ್ಲ, ಯಾರೇ ನೀವು ಒಳ್ಳೆಯವರೇಪ್ಪ, ಆದ್ರೆ ನಿಮ್ಮಲ್ಲಿ ಈ ಗುಣ ಇದೆಯಲ್ಲ ಅದು ನಮ್ಗೆ ಇಷ್ಟ ಆಗ್ತಾ ಇಲ್ಲ. ಬರಬಾರ್ದು ಅಂತ ಏನಿದೆ ಇದೆಯಾ? ಬರ್ಬೋದೇನ್ ತೊಂದ್ರೆ ಇಲ್ಲ, ಹೋಗ್ಲಾಡ್ಸ್ಕೋಬೇಕು ಅದನ್ನ. ಹಿಂದಿನಗಾದ್ರೆ ಕೃಷ್ಣ ನೇರವಾಗಿ ಪಾಠ ಕಲಿಸ್ತಾನೆ, ಬುದ್ಧಿ ಕಲಿಸ್ತಾನೆ, ಸರಿಯಪ್ಪ. ನಮ್ಗೆ ಯಾರು ಕಲಿಸೋರು? ನಮ್ಮ ಅನರ್ಥಗಳನ್ನ ನಿವಾರಣೆ ಮಾಡೋದು ಯಾರು? ಒಂದೋ ವ್ಯಕ್ತಿ ಭಾಗವತ ಇಲ್ಲ ಪುಸ್ತಕ ಭಾಗವತ, ಎರಡೇ. ಇನ್ ಯಾರು ಮಾಡಕ್ ಆಗುದಿಲ್ಲ ನಮಗೆ. ಒಂದು ವ್ಯಕ್ತಿ ಭಾಗವತ ಗುರು, ಇನ್ನೊಂದು ಪುಸ್ತಕ ಭಾಗವತ, ಗ್ರಂಥ ಭಾಗವತ. ಎಲ್ಲಾ ಸಮಯದಲ್ಲೂ ಕೃಷ್ಣನೇ ನೇರವಾಗಿ ಬಂದು ಇಂದ್ರನ ಪಾಠ ಕಲ್ಸಕ್ ಆಗೋದಿಲ್ಲ. ಇಂದ್ರ ಶ್ರೇಷ್ಠ ಭಕ್ತ, ಉತ್ಕೃಷ್ಟ ವ್ಯಕ್ತಿ, ಜೀವ. ಸೊ ಅದಕ್ಕೋಸ್ಕರ ಭಗವಂತ ನೇರವಾಗಿ ಪಾಠ ಕಲಿಸ್ತಾನೆ. ಸರಿ, ಹೇಳ್ತಾರೆ, ಅಪ್ಪ ನೀವು ದೇವತೆ ಪೂಜೆ ಮಾಡೋದು ಬೇಡ ಅನಿಸುತ್ತೆ. ಯಾಕೆ? ಕಿಮಿಂದ್ರೇಣೆ ಭೂತಾನಿ ಸ್ವಸ್ವ ಕರ್ಮಾನುವರ್ತಿನಾಂ. ಪ್ರತಿಯೊಬ್ಬ ಜೀವಿನೂ ಕೂಡ ತನ್ನ ಹಿಂದಿನ ಕರ್ಮಗಳಿಗೆ ಅನುಸಾರವಾಗಿ ಬೇರೆ ಬೇರೆಯಾಗಿ ಹುಡ್ತಾನೆ. ಒಬ್ಬ ಇಂದ್ರ ಆಗಿ ಹುಡ್ತಾನೆ, ಬ್ರಹ್ಮ ಆಗಿ ಹುಡ್ತಾನೆ, ಒಬ್ಬ ನಾಯಿಯಾಗಿ ಹುಡ್ತಾನೆ, ಒಬ್ಬ ಕತ್ತೆ ಆಗಿ ಹುಡ್ತಾನೆ, ಒಬ್ಬ ರಾಕ್ಷಸ ಆಗಿ ಹುಡ್ತಾನೆ, ಒಬ್ಬ ಮರ ಆಗಿ ಹುಡ್ತಾನೆ, ಒಬ್ಬ ಜಂತು ಆಗಿ ಹುಡ್ತಾನೆ, ಒಬ್ಬ ಗೊಬ್ಬರದ ಹುಳ ಆಗಿ ಹುಡ್ತಾನೆ. ಅವ್ರವರ ಕರ್ಮಕ್ಕೆ ಅನುಸಾರವಾಗಿ ಹುಟ್ಟೋದು ಕರ್ಮನೇ. ಕರ್ಮಣ ಜಾಯತೆ ಜಂತು ಕರ್ಮಣೈವ ಪ್ರಲೀಯತೆ. ಏನ್ ಮಾಡ್ಬೇಕಪ್ಪ? ಕರ್ಮ ಮಾಡದೇ ಇರಕ್ಕಾಗಲ್ಲ. ಹೌದು, ಯಾರು ಕೂಡ ಒಂದು ಕ್ಷಣ ಕರ್ಮ ಮಾಡದೇ ಇರಕ್ ಆಗೋಲ್ಲ, ಮತ್ತೆ ಕರ್ಮ ಮಾಡ್ಲೇಬೇಕು. ಆ ಕರ್ಮನ ಇನ್ನ ತಿಳ್ಕೊಳ್ದೆ ಮಾಡಿದ್ರೆ ಮತ್ತೆ ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಸುಖಂ ದುಃಖಂ ಭಯಂ ಕ್ಷೇಮಂ ಕರ್ಮಣಿ ವ್ಯಾಪದ್ಯತೆ. ಸುಖಂ ದುಃಖಂ ಭಯಂ ಕ್ಷೇಮಂ ಕರ್ಮಣೇವ ಅವಿಪದ್ಯತೆ. ಕರ್ಮದಿಂದಲೇ ಸುಖ ದುಃಖ ಬಂಧ ಮೋಕ್ಷ. ಆ ಕರ್ಮವನ್ನೇ ಭಕ್ತಿ ಸೇವೆಯನ್ನಾಗಿ ಮಾಡ್ಬೇಕು. ಓಹೋ, ಕರ್ಮ ಅಂತ ಹೇಳಿದ್ರೆ ಮಾಡಿದ್ದೆಲ್ಲ ಸಿಕ್ಕಿದ್ದೆಲ್ಲ ಕರ್ಮ ಅಂತ ಮಾಡಬಾರ್ದು. ಕರ್ಮ ಅಂತ ತಲೆ ಕೈಕೋಬೇಕಾಗುತ್ತೆ. ಅಯ್ಯೋ ಏನ್ ಕರ್ಮ ಅನ್ನೋದು ಮಾಡ್ತಿದ್ದಾನೆ ಅದು. ಅಯ್ಯೋ ನಮ್ ಕರ್ಮಪ್ಪ ಅಂತ. ಹೌದು, ನಿಜಾನೇ, ಕರ್ಮನೇ. ಕರ್ಮನೇವ ಅವಿಪದ್ಯತೆ, ಕರ್ಮದಿಂದಲೇ ಬೆಲೆ ಬರೋದು. ಅದನ್ನೇ ಭಕ್ತಿ ಸೇವೆಯಾಗಿ ಕನ್ವರ್ಟ್ ಮಾಡ್ಬಿಟ್ಟಿದ್ರೆ. ಒಬ್ಬ ಹೆಸರು ಮಾಡ್ತಾರೆ, ಹೆನ್ರಿ ಕಿಸ್ಸಿಂಜರ್, ಏನೋ ಹೆಸರು ಮಾಡ್ತಾರೆ. ಒಬ್ಬ ವಿದೇಶಿ, ಅವನು ತುಂಬಾ ಒಳ್ಳೆ ಚಿತ್ರಕಾರ, ಅವನು ಆರ್ಟಿಸ್ಟ್, ಪೇಂಟರ್.
ಪೇಂಟ್ ಮಾಡ್ತಾ ಇದ್ದ. ಎಷ್ಟ್ರ ಮಟ್ಟಿಗೆ ಪೇಂಟ್ ಮಾಡ್ತಾ ಇದ್ದ ಅಂದ್ರೆ ಅವನು ಅವನ ಯಾವ್ದೇ ಪೇಂಟಿಂಗ್ಸ್ ತಗೊಳ್ಳಿ, ಜನ ಪ್ರೀತಿಯಿಂದ ತಗೊಂಡೋಗ್ಬಿಡೋರು. ಬೇರೆ ಬೇರೆ ನೇಚರ್ದು ಯಾರೋ ವ್ಯಕ್ತಿಗಳನ್ನೆಲ್ಲ ಪೇಂಟ್ ಮಾಡ್ತಾ ಇದ್ದ, ಅದನ್ನ ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ಮಾರ್ತಾ ಇದ್ದ. ಇದು ರಿಯಲ್ ಸ್ಟೋರಿ. ಇದು ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಆಯ್ತು ಅವನಿಗೆ. ಏನಕ್ಕೆ? ಚಿತ್ರ ಬರೆದಿದ್ದಕ್ಕೆ. ಯಾರ ಚಿತ್ರ ಬರೆದಿದ್ದಕ್ಕೆ? ನೋಟು, ಕರೆನ್ಸಿ ಚಿತ್ರ ಬರೆದಿದ್ದಕ್ಕೆ. ಸೊ ಅವನೇನ್ ಮಾಡ್ದ, ಆಸೆ ಬಂತು ಅವನಿಗೆ, ನಾನ್ ಪೇಂಟಿಂಗ್ ಮಾಡಿದೆ, ಜನ ಹಿಂಗ್ ಬಂದು ತಗೊಂಡೋಗ್ತಾರಲ್ಲ, ₹5, $10 ಡಾಲರ್ಸ್, ಬೇರೆ ದೇಶದವ್ರು ದುಡ್ಡು ಕೊಟ್ಟು ತಗೊಂಡೋಗ್ತಾರಲ್ಲ, ನಾನ್ ಯಾಕೆ ದುಡ್ಡನ್ನೇ ಪೇಂಟ್ ಮಾಡಬಾರ್ದು ಅಂತ ಆಸೆ ಬಂತು. ದುರಾಸೆ, ಕೆಟ್ಟ ಆಸೆ ಬಂತು ಅವನಿಗೆ. ಸರಿ, ಏನ್ ಮಾಡ್ದ, ನೋಟನ್ನ ಪೇಂಟ್ ಮಾಡ್ತಾ ಇದ್ದ ಅವನು. ಒಂದ್ ನಿಮಿಷ, ಅವನ ಹೆಸರು ಹೆನ್ರಿ ಓಕೆ, ಸೇಮ್ ಇನ್ಸಿಡೆಂಟ್ ಇಂಡಿಯಾದಲ್ಲಿ ಒಬ್ಬ ಹೆಸರು, ಒಬ್ಬ ಮುಸ್ಲಿಂ ಹನೀಫ್ ಶೇಖ್. ಅವನೇನ್ ಮಾಡ್ತಾ ಇದ್ದ, ಸಣ್ಣ ಸಣ್ಣ ಡಿಮೋನೇಷನ್ ನೋಟ್ಗಳನ್ನ, ಅಂದ್ರೆ ₹200, ₹500 ನೋಟ್ನ ಪೇಂಟ್ ಮಾಡ್ತಾ ಇದ್ದ. ಅಲ್ಲ, ಭಗವಂತ ಎಷ್ಟು ಚೆನ್ನಾಗಿ ಅವ್ರಿಗೆ ಕಲೆ ಕೊಟ್ಟಿದ್ದಾನೆ. ಎಲ್ರಿಗೂ ಕೊಟ್ಟಿರ್ತಾನೆ, ಕಳ್ಳನಿಗೂ ಸುಳ್ಳನಿಗೂ ಒಳ್ಳೆಯವನಿಗೂ ಕೆಟ್ಟವನಿಗೂ ಎಲ್ರಿಗೂ ಭಗವಂತ ಸಮಾನವಾಗಿ ಕಲೆ ಕೊಟ್ಟಿರ್ತಾನೆ, ಅಂದ್ರೆ ಅವ್ರವ್ರ ಕರ್ಮಕ್ಕೆ ಅನುಸಾರವಾಗಿ. ಆ ಹನೀಫ್ ಶೇಖ್ ಏನ್ ಮಾಡ್ತಾ ಇದ್ದ, ಮನೇಲಿ ಒಂದು ನೋಟ್ ಪ್ರಿಂಟ್ ಮಾಡೋ ಪೇಪರ್ ಅದ್ರ ಮೇಲೆ ಪೇಂಟ್ ಮಾಡ್ತಾ ಇದ್ದ. ಅವನ್ನ ಎತ್ಕೊಂಡು ಜೈಲಿಗೆ ಹಾಕಿದ್ರು. ಈಗ ಭಗವಂತನೇ ತಪ್ಪು ತಾನೆ ಅವನ ಪ್ರಕಾರ? ಹಂಗ ನೋಡ್ಕೊಂಡ್ರೆ ಭಗವಂತನೇ ತಪ್ಪಲ್ವಾ? ಅವನಿಗೆ ಪೇಂಟಿಂಗ್ ಮಾಡೋ ಅಷ್ಟು ಜ್ಞಾನ ಕೊಟ್ಟಿದ್ದೆ ತಪ್ಪಾಯ್ತಲ್ಲ ಅವನಿಗೆ. ನಾನು ಕೊಟ್ಟಿದ್ದು ಕರೆನ್ಸಿ ಪೇಂಟ್ ಮಾಡುವಂತ ಅಲ್ಲ, ರಾಮ ಕೃಷ್ಣ ನನ್ನ ಪೇಂಟ್ ಮಾಡುವಂತ ಕೊಟ್ಟಿದ್ದು. ನೀನೇನ್ ಮಾಡ್ತಾ ಇದೀನ? ಸುಖಂ ದುಃಖಂ ಭಯಂ ಕ್ಷೇಮಂ ಕರ್ಮಣೇವಾಭಿಪದ್ಯತೆ. ಅನುಭವಿಸು ಈಗ ದುಃಖವನ್ನ. ನೀನ್ ಮಾಡಿದ ಕರ್ಮಕ್ಕೆ ನೀನ್ ದುಃಖ. ಪ್ರತಿಯೊಬ್ರು ಕೂಡ ಅವರವರ ಕರ್ಮಕ್ಕನುಸಾರವಾಗಿನೇ ಸುಖ ದುಃಖ ಪಡೋದು. ನನ್ನ ಹೆಂಡತಿನ ಸುಖವಾಗಿಡ್ತೀನಿ, ನನ್ನ ಮಕ್ಳನ್ನ ಸುಖವಾಗಿಡ್ತೀನಿ ಅಲ್ಲ ಅಲ್ವಾ? ಇದು ಅಜ್ಞಾನ ತಾನೇ ಇದು. ಅದಕ್ಕೆ ನಂದಗೋಪುರ ಹೇಳ್ತಾ ಇರೋದು, ಅಪ್ಪ, ಪ್ರತಿಯೊಬ್ಬ ಜೀವಿಯು ತನ್ನ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಜೀವವರ್ಗದಲ್ಲಿ ಹುಟ್ಟುತ್ತಾನೆ ಮತ್ತು ಕರ್ಮ ಫಲವನ್ನ ಕಟ್ಕೊಂಡು ಸಾಯ್ತಾನೆ. ಸುಮ್ನೆ ಸಾಯೋದಿಲ್ಲ. ಮತ್ತೆ ಅಬ್ಬಾ ಅದೆಲ್ಲಾ ಕರ್ತವ್ಯ ಮುಗಿತಪ್ಪ, ಇನ್ನೇನಿಲ್ಲ, ಇನ್ನು ಚಿಕ್ಕದೊಂದು ಮೊಮ್ಮಗು ಇದೆ, ಅದಕ್ಕೊಂದು ಮದುವೆ ಮಾಡ್ಬಿಟ್ರೆ ಮುಗಿದೈತೆ ಕರ್ತವ್ಯ. ಇದು ನಮ್ಮ ಕರ್ತವ್ಯ, ಮೂರ್ಖ ಕರ್ತವ್ಯ. ಯಾವ ಕರ್ತವ್ಯ ಮುಗಿಯೋದಿಲ್ಲ. ಕರ್ಮ ಫಲವನ್ನ ಗಂಟು ಕಟ್ಕೊಂಡೇ ಹೋಗೋದು ನಾವು ಮುಂದಿನ ಜನ್ಮಕ್ಕೆ. ನೆನ್ಪಲ್ಲಿರ್ಲಿ ಇದು. ಎಲ್ರು ಇದೆಲ್ಲ ನೆನ್ಪಲ್ಲಿದ್ದಾಗಲೇ ನಾವು ಅದಕ್ಕೆ ಪ್ರಾಯಶ್ಚಿತ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಇದೆಲ್ಲ ನೆನ್ಪಲ್ಲಿಲ್ಲ ಅಂದ್ರೆ ಪ್ರತಿಯೊಬ್ರು ಕರ್ಮ ಫಲದ ಮೂಟೆಯನ್ನ ಕಟ್ಕೊಂಡು ಮುಂದಿನ ಜನ್ಮಕ್ಕೆ ಹೋಗೋದು, ಸುಮ್ಮನೆ ಹಂಗೆ ಬಿಡೋದಿಲ್ಲ. ನಮ್ಗೆ ಕಾಣಿಸ್ತಲ್ಲ ಅಷ್ಟೇ. ಕಾಣಿಸಿಲ್ಲ ಅಂತ ಅಂದ್ರೆ ಅರ್ಥ ಕಾಣಿಸ್ತಲ್ಲ ನಮ್ಗೆ, ಹಾಗಂತ ಇಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಎಲ್ಲ ಇದಾರೆ ಸುತ್ತ. ಕೃಷ್ಣ, ನಂದಗೋಪ ಇಬ್ರೇ ಎಲ್ಲ ಇದ್ದಿದ್ದು.
ಅಲ್ಲಿ 10 ಜನ ನಂದನ ಸಹೋದರರಿದ್ರು. ಉಪಾನಂದ, ಮಹಾನಂದ, ಯಾರ್ಯಾರು ಇದ್ರು, ಎಲ್ರು ಇದ್ರು. ಕೃಷ್ಣಗೆ ಹೇಳ್ತಾರೆ, ಇಲ್ಲ ಮಗು ಬಾಯ್ಲಿ, ನಿನಗೆ ಏನು ಗೊತ್ತಾಗಲ್ಲ, ಬಾ ಸುಮ್ನೆ ಪೆದ್ದು ಪೆದ್ದು ತರ ಮಾತಾಡ್ತೀಯ ಅಂತ ಹೇಳಿ ಕೃಷ್ಣ ತೊಡೆ ಮೇಲೆ ಕೂರ್ಸ್ಕೊಂಡು, ಮಗು ಹಾಗಲ್ಲಪ್ಪ, ದೇವತೆಗಳನ್ನ ತುಷ್ಟಿಗೊಳಿಸ್ದೆ ನಾವು ಒಳ್ಳೆ ಫಲ ಪಡೆಯಕ್ ಸಾಧ್ಯನೇ ಇಲ್ಲ. ಯಾರೋ ನಮ್ಮಂತವ್ರೆ ಅನ್ಸುತ್ತೆ ಅವ್ರೆಲ್ಲ. ಭಗವಂತ ಮಾಡ್ತಾರೆ ಲೀಲೆ ಇದು. ಇಲ್ಲ ಇಲ್ಲ, ದೇವತೆಗಳನ್ನ ತೃಪ್ತಿಪಡಿಸ್ಬೇಕಪ್ಪ. ಪ್ರಬಲನಾದ ದೇವತೆಯನ್ನ ಸಂತುಷ್ಟಗೊಳಿಸದೆ ಭೌತಿಕ ಚಟುವಟಿಕೆಗಳಿಂದ ಮಾತ್ರವೇ ಒಳ್ಳೆಯ ಫಲವನ್ನ ಪಡೆಯಲು ಸಾಧ್ಯ ಇಲ್ಲ ಅಂತ ವಾದ ಮಾಡೋದು. ನಿಜನೇ ಇದು, ಸುಳ್ಳು ಅಂತ ಹೇಳ್ತಾ ಇಲ್ಲ, ನಿಜ. ಭೌತಿಕ ಲಾಭ ಪಡಿಬೇಕಾದ್ರೆ ನಾವು ದೇವತೆಗಳನ್ನ ಪೂಜೆ ಮಾಡ್ಲೇಬೇಕು. ಮತ್ತೆ ಕೊಡೋದಿಲ್ಲಿಂದ. ಈಗ ಆಯುಧ ಪೂಜೆ ಬಂದ ತಕ್ಷಣ ನಾವೇನ್ ಮಾಡ್ತೀವಿ, ಎಲ್ಲಾ ಪೂಜೆ ಮಾಡ್ತೀವಿ. ಏನ್ ಮನೇಲಿ ಇದೆಲ್ಲ, ಟಿವಿ, ವಾಷಿಂಗ್ ಮಿಷಿನ್, ಫ್ರಿಡ್ಜ್, ಐರನ್ ಬಾಕ್ಸು, ಕುಡ್ಲು ಮಚ್ಚು ಎಲ್ಲಾ ಪೂಜೆ ಮಾಡ್ತೀವಿ ಅಲ್ವಾ? ಯಾಕೆ ಪೂಜೆ ಮಾಡೋದು ಹೇಳಿ? ಯಾಕೆ ಬೋರ್ವೆಲ್ ಇದ್ರೆ ಬೋರ್ವೆಲ್ ಪೂಜೆ ಮಾಡ್ತೀವಿ, ಎಲ್ಲ ಮಾಡ್ದು, ಹೌದು ಮಾಡ್ಬೇಕು, ನಿಜ. ಬಟ್ ಯಾಕೆ ಮಾಡ್ಬೇಕು ಅದನ್ನ? ಗಾಡಿ ಇದ್ರೆ ಗಾಡಿ ಪೂಜೆ ಮಾಡ್ತೀವಿ, ಯಾಕಂದ್ರೆ ನಾವು ಅದನ್ನ, ಅದು ಭಗವಂತನ ಅಂಶ ಅಂತ, ಅದು ಭಗವಂತನ ರೂಪದ ಒಂದು ಭಾಗ. ಭಗವಂತ ಈ ಜಗತ್ತು ಭಗವಂತನ ಭೌತಿಕ ಶರೀರದ ಭಾಗಗಳು. ಆ ಕಾನ್ಸೆಪ್ಟ್ ಮರ್ತೋಗಿದೀವಿ ನಾವು, ಸುಮ್ಮನೆ ಗಾಡಿ ಪೂಜೆ ಮಾಡ್ತೀವಿ ಅಷ್ಟೇನೆ. ನಿಜ, ಫಲ ಕೊಡೋದು ದೇವತೆಗಳೇ. ದೇವತೆಗಳು ತುಷ್ಟಿ ಪಡಿಸ್ಬೇಕು. ಆದ್ರೆ ಡಾಕ್ಟ್ರು ಆಪರೇಷನ್ ಮಾಡಿದ್ರೆ ಪೇಷಂಟ್ ಸತ್ತೋಗ್ತಾನೆ. ಯಾಕೆ ಸತ್ತೋಗ್ತಾನೆ? ಅವನ ಹತ್ರ ಇಲ್ಲ ಅದು, ಅವನ ಕೈಲಿ ಇಲ್ಲ ಅದು. ಅದಕ್ಕೆ ನಾವು ಬಾಲಸ್ಯ ನೇಹ ಶರಣಂ ಪಿತರೌ ನರಸಿಂಹ ನಾರ್ಥಸ್ಯ ಚಾಗದ ಮುದನ್ವತಿ ಮಜ್ಜತನು. ಯಾರು ಕೂಡ ಭಗವಂತನ ಅನುಗ್ರಹ ಇಲ್ಲದೆ ಈ ನೌಕೆಯನ್ನ ದಾಟೋಕ್ ಆಗೋದಿಲ್ಲ. ಭಗವಂತನ ಕೃಪೆ ಇಲ್ಲದೆ ಈ ನೌಕೆಯನ್ನು ದಾಟಕ್ ಆಗೋದಿಲ್ಲ. ಯಾವ ಡಾಕ್ಟ್ರು ಸಾಯೋ ಪೇಷಂಟ್ ಉಳ್ಸಕ್ ಆಗೋದಿಲ್ಲ. ಯಾವ ಅಪ್ಪನೂ ಸಾಯೋ ಅಂತ ಮಗನ ಉಳ್ಸಕ್ ಆಗೋದಿಲ್ಲ. ಮತ್ತೆ ತದುಪೇಕ್ಷಿತಾಂ, ನೀನ್ ಉಪೇಕ್ಷೆ ಮಾಡ್ಬಿಟ್ರೆ ಕೃಷ್ಣ, ನಮ್ ಕತೆ ಮುಗೀತು. ದಯವಿಟ್ಟು ನಮ್ಮನ್ನು ಉಪೇಕ್ಷೆ ಮಾಡ್ಬೇಡ. ಇಷ್ಟೇ ನಾವು ಪ್ರಾರ್ಥನೆ ಮಾಡ್ಬೇಕಾಗಿರೋದು. ಇಷ್ಟ ಮಾಡಕ್ ಆಗೋದಿಲ್ವಾ ನಮ್ಗೆ? ಇಷ್ಟ ಮಾಡಕ್ ಆಗಲ್ವಾ? ಕೃಷ್ಣ, ನಾನ್ ನಿನ್ನವನು, ನನ್ನ ಉಪೇಕ್ಷೆ ಮಾಡ್ಬೇಡ ಅಂತ ಹೇಳಕ್ ಆಗೋದಿಲ್ವಾ? ದಿನ ಅವ್ನ ಮುಂದೆ ನಿಂತ್ಕೊಂಡು ನನ್ ಕಷ್ಟ ಕೊಡ್ಬೇಡ ಅಂತ ಕೇಳ್ತಾ ಇಲ್ಲಪ್ಪ, ಕಷ್ಟ ಕೊಡ್ಬೇಡ ಅಂತ ಯಾವತ್ತು ಕೇಳಲ್ಲ. ಕೊಡು, ಕಷ್ಟ ಕೊಡು, ನಾನು ಉಪೇಕ್ಷೆ ಮಾಡ್ಬೇಡ ಅಷ್ಟೇ, ನನ್ ಕೈ ಬಿಡ್ಬೇಡ. ಎಷ್ಟು ಸರಳವಾಗಿದೆ ಪ್ರಾರ್ಥನೆ. ಇಷ್ಟು ಸರಳ ಪ್ರಾರ್ಥನೆ ಯಾರು ಹೇಳ್ಕೊಡ್ತಾರೆ? ಭಗವಂತ ಹೇಳ್ತಾನೆ, ಇಷ್ಟು ಮಾಡಿಯಪ್ಪ ಸಾಕು, ನಾನ್ ಇನ್ನವನು ಅಂತ ಬಂದ್ಬಿಡಿ ನನ್ನ ಹತ್ರ. ಅವನೇ ಹೇಳ್ಕೊಡ್ದ ಅದನ್ನೇ. ಹೆಂಗೆ ಅಪ್ಪ ಮಗು ಕೈಲಿ ಕೊಟ್ಬಿಟ್ಟು 10 ರೂಪಾಯಿ ತಗೋಪ್ಪ ಹುಂಡಿಗೆ ಹಾಕು ಅಂತ ಅವನೇ ಹಾಕಿಸ್ತಾನೋ ಮಗು ಕೈಯಲ್ಲಿ, ಮಗು ಉದ್ಧಾರ ಮಾಡ್ಬೇಕು ಅಂತ. ಭಗವಂತನೇ ನಮ್ ಕೈಲಿ ಹಿಂಗ್ ಮಾಡು, ಹಿಂಗ್ ಹೇಳು, ಹಿಂಗಿರು ಅಂತ ಹೇಳ್ಕೊಡ್ತಾನೆ. ಮಾಡು, ನಿನ್ ಪಾಡಿಗೆ ಭಕ್ತಿ ಮಾಡ್ತಾರೆ, ನನ್ ಶರಣಾಗತಿಗೆ ಬಾ, ನನ್ ಸ್ಮರಣೆಲಿ ಇರು, ನಾನ್ ಕಾಪಾಡ್ತೀನಿ ಅಂತ ಹೇಳ್ತಾನೆ. ನಮ್ಗೆ ಇಲ್ಲ, ಭಯ, ಇನ್ನು ಭಯ. ಬಿಡ್ಬೇಕು, ನಾವು ಈ ಮೂರ್ಖತನವನ್ನು ಬಿಡ್ಬೇಕು, ಸಂಪೂರ್ಣವಾಗಿ ಬಿಡ್ಬೇಕು. ಭಗವಂತನೊಬ್ಬನೇ ಆಶ್ರಯಿಸ್ಬೇಕು. ಒಪ್ಕೋತಾ ಇಲ್ಲ ಇವರು, ಒಪ್ಕೊಳ್ಳಿಲ್ಲ ಅವರು. ನಂದಗೋಪ ಎಷ್ಟೇ ನಾವು ಎಚ್ಚರಿಕೆ ನೋಡ್ಕೊಂಡ್ರು, ಈಗ ತಾಯಿ ಗರ್ಭದಲ್ಲಿ ಮಗು ಬೆಳೀತಾ ಇದೆ, ಎಷ್ಟು ಕಾಪಾಡ್ಕೊಳ್ತಾ ಜೋಪಾನುವ ಅಪರ್ಷಣ ಆಗ್ಬಿಡುತ್ತೆ. ಗರ್ಭಪಾತ ಆಗ್ಬಿಡುತ್ತೆ. ಆಗ್ಲಿ ಅಂತ ಬಯಸಿದ್ಲು ತಾಯಿ, ಮತ್ತೆ ಯಾರ ಕೈಲಿತ್ತು ಹಾಗಾದ್ರೆ? ಪ್ರಹ್ಲಾದ ಹೇಳ್ತಾರೆ, ಯಾರಪ್ಪ ನೀನ್ ಕಾಪಾಡ್ತಾ ಇರೋದು? ಯಾರ್ ಗರ್ಭದಲ್ಲಿದ್ದಾಗ ಕಾಪಾಡೋದು ಅವನೇ ಈಗಲೂ ಆಚೆ ಬಂದ್ಮೇಲೆ ಕಾಪಾಡ್ತಾ ಇರೋದು. ನೀನೆಲ್ಲ ಕಾಪಾಡಿದ್ದು, ನೀನೇನೋ ತಪಸ್ಸಲ್ಲಿ ಹೋಗಿದ್ದೆ ನೀನು. ಭಗವಂತ ಲೀಲೆಗಳನ್ನ, ಭಗವಂತನ ಸಮಯ ಕಾಲ ಅರ್ಥ ಮಾಡ್ಕೊಳಕ್ ಒಂದ್ ಪ್ರಶ್ನೆ ಕೇಳ್ಬಿಟ್ರು ಅವರು. ಅಲ್ಲ, ಪ್ರಹ್ಲಾದ ಗರ್ಭದಲ್ಲಿದ್ದಾಗ ತಪಸ್ಸಿಗೆ ಹೋಗಿದ್ದ ಅಪ್ಪ, 10,000 ವರ್ಷ ತಪಸ್ ಮಾಡ್ದ. ಆದ್ರೆ ಹಿರಣ್ಯಕಶಿಪು ತಪಸ್ ಮುಗಿಸ್ಕೊಂಡು ಮನೆಗೆ ಬಂದಾಗ ಪ್ರಹ್ಲಾದ ಇನ್ನು 5 ವರ್ಷ. ಹೆಂಗ ಅರ್ಥ ಮಾಡ್ಸೋದು ಇನ್ನು? ಹೆಂಗ್ ಅರ್ಥ ಮಾಡ್ಸೋದಪ್ಪ? ಈಗ ಯಶೋಧ ಮಾಯಿ ಹಗ್ಗ ಕಟ್ಟಿದ್ಲು, 2 ದಿನ ಶಾರ್ಟೇಜ್ ಆಯ್ತು, ಮತ್ತೆ ಹಗ್ಗ ಕಟ್ಟೋದು 2 ದಿನ ಶಾರ್ಟ್ ಆಯ್ತು. ಹೆಂಗ್ ಅರ್ಥ ಮಾಡ್ಸೋದು ಜನಕ್ಕೆ? ಅರ್ಥ ಮಾಡ್ಸೋದು ಭಾರಿ ಕಷ್ಟ. ಅದಕ್ಕೆ ಭಗವಂತನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹೌದು, 10,000 ವರ್ಷ ತಪಸ್ಸಿಗೆ ಹೋಗಿದ್ದ ಹಿರಣ್ಯಕಶಿಪು, ಬಂದಾಗ ಮಗು ಇನ್ನು ಸಣ್ಣದೇ ಇತ್ತು. ಮಗು 10,000 ವರ್ಷ ಆಗಿರ್ಬೇಕಿತ್ತಲ್ಲ. ಕಾಲವನ್ನು ನಾವು ಕಾಲಕ್ಕೆ ಅದ್ ಕಾಲ
ಸಾಪೇಕ್ಷ. ನನ್ನ ಕಾಲ ಬೇರೆ, ನಿಮ್ಮ ಕಾಲ ಬೇರೆ. ನನ್ನ ಒಂದು ದಿನ ನಿಮ್ ಬೇರೆ, ನಿಮ್ಮ ಒಂದು ದಿನ ಬೇರೆ. 24 ಅವರ್ಸ್ ಹೌದು, ಅದು ಭೌತಿಕ ಜಗತ್ತಿಗೆ 24 ಅವರ್ಸ್. ವೈಯಕ್ತಿಕವಾಗಿ ಇಂಟರ್ನಲ್ ಕ್ಲಾಕ್ ಡಿಫ್ರೆನ್ಸ್ ಆಗುತ್ತೆ. ನಾನು ಒಂದು ದಿನ ಮಾಡೋ ಕೆಲಸ ಬೇರೆಯವ್ರಿಗೆ 10 ದಿನ ಬೇಕಾಗ್ಬೋದು, ಅಥವಾ 1 ವರ್ಷ ಬೇಕಾಗ್ಬೋದು. ಕಾಲ ಬೇರೆ ಬೇರೆ. ಒಂದು ಇರುವೆ ಒಂದು ಮರಳಿನ ರಾಶಿ ದಾಟೋಕೆ ಸಮಯ ಎಷ್ಟು ತಗೊಳುತ್ತೋ ಅಷ್ಟೇ ಸಮಯ ನಮಗ್ ಬೇಕಾಗಿಲ್ಲ. ನಾವು ಒಂದು ಕ್ಷಣದಲ್ಲಿ ಸೆಕೆಂಡ್ ಅಲ್ಲಿ ದಾಟಿ ಬಿಡ್ಬೋದು. ಅದು ಇರುವೆಗೆ ಅದು 1 ವರ್ಷ ಆಗುತ್ತೆ ಅದರ ಲೆಕ್ಕದಲ್ಲಿ. ಸೊ ಹಾಗೆ ಕಾಲ ಸಾಪೇಕ್ಷ ಇರೋದ್ರಿಂದ ನಾವು ಯಾವ್ದನ್ನು ಕೂಡ ಹಿಂಗೆ ಹಂಗೆ ಅಂತ ನಾವು ಯೋಚನೆ ಮಾಡಕ್ ಆಗೋದಿಲ್ಲ. ನಮ್ ಯೋಚನೆಗೆ ಸಿಕ್ಕೋದಿಲ್ಲ, ಅದು ಕೆಲವು ಉತ್ತರ ಸಿಗೋದಿಲ್ಲ. ಈಗ ನಾನು ಕೇಳಿದ್ನಲ್ಲ 2 ಪ್ರಶ್ನೆಗೆ ಉತ್ತರ ಕೊಡಿ ನೋಡೋಣ. ಹಾಗಾದ್ರೆ 2 ದಿನ ಶಾರ್ಟೇಜ್ ಆಯ್ತು, ಒಂದು ಹಗ್ಗ ಕಟ್ಟಿದ್ಲು, ಮತ್ತೆ ಕಟ್ಸ್ಕೋಬೇಕಿತ್ತಲ್ಲ, ಹಾಗಾದ್ರೆ ಮತ್ತೆ ಶಾರ್ಟೇಜ್ ಆಯ್ತು. ಹಿರಣ್ಯಕಶಿಪು ತಪಸ್ ಮಾಡ್ಕೊಂಡು ಬಂದ 10,000 ವರ್ಷ, ನೋಡಿದ್ರೆ ಮಗು ಇನ್ನು ಸಣ್ಣ ಮಗು ಇದೆ. ಹೇಗೆ ಅರ್ಥ ಮಾಡ್ತೀರಾ? ಅದಕ್ಕೆ ಉತ್ತರ ಸಿಗುತ್ತಾ? ಉತ್ತರ ಒಂದೇ, ಕೃಷ್ಣ. ಭಗವಂತನ ಅನುಗ್ರಹ ನಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಹೇಳೋದು, ನಮ್ ಪ್ರತಿ ಕ್ಷಣ ನಮ್ಗೆ ಅನುಗ್ರಹ ಮಾಡ್ತಾ ಇದ್ದಾನೆ ಅನ್ಕೊಂಡೆ ನಮ್ ಮುಂದಕ್ಕೆ ಹೋಗ್ಬೇಕು. ಸುಖ ಆಗ್ಲಿ ದುಃಖ ಆಗ್ಲಿ, ಭಯಂ ಕ್ಷೇಮಂ ಕರ್ಮಣೇ ವೈಪದ್ಯತೆ. ಸರಿ, ಇಷ್ಟೆಲ್ಲ ಮಾತಾಡಿದ್ಮೇಲೆ ಇಲ್ಲಪ್ಪ ನಾವು ದೇವತೆಗಳ ಪೂಜೆ ಮಾಡ್ಬೇಕು. ಕೃಷ್ಣ ಹೇಳಿದ ಇಲ್ಲ ಇಲ್ಲ ಇಲ್ಲ, ನಿಗದಿತವಾದ ಕರ್ತವ್ಯ ಮಾಡದೇ ಇದ್ರೆ ದೇವತೆಗಳೂ ಕೂಡ ಫಲವನ್ನ ಕೊಡಲಾರರು. ಹರಿ ಹರಿ ಬೋಲ್. ಭಗವಂತನ ಬಾಯಲ್ಲಿ ಬರ್ತಾರ ಮಾತು. ನಿಮ್ಮ ನಿಗದಿತ ಕರ್ತವ್ಯಗಳನ್ನ, ವಿಹಿತ ಮತ್ತೆ ನೈಮಿತ್ತಿಕ ಕರ್ತವ್ಯ ಅಂತ ಇದೆ. ನಿಮ್ಮ ನಿಗದಿತ ಕರ್ತವ್ಯಗಳನ್ನ ಮಾಡದೇ ಇದ್ರೆ ಯಾವ ದೇವತೆಗಳೂ ಕೂಡ ಫಲ ಕೊಡೋದಿಲ್ಲ. ಯೋಚನೆ ಮಾಡಿ, ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಅಪ್ಪ. ಏನೋ ಕತೆ ಹೇಳ್ತಾರೆ ಅಂತ ಬಂದು ಏನೋ ಹೇಳ್ತಾರೆ ಅಂತ ಅನ್ಸ್ಬಾರ್ದು. ಬೆಟ್ಟ ಗೋವರ್ಧನಗಿರಿ ಎತ್ತಿದ ಕಥೆ ಎಲ್ಲರಿಗೂ ಗೊತ್ತಿದೆ, ಸಣ್ಣ ಮಗುಗೂ ಗೊತ್ತಿದೆ. ಕೃಷ್ಣ ಬೆಟ್ಟ ಎತ್ಕೊಂಡಿದ್ದಾನೆ, ಗೋವರ್ಧನ, ಇದ್ಯಾರಿಗೆ ಗೊತ್ತಿದೆ? ಭಾಗವತಂ ಅದಕ್ಕೆ ಹೇಳಿದ, ಭಾಗವತ ಕೃಷ್ಣ ಏನ್ ಹೇಳ್ತಾನೆ ನಂದಗೋಪುರ ಮುಂದೆ, ಅದನ್ನ ನಾವು ಕಲ್ತ್ಕೋಬೇಕು. ಸಣ್ಣ ಮಗು ಅಲ್ಲ ಅವನು, ಮಗು ತರ ಲೀಲೆ ಮಾಡ್ತಾ ಇದ್ದಾನೆ ಅಷ್ಟೇನೆ. ನಿಮ್ಮ ನಿಗದಿತ ಕರ್ತವ್ಯಗಳನ್ನ ಮಾಡದೆ ಹೋದ್ರೆ ಯಾವ ದೇವತೆಗಳು ಕೂಡ ಫಲ ಕೊಡೋದಿಲ್ಲ. ಯಾಕಂದ್ರೆ ಅದು ಕರ್ತವ್ಯ. ಬ್ರಹ್ಮದೇವರು ಹಿರಣ್ಯಕಶಿಪಿಗೆ ವರ ಕೊಟ್ರು. ಯಾರು ಕೊಟ್ಟಿದ್ದು? ಬ್ರಹ್ಮದೇವ್ರು ಕೊಟ್ಟಿದ್ದಲ್ಲ, ಅದು ಭಗವಂತ ಬ್ರಹ್ಮದೇವ್ರ ಮೂಲಕ ಕೊಡ್ಸಿದ್ದು. ಬ್ರಹ್ಮದೇವ್ರು ಏನಿದೆ ಅಧಿಕಾರ ಕೊಡೋದಿಕ್ಕೆ? ಯಾರಿಗೂ ಅಧಿಕಾರ ಇಲ್ಲ, ಕೃಷ್ಣನ ಮಾತ್ರ ಅದ ಅಧಿಕಾರ ಇರೋದು. ಲಕ್ಷ್ಮಿ ಯಾರಿಗಾದ್ರು ಅನುಗ್ರಹ ಮಾಡ್ಬೇಕಾದ್ರೆ ಲಕ್ಷ್ಮಿಗೆ ಕೃಷ್ಣ ಅನುಗ್ರಹ ಮಾಡ್ಬೇಕು. ಕೊಡಮ್ಮ, ಆಯ್ತು ಕೊಡು, ಎಷ್ಟ್ ಬೇಕಂತೆ? ಕೊಡು, ಸ್ವಲ್ಪ ಜಾಸ್ತಿನೇ ಕೊಡು, ಪರವಾಗಿಲ್ಲ. ಕೊಟ್ಟ ಮೇಲೆ ಏನ್ ಮಾಡ್ತಾನೆ ಸ್ವಲ್ಪ ಗಮನ ಇಟ್ಟು ನೋಡ್ಕೊ. ಮಾಯಾ, ಒಂದ್ ಸ್ವಲ್ಪ ಒಂದು CC ಕ್ಯಾಮ್ರಾ ಹಾಕ್ಬಿಡು ಅವ್ನ ಮನೆ ಹತ್ರ. ದುಡ್ಡು ಕೇಳ್ದ, ಬಂದೆ, ಕೊಟ್ಟೆ. ಕೊಟ್ಮೇಲೆ ಎಂಜಾಯ್ ಮಾಡ್ತಾ ಇದ್ದಾನೆ, ಸ್ವಲ್ಪ ಒಂಚೂರು ವಿಚಾರಿಸ್ಕೊಂಡ್ರೆ ಬಿಟ್ಬಿಡ್ತಾನೆ ಕೃಷ್ಣ. ಹಣ, ಅಧಿಕಾರ, ಅಂತಸ್ತು ಬಂದಾಗ ಏನಾಗುತ್ತೆ, ಹಿಂದಿನ ತರ ಗರ್ವ ಬಂದ್ಬಿಡುತ್ತೆ. ಸರಿ, ಹೀಗೆ ಆದರೂ ಇಂದ್ರನ್ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ, ಸರಿ ಬಿಡ್ಬೋಣ, ಅವ್ರ ಕೆಲ್ಸ ಎಲ್ಲ ಅವ್ರು ತೊಡಗೋಕ್ ಬಿಡ್ಬಿಡೋಣ ಅಂತ ಹೇಳಿ ಕೃಷ್ಣ ವಾದ ಮಾಡ್ತಾ ಇದ್ದಾನೆ. ಸ್ವಲ್ಪ ಮನುಷ್ಯನಾದವನು ಅವನ ಸ್ವಭಾವಕ್ಕೆ ತಕ್ಕ ಹಾಗೆ ಅವನ ಕರ್ಮಗಳನ್ನ ಕೇರ್ಫುಲ್ ಆಚರಣೆ ಮಾಡ್ಬೇಕು. ಅವನ್ ಕೆಲ್ಸ ನಮ್ಗೆ ಸುಲಭ ಆಗುತ್ತೆ ಅಂತ ನಾವು ಮಾಡಬಾರ್ದು, ನಮ್ ಕೆಲ್ಸ ಅವ್ನಿಗೆ ಸುಲಭ ಆಗುತ್ತೆ ಅವ್ನು ಮಾಡಬಾರ್ದು. ಅವ್ರವ್ರ ಸ್ವಭಾವಕ್ಕೆ ತಕ್ಕಾಗೆ ಅವ್ರ ಕರ್ಮಗಳು ಮಾಡ್ಬೇಕು. ವಾಸ್ತವಾಗಿ ಏನಂದ್ರೆ, ನಮ್ಗೆ ಸಂತೋಷ ಯಾಕೆ ಆಗೋದಿಲ್ಲ ಅಂದ್ರೆ, ನಾವು ನಮ್ಮ ಸ್ವಭಾವಕ್ಕೆ ತಕ್ಕ ಕರ್ಮಗಳನ್ನ ಮಾಡ್ತಿರೋದಿಲ್ಲ, ಅದಕ್ಕೆ ನಮ್ಗೆ ಖುಷಿ ಆಗೋದಿಲ್ಲ. ಈಗ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್, ಅವನು ತಗೊಂಡೋಗಿ ಎಲೆಕ್ಟ್ರಿಕಲ್ ಕೆಲ್ಸಕ್ಕೆ ಹಾಕಿರ್ತಾರೆ, ಅವ್ನಿಗೆ ಖುಷಿ ಇರೋದಿಲ್ಲ. ಅವನಿಗೆ ಎಷ್ಟೋ ಜನ ಯಾಕ್ರಿ, ಯಾಕಪ್ಪ ಮುಖ ಸಪ್ಪೆ ಇದೆ, ಕೆಲಸ ಯಾಕೋ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ವಾ? ಅಯ್ಯೋ ಸರ್, ನಾನು ಕಂಪ್ಯೂಟರ್ ಸೈನ್ಸ್ ಓದಿದ್ದೆ ಸರ್, ಅಲ್ಲಿ P1 ಕೆಲಸ ಕೊಟ್ಟಿದ್ದಾರೆ. ಯಾಕೆ ನೀವು ಕಂಪ್ಯೂಟರ್ ಕೆಲಸ? ಇಲ್ಲ ಸರ್, ಸಂಬಳಕ್ಕೋಸ್ಕರ ಬಂದಿದ್ದೀನಿ. ಮತ್ತೆ ಸಂಬಳಕ್ಕೋಸ್ಕರ ಬಂದ್ಮೇಲೆ P1 ಕೆಲಸ ಕೊಟ್ಟರು ಮಾಡ್ಬೇಕು, ಇನ್ನೊಂದು ಕೆಲಸ ಕೊಟ್ಟರು ಮಾಡ್ಬೇಕು. ಯಾವುದೇ ಸ್ವಾರ್ಥ ಇಲ್ಲದೆ ನಮ್ಗೆ ಇರೋದು ಒಂದೇ ಕರ್ತವ್ಯ, ನಮ್ಗೆಲ್ರಿಗೂ ಇರೋದು ಒಂದೇ ಕೆಲಸ, ಕಾಮನ್ ಜಾಬ್, ಕೃಷ್ಣ ಸೇವೆ ಮಾಡೋದು. ಅಲ್ಲಿ ನಮ್ಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅಬ್ಬಾ, ಏನೋ ಒಂದು ಕಿಂಚಿತ್ ಸೇವೆ ಮಾಡ್ದಪ್ಪ. ಬರೀ ಹೆಂಡತಿ ಮಕ್ಳು ಸಾಕಕ್ಕೋಸ್ಕರ, ಒಂದಿಷ್ಟು ದುಡ್ಡು ಸಂಪಾದನೆ ಮಾಡಕ್ಕೋಸ್ಕರ ಯಾವ್ದೋ ನಮ್ಮ ವಿಹಿತ ಕರ್ತವ್ಯಗಳನ್ನ ಬಿಟ್ಟು ಮಾಡಿದ್ರೆ ನಮ್ಗೆ ಸಂತೋಷ ಇರೋದಿಲ್ಲ. ಕೃಷ್ಣ ಹೇಳ್ತಾರ ಮಾತಿದು. ಅದಕ್ಕೆ ಜಗತ್ತಲ್ಲಿ ಯಾರು ಸಂತೋಷವಾಗಿಲ್ಲ.
ಕೃಷ್ಣ ಭಕ್ತರನ್ನ ಬಿಟ್ಟು. ಯಾಕಂದ್ರೆ ಅವ್ರು ಓದಿರೋದು ಅವ್ರ ಜೀವನ ಕ್ವಾಲಿಫಿಕೇಶನ್ ತಕ್ಕಂಗೆ ಅವ್ರು ಸೇವೆ ಮಾಡ್ತಾ ಇದಾರೆ, ಕೆಲಸ ಮಾಡ್ತಾ ಇದಾರೆ ಅಲ್ವಾ. ಜೀವನ ಸ್ವಭಾವ ಏನು? ಭಕ್ತಿ ಸೇವೆ. ಭಕ್ತಿ ಸೇವೆ ಜೀವದ ಸ್ವಭಾವ ಆಗಿರೋದು ಅದ್ ತಕ್ಕಂಗೆ ಕೆಲಸ ಮಾಡ್ತಾ ಇದ್ದಾನೆ, ಅದಕ್ಕೆ ಒಂದು ಖುಷಿ ಇದೆ. ನಾವ್ ಹಂಗ್ ಮಾಡ್ತಾ ಇಲ್ವಲ್ಲ, ಅದಕ್ಕೆ ನಮ್ಗೆ ಖುಷಿ ಇಲ್ಲ. ಬ್ರಾಹ್ಮಣರಿಗೆ ನಿಗದಿತ ಕರ್ತವ್ಯ ವೇದಾಧ್ಯಯನ, ಕ್ಷತ್ರಿಯದ್ದು ಅವ್ರ ಕೆಲಸ ಅವ್ರು ಮಾಡ್ಬೇಕು, ವೈಶ್ಯ ಶೂದ್ರ ಅವ್ರ ಕೆಲಸ ಅವ್ರು ಮಾಡ್ಬೇಕು. ಅಪ್ಪ ನಾವು ವೈಶ್ಯ ವರ್ಗಕ್ಕೆ ಸೇರಿದೀವಪ್ಪ, ನಮ್ ಯೋಗ್ಯ ಕರ್ತವ್ಯ ವ್ಯವಸಾಯ ಮಾಡ್ಬೇಕು, ಕೃಷಿಯಿಂದ ಬಂದು ಉತ್ಪನ್ನ ಮಾರಾಟ ಮಾಡ್ಬೇಕು, ಗೋರಕ್ಷಣೆ ಮಾಡ್ಬೇಕು. ಕಂದಮಾಲಜ ವೈಶ್ಯ, ವ್ಯಾಪಾರ ವಾಣಿಜ್ಯ ಕೃಷಿ ಗೋರಕ್ಷ, ಇದು ವೈಶ್ಯಕರ್ಮ ಸ್ವಭಾವಜಃ. ಅದಕ್ಕೆ ಭೌತಿಕ ಪ್ರಕೃತಿ ಗುಣಗಳಿಗೆ ತಕ್ಕ ಹಾಗೆ ಜಗತ್ತು ಕರ್ಮ ಮಾಡ್ತಾ ಇದೆ. ಹೌದು, ಜಗತ್ತು ಕೂಡ ಕೆಲಸ ಮಾಡ್ಬೇಕು, ಸುಮ್ಮನೆ ಇಲ್ಲ. ಅದನ್ನು ಭೂಮಿ ಸುತ್ತಬೇಕು ಸುತ್ತಾ ಇದೆ, ಸೂರ್ಯ ಹುಟ್ಟಬೇಕು ಹುಟ್ಟುತ್ತಾ ಇದ್ದಾನೆ, ಗಾಳಿ ಬೀಸ್ಬೇಕು ಬೀಸ್ತಾ ಇದೆ. ಅವ್ರವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾನೆ, ಮತ್ ನಾವ್ಯಾಕ್ ಮಾಡ್ತಾ ಇಲ್ಲ? ಅಗ್ನಿ ವಾಯು ಸ್ವಲ್ಪ ಕೆಲಸ ಜಾಬ್ ರೊಟೇಷನ್ ಮಾಡ್ಕೊಂಡ್ಬಿಡೋಣ, ಅಗ್ನಿದೇವ ನೀನ್ ಗಾಳಿ ಬೀಸು, ವಾಯು ನಾನ್ ಬೆಂಕಿ ಕೊಡ್ತೀನಿ, ಮಾಡ್ತಾರ ಅದರ? ಇಲ್ಲ. ಯಾರು ಕೂಡ ಅವ್ರವ್ರ ಸ್ವಭಾವಕ್ಕೆ ತಕ್ಕ ಕರ್ಮಗಳನ್ನ ಮಾಡದೆ ಹೋದ್ರೆ ಅವ್ರಿಗೆ ಖುಷಿ ಅನ್ನೋದು ಇಲ್ಲ. ಆದ್ದರಿಂದ ನೀನು ಇಂದ್ರನ ತುಷ್ಟಿಪಡಿಸ್ತೀನಿ ಅಂತ ಹೋದ್ರೆ ಅವನ್ ಏನು ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಇಂದ್ರ ಸಮುದ್ರದ ಮೇಲೆ ನೀರು ಸುರಿಸ್ತಾನೆ, ಕೃಷ್ಣ ಬಿಡ್ತಾ ಇಲ್ಲ ಅವ್ರನ್ನ, ಸಿಕ್ಕಾಕ್ಸ್ತಾ ಇದಾನೆ. ಒಂದ್ ವೇಳೆ ಯಜ್ಞ ಮಾಡೋದ್ರಿಂದನೇ ಮಳೆ ಬರುತ್ತೆ ಅನ್ನೋದಾದ್ರೆ ಸಮುದ್ರದ ಮೇಲೆ ಯಾಕೆ ಮಳೆ ಸುರಿಸ್ತಾನೆ ಇಂದ್ರ? ಹೇಳಿಯಪ್ಪ. ಹೇಳಿ, ಯೋಚನೆ ಮಾಡಿ. ಸಮುದ್ರದ ಮೇಲೆ ಯಾಕೆ ಮಳೆ ಸುರಿಸ್ತಾನೆ? ಹೌದಲ್ವಾ? ಪೂಜೆ ಮಾಡಿತ್ತ ಅದು ಸಮುದ್ರ? ಯಜ್ಞ ಮಾಡಿತ್ತ? ಮತ್ತೆ ಬಿಲ್ಗೇಟ್ಸ್ ಏನಾದ್ರು ಲಕ್ಷ್ಮೀ ಪೂಜೆ ಮಾಡಿದ್ನಾ? ಲಕ್ಷ್ಮೀ ನಮಃ ಅಂತ? ಇಲ್ಲ. ಮತ್ತೆ ಬಿನ್ ಲಾಡನ್ ಏನಾದ್ರು ಲಕ್ಷ್ಮೀ ಪೂಜೆ ಮಾಡಿದ್ನಾ? ಮತ್ತೆ ದುಡ್ಡೆಲ್ಲಿಂದ ಬರ್ತಾ ಇತ್ತು ಅವರಿಗೆ ಗನ್ಗಳು ತಗೊಳೋದಕ್ಕೆ? ಕೃಷ್ಣನ್ ಮಾತಿದು ಹೇಳ್ತಾರೆ ನೋಡಿ. ನಮ್ಮ ಮಟ್ಟಿಗೆ ಹೇಳೋದಾದ್ರೆ ಇಂದ್ರ ಅವನ್ ಕರ್ತವ್ಯವನ್ ಮಾಡ್ತಾ ಇದ್ದಾನೆ ಅಷ್ಟೇನೆ, ಸಮುದ್ರದ ಮೇಲೆ ಮಳೆ ಸುರಿಸ್ತಾ ಇದ್ದಾನೆ, ಅವನ್ ಕರ್ತವ್ಯ ಅದಕ್ಕೆ ಮಾಡ್ತಾ ಇರೋದು ಅಷ್ಟೇನೆ, ಇಲ್ಲೇ ಮಳೆ ಸುರಿಸ್ಬೇಕು ಅಂತೇನಿಲ್ಲ. ಅದಕ್ಕೆ ನಾವು ಇನ್ಮೇಲೆ ಗೋವರ್ಧನ ಗಿರಿಗೆ ಪೂಜೆ ಮಾಡಬೇಕು. ಜೈ ಗಿರಿರಾಜ್ ಗೋವರ್ಧನ್ ಕಿ ಜೈ. ನಾವಿನ್ಮೇಲೆ ಗೋ ಪೂಜೆ ಮಾಡ್ಬೇಕು. ಗೋ ಬ್ರಾಹ್ಮಣ ಹಿತಾಯ ಚ. ಎಲ್ಲಿ ಗೋ ಪೂಜೆ ನಡೆಯುತ್ತೆ, ಎಲ್ಲಿ ಬ್ರಾಹ್ಮಣರ ಪೂಜೆ ನಡೆಯುತ್ತೆ, ಎಲ್ಲಿ ಗೋವರ್ಧನ ಪೂಜೆ ನಡೆಯುತ್ತೆ, ಅಲ್ಲಿ ಕೃಷ್ಣ ಇರ್ತಾನೆ, ಖಂಡಿತ ಇರ್ತಾನೆ, ಪ್ರೊಟೆಕ್ಟ್ ಮಾಡ್ತಾನೆ. ಅವನೇ ಇರ್ತಾನೆ ಶುರು ಮಾಡಿದ್ದು, ಅವನು ಹೇಳ್ತಾನೆ ನಾವು ಮಾಡ್ತಾ ಇದೀವಿ. ಸರಿ, ಇಷ್ಟೆಲ್ಲ ಆದ್ಮೇಲೆ ಕನ್ವಿನ್ಸ್ ಆದ್ರು, ಆಯ್ತಪ್ಪ ಏನೆಲ್ಲ ನಾವು ಅರೇಂಜ್ಮೆಂಟ್ ಮಾಡ್ಕೊಂಡಿದೀವೋ ಇಂದ್ರನ್ ಪೂಜೆ ಮಾಡ್ಬೇಕು ಅಂತ, ಅದನ್ನೇ ಗೋವರ್ಧನಗಿರಿ ಪೂಜೆ ಮಾಡೋಣ. ಎಲ್ಲ ಭಕ್ಷ್ಯ ಭೋಜನಗಳೆಲ್ಲ ಮಾಡಿದ್ರು, ಅದನ್ನೇ ಏನ್ ಮಾಡ್ಬಿಟ್ರು, ಗೋವರ್ಧನ ಪೂಜೆ ಮಾಡ್ಬಿಟ್ರು. ಏನು ಅನ್ನ, ಚಿತ್ರಾನ್ನ, ಪಲಾವ್, ಹಲ್ವಾ, ಪಕೋಡ, ಪೂರಿ, ರವೆ ಉಂಡೆ, ಸಂದೇಶ್, ರಸಗುಲ್ಲ ಎಲ್ಲ ಮಾಡ್ಕೊಂಡಿದ್ರು, ಲಡ್ಡು ಎಲ್ಲ ತಗೊಂಡು ಗೋವರ್ಧನ್ಗೆ ಆಫರ್ ಮಾಡಿದ್ರು. ಇದೇ ನಾವು ಮಾಡ್ಬೇಕಾಗಿರೋದು. ಯಾರು ಬರ್ತಾರೆ ಎಲ್ಲರಿಗೂ ಕೊಡಿ ಪ್ರಸಾದ, ನಾಯಿ ಬಂದ್ರೆ ನಾಯಿಗೂ ಕೊಡಿ, ಬೆಕ್ಕು ಬಂದ್ರೆ ಬೆಕ್ಕು ಕೊಡಿ, ಕುಡ್ಕ ಬಂದ್ರೆ ಕುಡ್ಕನ್ಗೂ ಕೊಡಿ, ಯಾರು ಭೇದ ಭಾವ ಮಾಡ್ಬೇಡಿ, ಎಲ್ರಿಗೂ ಪ್ರಸಾದ ಕೊಡಿ. ಇದು ಕೃಷ್ಣ ಮಾಡಿದ್ದು, ಅದನ್ನೇ ಪ್ರಭುಪಾದ ಹೇಳಿದ್ದು. ಒಂದು ಸೆಂಟರ್ ಅಂತ ಮಾಡಿ ಬಂದವ್ರಿಗೆ ಎಲ್ರಿಗೂ ಪ್ರಸಾದ ಕೊಡಿ. ಕೃಷ್ಣ ಹೇಳಿದ್ದಾನೆ ಮಾಡ್ತಾ ಇದೀವಿ, ಪ್ರಭುಪಾದ ಹೇಳಿದ್ದಾನೆ ಮಾಡ್ತಾ ಇದೀವಿ. ಅದಕ್ಕೆ ಹೇಳೋದು, ಬೇಕು ನಾವು ಒಂದು ದೇವಸ್ಥಾನ ಅಂತ ನಡೆಸೋದಿಕ್ಕೆ ಹಣದ ಅವಶ್ಯಕತೆ ಇದೆ. ಭಗವಂತ ಹೇಳಿದ ಮಾತನ್ನ ನಾವು ನಡ್ಸ್ಕೊತಾ ಇದೀವಿ. ಬನ್ನಿ, ಕೊಡಿ, ಮುಂದೆ ಬನ್ನಿ, ದಾನ ಮಾಡಿ. ಯಾರಿಗೆ ಹೆಚ್ಚು ಹಣ ಇದೆ ಅವರಿಗೆ. ಭಿಕ್ಷುಕನು ದಾನ ಮಾಡ್ಬೇಕು, ಅವನು ಬಿಡ್ಲಿಲ್ಲ ಕೃಷ್ಣ. ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಶಕ್ತಿ ಅನುಸಾರ ನಾವು ಭಗವಂತನಿಗೆ ಸೇವೆಗೆ ತೊಡಗಿಸ್ಕೊಳ್ಳಬೇಕು. ಅಲ್ಲಿ ಹೇಳ್ತಾರೆ, ಯಾವ್ದು ನಾಯಿ ಬೇಕು ಯಾವ್ದು ಬಂದ್ರು ಎಲ್ರಿಗೂ ಪ್ರಸಾದ ಕೊಡಿ. ಆದ್ರೆ ಎಲ್ಲಾ ಪೂಜೆಗಳಿಂದನೂ ಗೋ ರಕ್ಷಣೆ ತುಂಬಾ ಶ್ರೇಷ್ಠವಾದದ್ದು. ಇವನ್ ಚಂಡಾಳ, ಇವನ ಅಸ್ಪೃಶ್ಯತೆ ಬಂದ್ಬಿಟ್ಟಿದೆ. ಎಲ್ಲಿಂದ ಬಂತೋ, ಯಾರು ಶುರು ಮಾಡೋದು ಗೊತ್ತಿಲ್ಲ. ಅನ್ಟಚಬಿಲಿಟಿ, ಮುಟ್ಟಬಾರ್ದು ಅವ್ರನ್ನ.
ಅವ್ರ ಆ ಜನ ಈ ಜನ. ಕೃಷ್ಣ ಯಾರನ್ನು ತಾರತಮ್ಯ ಮಾಡಿಲ್ಲ. ಚಂಡಾಳ್ರಿಗೆ ಉದ್ಧಾರ ಮಾಡಿದ್ದಾನೆ ಭಗವಂತ, ಬ್ರಾಹ್ಮಣರನ್ನ ಬಿಟ್ಬಿಟ್ಟಿದ್ದಾನೆ. ಚಂಡಾಳ್ರನ್ನ ಉದ್ಧಾರ ಮಾಡ್ದಂಗೆ ಬ್ರಾಹ್ಮಣರನ್ನ ಉದ್ಧಾರ ಮಾಡಿಲ್ಲ ಕೃಷ್ಣ. ಯಾಕಂದ್ರೆ ಭಕ್ತಿ ಇದೆ, ಅವರಲ್ಲಿ ಪ್ರೀತಿ ಇದೆ. ಸರಿ, ಕೃಷ್ಣ ಪ್ರಜ್ಞೆಯಿಂದ ಕರ್ಮಾಚರಣೆ ಮಾಡಕ್ ಶುರು ಮಾಡಿದ್ರು. ಸರಿ, ಗೋವರ್ಧನ್ಗೆ ಪೂಜೆ ಮಾಡುದು ಎಲ್ಲ. ಅವತ್ತು ಹಬ್ಬ ಜನಗಳಿಗೆ. ಇಷ್ಟೊತ್ತಿಗೆ ಇಂದ್ರನಿಗೆ ಕೋಪ ನೆತ್ತಿಗೇರ್ಬಿಟ್ಟಿದೆ. ಸಂವರ್ತಕ ಬಾ, ಇಂದ್ರ ಪ್ರತಿನಿಧಿ, ಮೋಡಗಳ ಪ್ರತಿನಿಧಿ ಅವನು. ಸುರುಸು, ವಿನಾಶಕಾರಿಯಾದ ಮಳೆ ಸುರುಸು, ವೃಂದಾವನ ನಾಶ ಮಾಡು, ಹಾಳು ಮಾಡು ಅಂತೆಲ್ಲ ಹೇಳಿ ಧಾರಾಕಾರ ಮಳೆ ಸುರಿಸ್ಬಿಟ್ಟ. ಕೋಪ ಬಂದೇ ಬರುತ್ತಲ್ವಾ. ಈಗೂ ಹರ್ಟ್ ಆಯ್ತು ಇಂದ್ರನಿಗೆ. ಓಹ್, ವಾಚಾಲಂ ಬಾಲಿಶಂ ಸ್ತಬ್ಧಂ ಅಜ್ಞಂ ಪಂಡಿತ ಮಾನಿನ. ಅವನೇನು ಗೋಕುಲದಲ್ಲಿ ದೊಡ್ಡ ರಾಜ ಅನ್ಕೊಂಡ್ಬಿಟ್ಟಿದಾನ, ದೊಡ್ಡ ಬುದ್ಧಿವಂತ ಅನ್ಕೊಂಡಿದಾನ ಆ ಕೃಷ್ಣ? ಏನ್ ಅನ್ಕೊಂಡಿದಾನೆ ಇಂದ್ರ? ಶಕ್ರ ಶತಕೃತ ಇವನು, 100 ಯಜ್ಞಗಳು ಮಾಡಿರೋನು. ಏಕಶಿತ ಬಾಲ್ಕನ್ ಮಾತು ಕೇಳ್ಕೊಂಡು, ಆ ಹುಡುಗನ್ ಮಾತು ಕೇಳ್ಕೊಂಡು ನನಗ್ ಸಲ್ಲಿಸ್ಬೇಕಾಗಿರೋ ಪೂಜೆ ಮಾಡ್ತಲ್ವಾ ಅವರು? ಮಾಡ್ತೀನಿ ತಡಿ. ಎಲ್ಲಿಂದ ಬಂತಪ್ಪ ನಿನ್ಗೆ ಅಹಂಕಾರ? ಎಲ್ಲಿಂದ ಬಂತು ನಿನ್ಗೆ ಅಹಂಕಾರ? ಭಗವಂತನ ಬಿಟ್ಟು ಹೆಂಗೆ ನೀನು ಯೋಚನೆ ಮಾಡ್ತಾ ಇದೀಯಾ? ಅಜ್ಞಂ, ಅಜ್ಞಾನೇನ ಅವನು ಕೃಷ್ಣ? ಬಾಲಿಶಂ, ಚೈಲ್ಡ ಕೃಷ್ಣ? ಮಗುನ? ಸ್ತಬ್ಧಂ, ಹಿರಿಯರು ಚಿಕ್ಕವ್ರು ದೊಡ್ಡವರು ಗೌರವ ಇಲ್ಲ. ದೊಡ್ಡವ್ರ ಮುಂದೆ ನಿಂತ್ಕೊಂಡು ನಾನು ಹೇಳ್ದಂಗೆ ಕೇಳ್ಬೇಕು ಅಂತ ಹೇಳ್ತಿದ್ದಾನೆ. ಸ್ತಬ್ಧಂ ಪಂಡಿತ ಮಾನಿನ, ದೊಡ್ಡ ಜ್ಞಾನಿ ಅನ್ಕೊಂಡ್ಬಿಟ್ಟಿದ್ದಾನ ಅವನು. ಈ ಅಹಂಕಾರ ಬಿಡಿಸ್ಬೇಕು ತಾನೇ ಭಗವಂತ ಅವನಿಂದ. ಧಾರಾಕಾರವಾಗಿ 7 ದಿನ 7 ರಾತ್ರಿ ಮಳೆ ಸುರಿಸ್ತಾನೆ. ಭಯಂಕರ ಮಳೆ ಸುರಿತಾ ಇದೆ. ಎಲ್ಲ ಚೀರಾಟ ಮಾಡ್ತಾ ಇದಾರೆ. ಭಗವಂತನ ಭಕ್ತರಿಗೆ ದ್ರೋಹ ಮಾಡ್ತಾ ಇದ್ದಾನೆ ಇಂದ್ರ. ಭಗವಂತನ ಭಕ್ತರಿಗೆ ಹಿಂಸೆ ಮಾಡ್ತಾ ಇದ್ದಾನೆ ಇಂದ್ರ. ಬಿಡ್ತಾನ? ಎಲ್ಲ ಏನ್ ಮಾಡಿದ್ರು? ಕೃಷ್ಣ 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 ಮಹಾಯೋಗಿನ್ ವಿಶ್ವಾತ್ಮ ವಿಶ್ವಸಂಭವ. ವಿಶ್ವಸಂಭವ ನೀನು. ಇಂದ್ರ ಬ್ರಹ್ಮ ದೇವಾನು ದೇವತೆಗಳಿಗೆ ನೀನೇ ಅಪ್ಪ. ಸರಿ, ಎಲ್ಲಾರನು ಕರೆದ ಕೃಷ್ಣ. ಬನ್ನಿ ಬನ್ನಿ ಬನ್ನಿ, ಏನಾಗಲ್ಲ ಬನ್ನಿ. ಎಷ್ಟು ಸುರಿಸ್ತಾನಪ್ಪ? ಏನೊಂದು ಒಂದ್ ಲೀಟರ್ 2 ಲೀಟರ್ ಮಳೆ ಸುರಿಸ್ತಾನೆ ಅಷ್ಟೇ. ಬನ್ನಿ, ಅಷ್ಟೇ ಅವನ್ ಕೆಪಾಸಿಟಿ ಇರೋದು. ಆಮೇಲೆ ನಾನು ವಾಟರ್ ಸಪ್ಲೈ ಬಂದ್ ಮಾಡ್ಬಿಡ್ತೀನಿ ಇಂದ್ರನಿಗೆ. ಖಾಲಿ ಆಗೋದನ್ನ ಸುರಿಸ್ಲಿ ಪಾಪ. ಅವನಿಗೂ ಒಂಚೂರು ಅಧಿಕಾರ ಅಂತೆಲ್ಲ ಕೊಟ್ಟಿದೀವಲ್ವಾ, ಮಳೆ ರಾಜ ಅಂತೆಲ್ಲ ಹೇಳಿದೀವಲ್ವಾ. ಇರ್ಲಿ ಪಾಪ. ಕನಿಕರ ತೋರಿಸ್ಬಿಟ್ಟ ಕೃಷ್ಣ ಇಂದ್ರನ ಮೇಲೆ. ಕನಿಕರ ತೋರಿಸ್ಬಿಟ್ಟ. ಅಯ್ಯೋ ಪಾಪ, ಮಗು ಆಸೆ ಪಡ್ತಾ ಇದೆ. ಮಗು ಆಸೆ ಪಡ್ತಾ ಇದೆ, ಮಳೆ ಸುರಿಸ್ಬೇಕು ಅಂತ. ಸುರ್ಸು. ಸರಿ, ಏನ್ ಮಾಡ್ದ ಕೃಷ್ಣ? ಅನಾಯಾಸವಾಗಿ ತನ್ನ ಎಡಗೈ ಕಿರುಬೆರಳಲ್ಲಿ ನಾಯಿ ಕೂಡ ಎತ್ತಿಡ್ಕೊಂಡು ಹಿಡ್ಕೊಂಡ್ಬಿಟ್ಟ ಕೃಷ್ಣ ಗೋವರ್ಧನೇನು. ದೇವತೆಗಳು ಕೂಡ ಭಕ್ತರೆ, ಭಗವಂತನ ಭಕ್ತರೆ. ಅದು ಏನು ಶುದ್ಧ ಭಕ್ತರಲ್ಲ ಅಷ್ಟೇ. ಯಾಕಂದ್ರೆ ಅವರಲ್ಲೂ ಈ ತಮೋಗುಣ ರಜೋಗುಣದ ಲೇಪ ಇರುತ್ತೆ. ಕೃಷ್ಣಗೆ ಅರ್ಥ ಆಯ್ತಲ್ವಾ, ಈ ಭೌತಿಕ ಅಹಂಕಾರ ಅವನ ಪದವಿಗೆ ತಕ್ಕದಲ್ಲ ಅಂತ ಹೇಳಿ ಅದನ್ನ ಇಳಿಸ್ಬೇಕು ಅಂತ ಎತ್ತಿಡ್ಕೊಂಡ. ಬನ್ನಿ ಬನ್ನಿ ಎಲ್ಲ ಬನ್ನಿ, ನನ್ನ ಪ್ರೀತಿಯ ವೃಂದಾವನ ನಿವಾಸಿಗಳೇ ಬನ್ನಿ, ಹೆದರ್ಕೋಬೇಡಿ, ನಾನಿದ್ದೀನಿ ಬನ್ನಿ ಅಂತ ಹೇಳಿ. ಅಷ್ಟಾದ್ರೂ ಕೂಡ ಅವ್ರಿಗೆ ದೇವ್ರಂತ ಗೊತ್ತೇ ಆಗ್ಲಿಲ್ಲ. ಒಬ್ಬ ಭಗವಂತ ಮಾಡದೆ ಇನ್ಯಾರು ಮಾಡಕ್ ಸಾಧ್ಯ ಇಲ್ಲ ಈ ಕೆಲ್ಸನ ಅಂತ ಯೋಚನೆ ಮಾಡ್ಲಿಲ್ಲ ಅವರು. ಅಷ್ಟ್ರಲ್ಲಿ ಏನಾಯ್ತು? ಬನ್ನಿ, ನಾನ್ ನಿಮ್ ರಕ್ಷಣೆ ಮಾಡ್ತೀನಿ ಬನ್ನಿ. ಯಾಕಂದ್ರೆ ನೀವೆಲ್ಲ ನನ್ ಶರಣಾಗತರಾಗಿದ್ದೀರಿ. ಒಂದ್ ವೇಳೆ ನಮ್ಗೇನಾದ್ರು ಅಜ್ಞಾನಿಗಳಿಗೆ ಆತರ ಆಗಿದ್ರೆ ನಾವ್ ಏನ್ ಮಾಡ್ತಾ ಇದ್ವಿ? ಓ, ಮಳೆ ಬರ್ತಾ ಇದೆ, ಅವ್ರಿಗೆ ಫೋನ್ ಮಾಡಿ, ಇವ್ರಿಗೆ ಫೋನ್, ಸರ್ ಮೋರಿ ತುಂಬರಿತಾ ಇದೆ, BWSSB, ಬೆಸ್ಕಾಮ್ ಅಥವಾ CMC BBMP ಕಾಲ್ ಮಾಡಿ, ಸರ್ ಬನ್ನಿ ಸರ್. ದೇವ್ರಿಗೆ ನೆನಪೇ ಬರೋದಿಲ್ಲ ನಮ್ಗೆ. ಅವ್ರೇನ್ ಮಾಡ್ತಾರೆ? ತಲಾ ಅಂತ ಹೇಳಿದ್ರೆ ಮಳೆ ಬಂದಾಗ ಮಳೆ ನೀರು ಮನೆಗ್ ನುಗ್ತಾನೆ ಇದೆಯಪ್ಪ ಆ ಕನಕಪುರ ರೋಡಲ್ಲಿ. ಯಾರು ಏನು ಮಾಡಕ್ಕಾಗಿಲ್ಲ. ಭಗವಂತ ಬಿಟ್ರೆ ಯಾರು ಏನು ನಮ್ಗೆ ಹೆಲ್ಪ್ ಮಾಡಕ್ ಆಗೋದಿಲ್ಲ. ಅದಂತೂ 100% ಶೂರ್. ಆದ್ರೆ ಈ ವ್ರಜವಾಸಿಗಳಿಗೆ ಕೃಷ್ಣ ದೇವ್ರಂತ ಗೊತ್ತಿಲ್ವಲ್ಲ. ದೇವರೇ ಕಾಪಾಡು ಅಂತ ಹೇಳ್ಬೋದಿತ್ತಲ್ಲ ಅವರು. ಇಲ್ಲ, ಕೃಷ್ಣ ಅಂತ ಹೇಳ್ತಾರಲ್ಲ. ಮತ್ತೆ ಇಲ್ಲಿವರೆಗೂ ನಮ್ಗೆ ಅರ್ಥ ಆಗಿಲ್ಲ ಯಾಕೆ ಕೃಷ್ಣ ಅಂತ ಕರೀತಾರಪ್ಪ ಅವರು ಅಂತ. ಅರ್ಥನೂ ಆಗೋದಿಲ್ಲ. ನಮ್ಮಂತ ಅಜ್ಞಾನಿಗಳಿಗೆ ಅರ್ಥ ಆಗೋದಿಲ್ಲ ವಿಚಾರಗಳು.
ಅಲ್ಲಪ್ಪ, ಮಳೆ ಬರ್ತಾ ಇದೆ, ದೊಡ್ಡ ದೊಡ್ಡ ಆನೆ ಸೊಂಡ್ಲು ಗಾತ್ರ ಇದೆ, ಒಂದೊಂದು ಹನಿ ಸಂವರ್ತಕ, ವಿನಾಶ ಕಾಲದಲ್ಲಿ ಬರುವಂತ ಮಳೆ ಅದು. ದೇವ್ರೆ ಅಂತ ಕರಿಬಾರ್ದ ನೀವು? ಕೃಷ್ಣ ಅಂತ ಕರೀತಾರಲ್ಲ, ಹುಡುಗ ಏನ್ ಮಾಡ್ತಾನೆ ಅಂತ ನಾವ್ ಅನ್ಕೋತೀವಲ್ವಾ? ಅವ್ರಿಗೆ ಕೃಷ್ಣ ಬಿಟ್ರೆ ಬೇರೆ ಏನು ಗೊತ್ತಿರಲಿಲ್ಲ ಅವ್ರಿಗೆ. ವಿನಾಶ ಕಾಲದಲ್ಲೂ ಕೂಡ ನೀವು ದೇವ್ರನ್ನ ಪ್ರಾರ್ಥನೆ ಮಾಡ್ಲಿಲ್ಲ, ಕೃಷ್ಣನೇ ಕರೆದ್ರಿ ಅಂದ್ರೆ ಮತ್ತೆ ಎಂತ ಪ್ರೀತಿ ಅದು ಕೃಷ್ಣನ ಮೇಲೆ ಇದ್ದಿದ್ದು ಅವ್ರಿಗೆ? ಯಾವ ತರ ಪ್ರೀತಿ ಇದು? ಹೆಂಗ್, ಎಷ್ಟ್ ಜನಕ್ಕೆ ಏನ್ ಅರ್ಥ ಆಯ್ತು ಇದು? ಹೆಂಗ್ ಅರ್ಥ ಮಾಡ್ಕೊಳ್ತೀರಿ ಇದನ್ನ? ನಾವ್ ಹೆಂಗ್ ಅದೇ ನಮ್ಗೂ ಅರ್ಥ ಆಗ್ತಾ ಇಲ್ಲ. ಏನಪ್ಪಾ ಇದು ಕೃಷ್ಣ, ಏನ್ ನಿನ್ ಇಲ್ಲೇ ಗೊತ್ತಾಗ್ತಾ ಇಲ್ವಲ್ಲ ಇದು? ಯಾಕೆ ಈ ತರ ಮಾಡ್ತಾ ಇದೀಯ? ಏನು, ಹೆಂಗ್ ಅರ್ಥ ಮಾಡ್ಕೊಳ್ತೀನಿ ನಿನ್ನ? ಸರ್, ಭೌತಿಕ ಬದ್ಧ ಜೀವಿಗಳಿಗೆ ಹೆಂಗ್ ಅರ್ಥ ಮಾಡ್ಕೊಳ್ಳೋದು? ಇಷ್ಟೆಲ್ಲ ಆದ್ರೂ ಕೂಡ ಅವ್ರು ದೇವ್ರನ್ನ ಕರೀಲಿಲ್ವಲ್ಲ, ನಿನ್ನ ಕರಿತಿದಾರಲ್ಲ. ಕಾಡಿಗೆ ಬೆಂಕಿ ಬಿದ್ದಾಗ ಕೃಷ್ಣ ನಿನ್ನ ಕರೀತಾರಲ್ಲ. ಯಮುನೆ ವಿಷ ಹಾಕಿದಾಗ ಕಾಲಿಯ ನಿನ್ನ ಕರೀತಾರಲ್ಲ. ನಮ್ಗೆ ಯಾಕೆ ಬರ್ತಾ ಇಲ್ಲ ನಿನ್ನ ಹೆಸರು ಮತ್ತೆ ಬಾಯಲ್ಲಿ? ನಿನ್ನ ಕರಿಬೇಕು ಅಂತ ನಮ್ಗೆ ಯಾಕೆ ಅನಿಸ್ತಾ ಇಲ್ಲ ಹಾಗಾದ್ರೆ? ಸರಿ, ಅಷ್ಟೊತ್ತಿಗೆ ಇಂದ್ರನಿಗೆ ಗರ್ಭ ಕಮ್ಮಿ ಆಯ್ತು. 8ನೇ ದಿನ ಬಂದ, ತನ್ನ ಕಿರೀಟ ತೆಗೆದು ಕೃಷ್ಣ ಪಾದದಲ್ಲಿ ಇಟ್ಟ. ಕೃಷ್ಣ ತಂದೆ, ನನ್ನ ಕಾಪಾಡ್ಬಿಡು, ನನ್ನ ತಪ್ಪನ್ನ ಕ್ಷಮಿಸ್ಬಿಡು. ಇಂದಿನ ಪ್ರಾರ್ಥನೆನೇ ಸುಮಾರು ಒಂದ್ ಚಾಪ್ಟರ್ ಇದೆ. ಮುಖ್ಯವಾಗಿರೋದು ಒಂದ್ 2-3 ಹೇಳ್ಬಿಟ್ಟು ಇವತ್ತು ನಾನು ಸ್ಟಾಪ್ ಮಾಡ್ತೀನಿ. ಒಂದು 5 ಮಿನಿಟ್ಸ್ ಅದು ಬೇಕಲ್ವಾ ಇಂದಿನ ಪ್ರಾರ್ಥನೆ? ನನ್ನ ಪ್ರೀತಿಯ ಪ್ರಭುವೇ, ಯಪ್ಪ ಎಲ್ಲಿಂದ ಬಂತಪ್ಪ ಇದು ಪ್ರೀತಿಯ ಪ್ರಭುವೇ? ಇಷ್ಟೊತ್ತು ಅಜ್ಞಂ ಸ್ತಬ್ಧಂ ಬಾಲಿಶಂ ಪಂಡಿತ, ನೀನೇದ ಹೇಳಿದ್ದು ಅದನ್ನ? ಹೌದು, ನಾನೇ ಹೇಳಿದ್ದು. ನಾನೇ ಆ ಮೂರ್ಖ. ಕೃಷ್ಣನ್ನ ಅಜ್ಞಾನಿ, ದಡ್ಡ, ಮೂರ್ಖ ಅಂತ ಕರೆದು ನಾನೇ. ಮತ್ತೆ ನನ್ನ ಪ್ರೀತಿಯ ಪ್ರಭುವೇ, ಅದು ನಾನೇ. ಹೇಗೆ ಈ ಚೇಂಜಸ್? ಈ ಚೇಂಜಸ್ ಹೇಗೆ? ಹುಸಿ ಪ್ರತಿಷ್ಠೆಯಿಂದ ಬೀಗುತ್ತಾ ಗೋಪಾಲಕರು ಇಂದ್ರ ಯಜ್ಞವನ್ನು ಮಾಡಲು ಅವಕಾಶ ಕೊಡದೆ ನೀನು ನನ್ನ ವಿಷಯದಲ್ಲಿ ಅಪರಾಧ ಮಾಡಿದೆ, ಯಜ್ಞಕ್ಕೆ ಸಿದ್ಧ ಮಾಡಿದ ಕಾಣಿಗಳನ್ನು ನೀನೇ ಪಡೆದುಕೊಳ್ಳಲು ಅಪೇಕ್ಷೆ ಇದೆ ಎಂದು ನಾನು ಯೋಚಿಸಿದೆ. ನನಗ್ ಮಾಡೋ ಪೂಜೆನ ನೀನ್ ತಗೋಬೇಕಂತ ಆಸೆ ಪಡ್ತಿದ್ಯಾ ಅಂತ ನನಗೆ ಗರ್ವ ಬಂದ್ಬಿಡ್ತು. ಕೃಷ್ಣ, ನನ್ನ ದಯವಿಟ್ಟು ಉದ್ಧಾರ ಮಾಡ್ಬಿಡು. ನೀನು ಇಡೀ ಬ್ರಹ್ಮಾಂಡದ ಮೂಲ ಪಿತೃ ಅಪ್ಪ, ನನಗೂ ಸೇರಿಸಿ ಪರಮ ಗುರು, ಪರಮ ಒಡೆಯ. ಪ್ರತಿಯೊಂದಕ್ಕೂ ನೀನು ಅಧಿಕಾರ ಇದೆ. ಪ್ರತಿಯೊಂದಕ್ಕೂ ನಿನ್ಗೆ ಅಧಿಕಾರ ಇದೆ. ಕಿತ್ಕೊಳ್ಳೋಕು ಅಧಿಕಾರ ಇದೆ, ಕೊಡೋಕು ಅಧಿಕಾರ ಇದೆ. ಹೋಗ್ಬಾರ್ದು ನಾವು ದೇವತೆಗಳ ಹತ್ರ ಯಾಕೆ ಕಿತ್ಕೊಂಡೆ, ಯಾಕೆ ಕೊಟ್ಟಿಲ್ಲ ಅಂತ ಕೇಳೋದಕ್ಕೆ. ನೀನ್ ಎಷ್ಟು ಕೃಪಾಳು ಅಲ್ವಾ? ನಾನ್ ಮಾಡಿರೋ ಅಪರಾಧಕ್ಕೆ ಏನ್ ಶಿಕ್ಷೆ ಕೊಡ್ಬೋದಿತ್ತು ನೀನು? ಒಬ್ಬ ವೈಷ್ಣವನಿಗೆ ಅಪರಾಧ ಮಾಡ್ದೇನೆ ಭಗವಂತ ಕ್ಷಮಿಸೋದಿಲ್ಲ ಅಂದ್ಮೇಲೆ ಇಷ್ಟು ಜನ ವೈಷ್ಣವರಿಗೆ, ಶುದ್ಧ ಭಕ್ತರಿಗೆ ನಾನು ಕಾಟ ಕೊಟ್ಬಿಟ್ನಲ್ಲ, ನನ್ಗೆ ಎಷ್ಟು ಶಿಕ್ಷೆ ಕೊಡ್ಬೇಕು ನೀನು? ಕಣ್ಣೀರ್ ಹಾಕ್ಬೇಕು ನಾವು ಇದೆಲ್ಲ ಕೇಳಿಸ್ಕೊಂಡು, ಕತೆ ಕೇಳಿಸ್ಕೊಂಡು ಚೆನ್ನಾಗಿತ್ತು ಅಂತ ಚಪ್ಪಾಳೆ ಹೊಡಿಯೋದಲ್ಲ. ಚಪ್ಪಾಳೆ ಇಷ್ಟ ಆಗೋದಿಲ್ಲ ನಮ್ಗೆ, ಚಪ್ಪಾಳೆ ಹೊಡಿಬಾರ್ದು. ಚೆನ್ನಾಗಿತ್ತು ಇದ್ದೇ ಇರುತ್ತೆ. ಯಾಕಂದ್ರೆ ಕೃಷ್ಣ ಲೀಲೆ ಇದು. ಕಣ್ಣೀರು ಬರ್ಬೇಕು ನಮಗೆ ಕೃಷ್ಣ ಲೀಲೆ ಕೇಳ್ತಾ. ಒಬ್ಬ ವೈಷ್ಣವನಿಗೆ ಅಪರಾಧ ಮಾಡ್ದೇನೆ ಭಗವಂತ ಕ್ಷಮಿಸೋದಿಲ್ಲ ಅಂದ್ಮೇಲೆ ಅಷ್ಟು ಜನ ವೈಷ್ಣವರಿಗೆ ಇಂದ್ರ ಅಪರಾಧ ಮಾಡ್ದ, ಕಾಳಿ ಅಪರಾಧ ಮಾಡ್ದ, ಮತ್ತೆ ಕೊಲ್ಲದೆ ಯಾಕೆ ಬಿಟ್ಟ ಅವ್ರನ್ನ? ಯಾಕಂದ್ರೆ ಕೃಪಾಳು ಅವನು, ಅದಕ್ಕೆ. ಮತ್ತೆ ಪೂದಿನ್ ಕೊಲ್ಲಿಲ್ಲ ಅವನು. ಪೂದಿನಿಗೆ ವೈಕುಂಠ ಧಾಮ ಕೊಟ್ಟ. ಯಾರನ್ನು ಕೊಲ್ಲಿಲ್ಲ ಕೃಷ್ಣ, ಯಾರನ್ನು ಕೊಲ್ಲಲ್ಲ ಅವನು, ಕೊಲೆಗಾರ ಅಲ್ಲ ಅವನು. 18 ಅಕ್ಷೋಣಿ ಸೈನ್ಯ ಇತ್ತಲ್ಲ, ಎಲ್ಲಾನು ಸಂಹಾರ ಮಾಡಿದ ಭಗವದ್ ಧಾಮ ಕೊಟ್ಟ ಅವರಿಗೆ. ನಮ್ಗೇನ್ ಕೊಡ್ತಾನೆ? ಒಂದು ದಿನ ಭಗವಂತನ ಸೇವೆ ಮಾಡ್ಲಿಲ್ಲ, ಒಂದಿನ ಭಗವಂತನ ಬಗ್ಗೆ ಮಾತಾಡಿಲ್ಲ. ಭಗವಂತ ದ್ವೇಷಿಗಳು ನಾವು, ಭಗವದ್ ದ್ವೇಷಿಗಳು ನಾವು. ನಿನ್ನ ತಮ್ಮ ಆಶ್ರಿತರಿಗೆ ಶಿಕ್ಷೆ ಕೊಡುವ ಹಕ್ಕು ಹಿತಚಿಂತಕರಿದೆ. ತಮ್ಮ ಆಶ್ರಿತರಿಗೆ ಶಿಕ್ಷೆ ಕೊಡುವ ಹಕ್ಕು ಹಿತಚಿಂತಕರಿದೆ. ಹೌದು, ಟೀಚರ್ ನಮ್ಗೆ ಶಿಕ್ಷೆ ಕೊಡ್ತಾರೆ. ಯಾಕೆ? ನಮ್ಮ ಹಿತಚಿಂತಕರು ಅವರು. ಹೊಡಿತಾರೆ, ಬೈತಾರೆ, ದಡ್ಡ, ಮೂರ್ಖ, ಮುಠಾಳ ಅಂತಾರೆ. ಹೌದು, ಅನ್ಸ್ಕೊಂಡಿದೀವಿ ನಾವು. ನಮ್ಮ ಹಿತಚಿಂತಕರು ಅವರು. ಓದ್ಲಿ, ಬರೀಲಿ, ಒಳ್ಳೆ ಬುದ್ಧಿ ಕಲೀಲಿ ಅಂತ ಹೇಳಿದ್ದಾರೆ. ಹೌದು, ತಪ್ಪು ಅಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನ ನಾವು. ಒಂದೊಂದು ಸಮಯ ಏನಾಗುತ್ತೆ, ಪ್ರಭುಪಾದ ಹೇಳ್ತಾರೆ ಚೈತನ್ಯ ಚರಿತಾಮೃತದಲ್ಲಿ, ಭಾವಾರ್ಧದಲ್ಲಿ, ದಡ್ಡರಿಗೆ ಉಪದೇಶ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ವಿಷದ ಹಾವಿಗೆ
ಹಾಲು ಕೊಟ್ಟಷ್ಟು ಇನ್ನು ವಿಷಯ ಜಾಸ್ತಿ ಆಗುತ್ತೆ ಅಂತ ದ್ವೇಷ ಮಾಡ್ತಾರೆ. ಪ್ರಭುಪಾದರನ್ನು ದ್ವೇಷ ಮಾಡಿದ್ರು. ಪ್ರಭುಪಾದರು ಏನು ಯಾರ್ದು ಆಸ್ತಿ ಕಿತ್ಕೊಂಡು ಮಾಡ್ಬೇಕು ಅಂತ ಮಾಡ್ಲಿಲ್ಲ, ಎಲ್ರು ಕೃಷ್ಣ ಪ್ರಜ್ಞೆ ಕೊಡ್ಬೇಕು ಅಂತ ಮಾಡಿದ್ರು, ದ್ವೇಷ ಮಾಡಿದ್ರು. ನಮ್ಗೆ ಒಳ್ಳೇದಾಗ್ಲಿ ಅಂತ ತಾನೇ ಅವ್ರ ಜೀವನವನ್ನ ಮುಡುಪಾಗಿಟ್ರು. ಅವರ ಶಿಷ್ಯಂದ್ರುಗಳು ಅವ್ರ ಜೀವನವನ್ನು ಯಾಕೆ ಮುಡುಪಾಗಿಟ್ಟಿದ್ದಾರೆ? ನಮ್ಗೆ ಒಳ್ಳೇದಾಗ್ಲಿ ಅಂತ, ನಮ್ಗೆ ಒಳ್ಳೇದ್ ಮಾಡ್ಬೇಕು ಅಂತ. ಬೈತಾರೆ, ಹೊಡಿತಾರೆ, ಒದಿತಾರೆ, ಒದಿಸ್ಕೋಬೇಕು. ಅಯ್ಯೋ ಗುರು ಮಹಾರಾಜ್ ಇವತ್ತು ನನ್ಗೆ ಒದ್ದಿಲ್ವಲ್ಲ ಅಂತ ನಮ್ಗೆ ಬೇಜಾರಾಗ್ಬೇಕು. ಗುರು ಮಹಾರಾಜ್ ನನ್ ಕಿವಿ ಹಿಂಡಿಲ್ವಲ್ಲ ಅಂತ ಬೇಜಾರಾಗ್ಬೇಕು. ಅದಕ್ಕೆ ಹೇಳುದು, ಭಾಗವತಂ ಓದಿ, ಒಂದೊಂದು ಅಕ್ಷರ ಬಿಡದಂಗೆ ಪದ ಪದನು ಓದಿ, ನಮ್ಗೆ ಅರ್ಥ ಆಗುತ್ತೆ, ರಿಯಲೈಸ್ ಆಗುತ್ತೆ. ಏನೇ ಒಂದು ಮಾತು ಬೈದ್ರು ಅವ್ರು ಬೈತಾರೆ ಏನಕ್ಕೆ ಬೈದ್ರು? ಇಂದ್ರ ಹೇಳ್ತದ ನೀ ಮಾತನ್ನ, ನಮ್ಮ ಹಿತಚಿಂತನೆಗೋಸ್ಕರ ನೀನು ಮಾಡ್ತೀಯ, ನಮ್ಮ ತಪ್ಪನ್ನ ನೀನು ದಂಡನೆ ಮಾಡ್ತೀಯ, ಅದು ಸ್ವಾಗತಾರ್ಹ. ನಾವೇ ಸ್ವತಂತ್ರರು, ನಮಗೆ ಬಿಟ್ರೆ ಬೇರೆ ಯಾರು ಇಲ್ಲ, ನಾವೇ ಶ್ರೇಷ್ಠ, ಎಲ್ಲ ನಮ್ಮ ಹತ್ರ ಬರ್ಬೇಕು. ನನ್ನಂತೆ ಇಂತಹ ಮೂರ್ಖರು ಜಗತ್ತಿನ ಅನೇಕ ಮಂದಿ ಇದ್ದಾರೆ. ಅನೇಕ ಮಂದಿ ಏನು, ಬಹುತೇಕರು ಎಲ್ಲರೂ ಮೂರ್ಖರೇ. ನನ್ನಂತಹ ಮೂರ್ಖರು ಜಗತ್ತಲ್ಲಿ ಅನೇಕ ಮಂದಿ ಇದ್ದಾರೆ. ಆದ್ರೆ ಕಾಲಕ್ರಮೇಣ ಅವರಿಗೆ ಬುದ್ಧಿ ಬಂದಾಗ ನಿನಗೆ ಶರಣಾಗುತ್ತರಾಗುತ್ತಾರೆ ಮತ್ತು ನಿನ್ನ ಸೇವೆ ಮಾಡಿ ಯೋಗ್ಯ ರೀತಿಯಲ್ಲಿ ಕರ್ತವ್ಯ ನಿರತರಾಗುತ್ತಾರೆ. ನಿನ್ನ ವಿಷಯದಲ್ಲಿ ಅಸೂಯೆ ಪಡುವವರನ್ನ ಶಿಕ್ಷಣದಲ್ಲಿ ಇದೇ ನಿನ್ನ ಉದ್ದೇಶ. ಯಾಕೆ ಅಸೂಯೆ ಪಡ್ಬೇಕು? ಕಾಲಕ್ರಮೇಣ ಬುದ್ಧಿ ಬರುತ್ತೆ. ನಾವೇನ್ ಇವತ್ತೇ ಶುದ್ಧ ಭಕ್ತರಾಗೋದಿಲ್ಲ, ಇವತ್ತೇ ಭಗವದ್ಧಾಮಕ್ಕೆ ಹೊರಟೋಗ್ಬಿಡ್ತೀವ ನಾವು. ಕಾಲಕ್ರಮೇಣ ಭಗವಂತನ ಸೇವೆ ಮಾಡ್ತಾ ಅದಕ್ಕೆ ಸೇವೆ ಅವಕಾಶ ಬಂದಾಗ ಹಿಂದು ಮುಂದೆ ನೋಡ್ದೆ ಮುನ್ನುಗ್ಗಬೇಕು. ನಾನ್ ಮಾಡ್ತೀನಿ ಅಂತ ಬರ್ಬೇಕು ಮುಂದೆ. ನೀವು ಮಾಡಿ ಅಂತ ನಾವು ಮಾಡೋದಲ್ಲ, ಹೇಳೋದಲ್ಲ. ಮಾಡಿ ಅಂತ, ಮಾಡ್ತೀನಿ ಅಂತ ಬರ್ಬೇಕು. ಭಗವಂತ ಸೇವೆ ಮಾಡಕ್ಕೋಸ್ಕರ ನಾವು ಬದುಕಿರೋದು, ಇನ್ಯಾವುದೋ ಸೇವೆ ಮಾಡೋಕ್ಕೋಸ್ಕರ ಅಲ್ಲ. ಅಥವಾ ಭಗವಂತನ ಮೋಸ ಮಾಡಬಾರದು ನಾವು. ಫೇಕ್ ಸೇವೆ ಅಂದ್ರೆ ಮನಸಾರೆ ಬರ್ಬೇಕು ಸೇವೆ ಮಾಡ್ಬೇಕು ಅಂತ. ಕೃಷ್ಣನ್ಗೆ ಏನಾದ್ರು ಸೇವೆ ಮಾಡ್ಬೇಕಲ್ಲ. ಇವತ್ತು ನೋಡು, ಸುಮ್ಮನೆ ಒಂದು ಉದಾಹರಣೆಗೆ ಹೇಳ್ತೀನಿ. ಹೆಂಗಪ್ಪ ಇವತ್ತು ಕ್ಲಾಸ್ ಮಾಡೋದು, ಇವತ್ತು ಮಲ್ಕೊಂಡಿದೀನಿ, ಹುಷಾರಿಲ್ಲ ಏನೋ ಒಂಥರ ಥ್ರೋಟ್ ಇನ್ಫೆಕ್ಷನ್. ಅದೇ ಆಗಿದ್ದಾಯ್ತು, ನೋಡೋಣ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡೋಣ ಅಂತಾನೆ ಬಂದಿದ್ದು. ಅವತ್ತು ಬೆಳಿಗ್ಗೆಯಿಂದ ಚಾಂಟಿಂಗ್ನು ಜೋರಾಗಿ ಮಾಡ್ದೇನೆ ಮನ್ಸಲ್ಲೇ ಮಾಡ್ಕೊಂಡೆ, ಎನರ್ಜಿ ಏನು ವೇಸ್ಟ್ ಆಗುತ್ತೇನೋ, ಸುಸ್ತಾಗ್ಬಿಡ್ತೇನೋ. ಈ ಕ್ಷಣಕ್ಕೂ ಅದೇನ್ ಟೈರ್ಡ್ನೆಸ್ ಅಂತ ಅನ್ಸೋದೇ ಇಲ್ಲ. ಎಲ್ರು ಬನ್ನಿ, ಎಲ್ಲರ ಮುಂದೆ ಬನ್ನಿ, ಎಲ್ರು ಟೀಚಿಂಗ್ ಮಾಡಿ, ಎಲ್ರು ಭಗವಂತನ ಸೇವೆ ಮಾಡಿ. ಯಾರು ಭೇದ ಭಾವ, ಹೆಂಗಸರು, ಮಕ್ಕಳು, ವಯಸ್ಸಾಗಿರೋರು, ಆ ಜಾತಿ ಈ ಜಾತಿ ಯಾವ್ದು ನೋಡಬಾರ್ದು, ಎಲ್ರು ಬನ್ನಿ ಮುಂದೆ. ನಮ್ಗೆ ಹೋದ್ಸಲ ಜನ್ಮಾಷ್ಟಮಿ ಟೈಮಲ್ಲಿ ಕೆಲವರು ಡ್ಯೂಟೀಸ್ ಸ್ಟ್ರಿಕ್ಟ್ ಆಗಿ ಇನಿಷಿಯೇಷನ್ ಆಗಿರೋರು ಮಾತ್ರ ಅಭಿಷೇಕ ಮಾಡಿಸ್ಬೇಕಂದ್ರು. ಬನ್ನಿ ಚಂಡಾಳ್ರು ಬನ್ನಿ, ಮೂರ್ಖರು ಬನ್ನಿ, ದಡ್ರು ಬನ್ನಿ, ಭಕ್ತರು ಬನ್ನಿ, ಎಲ್ರು ಬನ್ನಿ, ಎಲ್ರು ಅಭಿಷೇಕ ಮಾಡಿ, ಪರವಾಗಿಲ್ಲ, ಭಗವಂತ ಸ್ವೀಕಾರ ಮಾಡ್ತಾನೆ. ಅವನಿಗೆ ನಮಗೆ ಭೇದ ಭಾವ ಅಷ್ಟೇ. ಇವನು ಭಕ್ತ ಅಲ್ಲ, ಇವನು ಮೂರ್ಖ, ಇವನು ದಡ್ಡ ಅಂತ ನಾವು ಭೇದ ಭಾವ ಮಾಡ್ತೀವಿ. ಭಗವಂತ ಭೇದ ಭಾವ ಮಾಡೋದಿಲ್ಲ. ಇವತ್ತ ನೋಡಿ, ಇಂದ್ರ ಹೇಳ್ತಾನೆ, ಇವತ್ತಲ್ಲ ನಾಳೆ ಭಕ್ತಿ ಮಾಡೇ ಮಾಡ್ತಾರೆ ಅವರು. ಪ್ರತಿಯೊಬ್ರು ಬರ್ತಾರೆ ಭಕ್ತಿ ಸೇವೆಗೆ, ಬಂದೇ ಬರ್ಬೇಕು, ಬರ್ದೇ ಹೋಗಕ್ಕಾಗಲ್ಲ. ನನ್ನಂತ ಮೂರ್ಖರು ಬಹಳ ಜನ ಇದಾರೆ. ಹಂಗಾರೆ ಮೂರ್ಖರಿಗೆ ಅಧಿಕಾರ ಇಲ್ಲ ಅಂದ್ಮೇಲೆ ಬುದ್ಧಿವಂತರು ಮಾತ್ರ ಭಗವಂತನ ಭಕ್ತಿ ಮಾಡಂಗಿದ್ರೆ ಯಾರು 4 ಜನ ಮಾಡ್ಬೇಕಷ್ಟೇ ಜಗತ್ತಲ್ಲಿ, ಹೌದಲ್ಲ? ನಾವು ಶುದ್ಧ 4 ಜನ ಮಾತ್ರ ಭಕ್ತಿ ಮಾಡ್ಬೇಕು, ಇನ್ಯಾರು ಮಾಡಂಗಿಲ್ಲ. ಅವಾಗ ಇನ್ಯಾರು ಅಭಿಷೇಕ ಮಾಡಂಗಿಲ್ಲ, ಇನ್ಯಾರು ಭಗವಂತನ ಹತ್ರ ಬರಂಗಿಲ್ಲ, ದೇವಸ್ಥಾನಕ್ಕೆ ಬರಂಗಿಲ್ಲ. ಎಲ್ಲಿ ಭಗವಂತ ತಾರತಮ್ಯ ಮಾಡ್ತಾನೆ? ಒಬ್ಬ ಚಂಡಾಳ, ಒಂದು ನಾಯಿ, ಒಂದು ಬೆಕ್ಕು ಬಂದ್ರು ಅವ್ರಿಗೆ ಪ್ರಸಾದ ಕೊಡಿ, ತಾರತಮ್ಯ ಮಾಡಬೇಡಿ. ಯಾರು ಬಂದ್ರು ಬಿಡಿ ಒಳಗೆ, ಯಾರು ಬಂದ್ರು ಪೂಜೆ ಮಾಡ್ಲಿ, ದರ್ಶನ ಮಾಡ್ಲಿ. ಕಾಲಕ್ರಮೇಣ ಭಕ್ತಿ ಮಾಡ್ತಾರ ಅವರು, ಇವತ್ತೇ ಮಾಡ್ಬಿಡೋದಿಲ್ಲ. ಯಾರಿಗೆ ಸುಕೃತಿ ಇದೆ, ಭಕ್ತಿ ಮಾಡ್ಬೇಕು ಅನ್ನೋ ಆಸೆ ಒಳಗಿಂದ ಇದೆ ಅಂತವ್ರು ಖಂಡಿತವಾಗ್ಲೂ ಭಕ್ತಿ ಮಾಡೇ ಮಾಡ್ತಾರೆ. ಪ್ರಭು, ಈ ಜಗತ್ತಲ್ಲಿ ಅನೇಕ ಜನ ಮೂರ್ಖರು ಇದಾರಲ್ವಾ, ಅದೇ ನಾನ್ ನಂಬರ್ 1, ಫುಲ್ ನಂಬರ್ 1, ಫುಲ್ ನಂಬರ್ 1. ನನಗೆ ಕ್ಷಮಿಸ್ಬಿಡು. ಇಲ್ಲೊಂದು ಮಾತು ನಾವು ಗಮನಿಸ್ಬೇಕಾಗಿರೋದು,
ನಾನು ಮತ್ತೆ ಈ ತರ ತಪ್ಪುಗಳನ್ನ ಮಾಡದೇ ಇರೋ ತರ ಮಾಡು, ಆಶೀರ್ವಾದ ಮಾಡು ಅಂತ ಹೇಳ್ತಾನೆ ಇಂದ್ರ. ಹೌದಾ? ಮತ್ತೆ ಅದೇ ತಪ್ಪು ಮಾಡ್ತಾನೆ ಪಾರಿಜಾತ ಲೀಲೆಯಲ್ಲಿ. ಕೃಷ್ಣನಿಗೆ ಫೈಟಿಂಗ್ ಮಾಡ್ಬಿಡ್ತಾನೆ ಕೃಷ್ಣ ಮೇಲೆ. ತಪ್ಪು ಮಾಡ್ತಾರೆ, ತಪ್ಪಾಗುತ್ತೆ. ಭಗವಂತ ಅನುಗ್ರಹ ಆದ್ರೂ ಕೂಡ ತಪ್ಪಾಗುತ್ತೆ, ಮಾಡ್ತಾರೆ. ಓಕೆ. ಓಕೆ, ಇಂದ್ರನ ಪ್ರಾರ್ಥನೆ ಇನ್ನೊಂದು ದಿನ ಯಾವಾಗಾದ್ರೂ ಮಾಡೋಣ. ಇಲ್ಲಿ ಸ್ಟಾಪ್ ಮಾಡ್ತೇನೆ. ವಂಚಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಗದ್ಗುರು ಪ್ರಭುಪಾದ की जय, समस्त भक्तवृंद की जय, हरनाम संकीर्तन महायज्ञ की जय, कृष्ण जन्माष्टमी महामहोत्सव की जय. थैंक यू. हरे कृष्ण.